ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತ ಪಾತ್ರಚಿಂತನದ ಕುರಿತು ಕಳೆದ 2-3 ದಿನಗಳಲ್ಲಿ ಭೀಷ್ಮರ ಬಗ್ಗೆ, ಕುಂತಿಯ ಬಗ್ಗೆ, ವಿದುರನ ಬಗ್ಗೆ ಮಹಾಭಾರತದಲ್ಲಿ ಹೇಳಿದ ಹಾಗೆ ನಮಗೆ ಯಾವ ರೀತಿ ಸಂದೇಶ ಕೊಡ್ತದೆ ಮತ್ತು ಅವರ ಕಥೆಗಳು ಏನು ಅಂತನ್ನೋದನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ಮಹಾಭಾರತ ಒಂದು ಅಪೂರ್ವವಾದ ರತ್ನದಂಥ ಗ್ರಂಥ. ಈ ಗ್ರಂಥ ಚಿಪ್ಪಿನಲ್ಲಿ ಬಂದ ಮುತ್ತಿದ್ದಾಗಿದೆ. ಮುತ್ತು ಯಾವಾಗಲೂ ಚಿಪ್ಪಿನಲ್ಲಿ ಬರ್ತದೆ. ಕಪ್ಪೆ ಚಿಪ್ಪೆ ಇಲ್ಲದೆ ಇದ್ದರೆ ಮುತ್ತು ಹೇಗೆ ಹುಟ್ಟೋದು? ವೇದವ್ಯಾಸರ ಹೃದಯವೇ ಕಪ್ಪೆ ಚಿಪ್ಪು ಇದ್ದ ಹಾಗೆ. ಅವರ ಹೃದಯದಲ್ಲಿ ಹುಟ್ಟಿದಂತಹ ಮುತ್ತು ಅದು ಶ್ರೀಮನ್ ಮಹಾಭಾರತ ಅಂತ ತಿಳಿಬೇಕು. ಈ ಮಹಾಭಾರತ ಗ್ರಂಥದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ಅನುಸಂಧಾನ ಮಾಡ್ತೇವೆ. ಇದು ನಮ್ಮ ಆತ್ಮವನ್ನು ಉದ್ಧಾರ ಮಾಡಲಿಕ್ಕಿರುವ ಗ್ರಂಥ, ಕೇವಲ ಕಥೆ ಅಲ್ಲ. ಇಲ್ಲಿ ಹೇಳಿರುವ ಪ್ರತಿ ಕಥೆಗಳು ಹಾಗೂ ವ್ಯಕ್ತಿಗಳು ನಮ್ಮ ಬದುಕಿನಲ್ಲಿಯೂ ಕೂಡ ನಡೆಯುವಂಥ ದೈನಂದಿನ ವಿಷಯಗಳಲ್ಲಿ ಆ ಕಥೆಗಳು ಮಹಾಭಾರತದಲ್ಲಿ ಬಂದದ್ರದ್ದು ಸ್ವಲ್ಪ ಪ್ರಭಾವಗಳನ್ನು ನಾವು ನೋಡ್ಕೊಳ್ಬೋದು. ಅದನ್ನೇ ಮಹಾಭಾರತದ ಬಗ್ಗೆ ಹೇಳ್ತಾ ಒಂದು ಮಾತಂತಾರೆ, ಇದು ಅಧ್ಯಾತ್ಮವನ್ನು ತಿಳಿಸ್ಲಿಕ್ಕಿರುವ ಗ್ರಂಥ ಅಂತಾರೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಪರಿಚಕ್ಷತೆ. ಮಹಾಭಾರತವನ್ನು ಒಂದು ಆಧ್ಯಾತ್ಮಿಕ ಗ್ರಂಥ ಅಂತ ತಿಳಿಬೇಕು, ಕೇವಲ ಕಾವ್ಯ ಅಂತ ತಿಳಿಬಾರ್ದು ಅಂತಾರೆ. ಮನ್ವಾದಿ, ಆಸ್ತಿಕಾದಿ, ಉಪರಿಚರಾದಿ ಅಂತ ಮಹಾಭಾರತಕ್ಕೆ ಬೇರೆ ಬೇರೆ ಥರದ ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ. ಮನ್ವಾದಿ ಅಂಥೇಳು ಮಹಾಭಾರತಕ್ಕೆ ಕರೀತಾರೆ, ಉಪರಿಚರಾದಿ ಅಂತ ಮಹಾಭಾರತಕ್ಕೆ ಕರೀತಾರೆ, ಆಸ್ತಿಕಾದಿ ಅಂತ ಮಹಾಭಾರತಕ್ಕೆ ಕರೀತಾರೆ. ಮೂರೂ ನಿಮಗೆ ನೆನಪಿರ್ತದೆ ಅಂತ ಅಂದ್ಕೊಳ್ತೀನಿ. ಮನ್ವಾದಿ ಅಂತಂದರೆ ಇದೇ ಅರ್ಥ, ಅಧ್ಯಾತ್ಮದ ವಿಷಯಗಳನ್ನು ನಮಗೆ ಅನುಸಂಧಾನ ಮಾಡಿಸ್ತದೆ. ಯಾವ ರೀತಿಯಾಗಿ ಯೋಚನೆ ಮಾಡಿದರೆ ನಿಮಗೆ ಒಂದು ಸರಳವಾದ ಸಂಕ್ಷಿಪ್ತವಾದ ಮಾಹಿತಿಯನ್ನು ಹೇಳೋ ಪ್ರಯತ್ನ ಮಾಡ್ತದೆ. ಧರ್ಮರಾಜ ಅಂದರೆ ಧರ್ಮ ಅಂತ ತಿಳಿಬೇಕು. ಧರ್ಮರಾಜ ಅಂದರೆ ಧರ್ಮ. ಭೀಮಸೇನ ಅಂದರೆ 10 ಗುಣಗಳ ಪ್ರತೀಕ ಭೀಮಸೇನ ಅಂತ ತಿಳಿಬೇಕು. 10 ಗುಣಗಳು. ಯಾವುದದು 10 ಗುಣ ಅಂತ ಹೇಳ್ತಾರೆ ಹಿರಿಯರು. ಯೋಗ, ಪ್ರಾಣ,
ಪ್ರಜ್ಞಾ, ಮೇಧಾ, ಧೃತಿ, ಸ್ಥಿತಿ, ಹೀಗೆ ಸುಮಾರು 10 ಗುಣ ಹೇಳ್ತಾರೆ. ಈ 10 ಗುಣಗಳು ಸೇರಿದರೆ ಅವನನ್ನು ಭೀಮ ಅಂತ ಕರಿತಿದ್ರಂತೆ. ಹಾಗಾದರೆ 10 ಗುಣಗಳನ್ನು ಪ್ರತಿನಿಧಿಸುವವನು ಭೀಮಸೇನ ಅಂತ ತಿಳಿಬೇಕು. 3 ಪ್ರತಿನಿಧಿಸ್ತಾ ಇದ್ದವನು ಅರ್ಜುನ. ಶ್ರವಣ, ಮನನ, ಧ್ಯಾನ 3 ಪ್ರತಿನಿಧಿಸ್ತಾ ಇದ್ದವನು ಅರ್ಜುನ. ವಿನಯ, ಶೀಲ ಈ 2 ಗುಣಗಳನ್ನು ಪ್ರತಿನಿಧಿಸ್ತಾ ಇದ್ದವರು ನಕುಲ ಮತ್ತು ಸಹದೇವ ಅಂತ ತಿಳಿಬೇಕು. ಧರ್ಮ, ಧರ್ಮರಾಜ 10 ಗುಣಗಳು ಭೀಮಸೇನ. ಶ್ರವಣ, ಮನನ, ಧ್ಯಾನ ಅರ್ಜುನ. ವಿನಯ ಹಾಗೂ ಶೀಲ ನಕುಲ, ಸಹದೇವ ಅಂತ ವಿವರಣೆ ಮಾಡ್ತಾರೆ. ಇವು ಗುಣಗಳು ಮನುಷ್ಯನಲ್ಲಿ ಅತ್ಯಂತ ಅವಶ್ಯಕ. ಈ ಗುಣಗಳಿದ್ದರೇ ಮನುಷ್ಯ ತನ್ನನ್ನು ತಾನು ಎತ್ತರಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗ್ತದೆ. ಯಾರಲ್ಲಿ ಈ ಗುಣಗಳಿಲ್ಲ ಅವನು ಎತ್ತರಕ್ಕೆ ಹೋಗ್ಲಿಕ್ಕಾಗಲ್ಲ. ವಿನಯ ಇಲ್ಲ, ಶೀಲ ಇಲ್ಲ, ಒಳ್ಳೆಯ ಶಾಸ್ತ್ರಗಳ ಪುರಾಣಗಳ ಶ್ರವಣ ಮಾಡಿಲ್ಲ, ಯಾರಲ್ಲಿ ಮನನ ಇಲ್ಲ, ಧರ್ಮ ಇಲ್ಲ, ಅವನು ಎತ್ತರಕ್ಕೆ ಹೋಗ್ಲಿಕ್ಕಾಗಲ್ಲ. ಎತ್ತರಕ್ಕೆ ಹೋಗಬೇಕು ಅಂತ ಬಯಸುವವರಿಗೆ ಇವೆಲ್ಲ ಮುಖ್ಯ ಅಂತ ತಿಳಿಸ್ತಾರೆ. ದ್ರೌಪದಿ ಅಂದರೆ ಯಾರು? 5 ಪತ್ನಿಯಾದ ದ್ರೌಪದಿಯ ಬಗ್ಗೆನೂ ತಿಳಿಬೇಕಲ್ಲ. ದ್ರೌಪದಿ ಯಾರು? ದ್ರೌಪದಿ ಅಂದರೆ ವೇದವಿದ್ಯೆ ಅಂತ ಅರ್ಥ. ವಿದ್ಯೆಯನ್ನು ಪ್ರತಿನಿಧಿಸುವವಳು ದ್ರೌಪದಿ ಅಂತ ಅರ್ಥ. ಯುದ್ಧ ನಡೆದದ್ದು ನಮ್ಮ ದೃಷ್ಟಿಯಲ್ಲಿ ಏನು ಅನ್ನಿಸ್ತದೆ, ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ಯುದ್ಧ ಆಯಿತು, ಪಾಂಡವರಿಗೆ ರಾಜ್ಯ ಕೊಡಬೇಕು ಅಂತಾಯಿತು, ರಾಜ್ಯ ಕೊಡಲ್ಲ ಅಂತ ಅವರು ಅಂತ ಇದ್ರು. ಇದು ನಮ್ಮ ದೃಷ್ಟಿ ಮೇಲ್ನೋಟಕ್ಕೆ. ಒಳನೋಟದ ಮಹಾಭಾರತದ ಸಾರ ಏನು ಅಂದರೆ, ಯುದ್ಧ ನಡೆದದ್ದು ಕೌರವರ ಜೊತೆಗೆ ಅಂತ ತಿಳಿಬೇಡಿ, ಸುಗುಣಗಳು ದುರ್ಗುಣಗಳ ಜೊತೆಗೆ ಯುದ್ಧ ಮಾಡಿದರು ಅಂತ ತಿಳಿರಿ ಅಂತಾರೆ ಆಧ್ಯಾತ್ಮಿಕವಾಗಿ. ದುರ್ಗುಣಗಳು ಅಂದರೆ ಯಾರ್ಯಾರು? ದುರ್ಯೋಧನ, ದುಶ್ಯಾಸನ, ಶಕುನಿ. ಯಾರೆಲ್ಲ ದುರ್ಯೋಧನ ಪಕ್ಷದಲ್ಲಿ ಸೇರಿಕೊಂಡಿದ್ರೋ ಅವರನ್ನೆಲ್ಲ ನೀವು ಒಂದು ಕಲ್ಪನೆ ಮಾಡಿಕೊಂಡು, ದುರ್ಯೋಧನಿಗೆ ಬಹಳ ಹತ್ತಿರ ಇದ್ದವರೆಲ್ಲ ದುರ್ಗುಣಗಳು. ಹಾಗಾದರೆ ಕುರುಕ್ಷೇತ್ರ ಯಾವುದು? ಮಹಾಭಾರತದಲ್ಲಿ ಯುದ್ಧ ಕುರುಕ್ಷೇತ್ರದಲ್ಲಿ ನಡೀತು ಅಂತ ಹೇಳ್ತದಲ್ಲ, ಕುರುಕ್ಷೇತ್ರ ಯಾವುದು? ಕ್ಷೇತ್ರ ಅಂದರೆ ಹೊಲ. ಹೊಲಕ್ಕೆ ಕ್ಷೇತ್ರ ಅಂತ ಕರೀತಾರೆ. ರಂಟೆ ಹೊಡೆದು ಭೂಮಿ ಹದ ಮಾಡಿ ಮಳೆ ಆದಮೇಲೆ ಒಳ್ಳೆ ಬೆಳೆ ಬರಲಿ ಅಂತ ಅದನ್ನು ಬಿತ್ತುವ ಕೆಲಸ ಮಾಡುವಂಥದ್ದನ್ನು ಸಂಸ್ಕೃತದಲ್ಲಿ ಕ್ಷೇತ್ರ ಅಂತ ಕರೆದಿದ್ದಾರೆ. ಇಲ್ಲಿ ಯಾವುದು ಕ್ಷೇತ್ರ? ನಮ್ಮ ನಿಮ್ಮೆಲ್ಲರ ದೇಹವೇ ಕ್ಷೇತ್ರ ಅಂತ ತಿಳಿಸ್ತದೆ. ಕ್ಷೇತ್ರಂ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ನಮ್ಮ ನಿಮ್ಮೆಲ್ಲರ ಶರೀರವನ್ನು ಕ್ಷೇತ್ರ ಅಂತ ಕರೆದಿದ್ದಾರೆ. ಇದೇ ಕುರುಕ್ಷೇತ್ರ. ನಮ್ಮ ದೇಹದೊಳಗೆ ಪಾಂಡವರು ಇದ್ದಾರೆ, ನಮ್ಮ ದೇಹದೊಳಗೆ ಕೌರವರು ಇದ್ದಾರೆ. ಪಾಂಡವರಿದ್ದಾರೆ ಅಂದರೆ ನಮ್ಮ ದೇಹದೊಳಗೆ ಸದ್ಗುಣಗಳೂ ಇದ್ದಾವೆ, ನಮ್ಮ ದೇಹದೊಳಗೆ ನಮ್ಮೊಳಗೇನೆ ದುರ್ಗುಣಗಳೂ ಇದ್ದಾವೆ. ಇಬ್ಬರ ಮಧ್ಯದಲ್ಲಿ ಯುದ್ಧ ನಡೆಯೋದೇನು? ಸ್ವಾರ್ಥ, ಮೋಸ, ಲಂಚಗೋರ್ತನ, ಸುಳ್ಳು, ಕಳ್ಳತನ, ಇನ್ನೊಬ್ಬರ ವಸ್ತುವನ್ನು ನಂದು ಮಾಡಿಕೊಳ್ಬೇಕು ಅನ್ನುವ ಹಠ, ಹಗೆ, ಇವೆಲ್ಲ ದುರ್ಯೋಧನ ಕೌರವರಂತ. ಇದನ್ನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದು ಬೇಡ, ತುಂಬ ನೋಡ್ತಾನೆ ಇದ್ದೇವೆ, ಆದ್ದರಿಂದ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಲ್ಲ. ಇವರಿಬ್ಬರ ಮಧ್ಯದಲ್ಲಿ ಒಂದು ದೊಡ್ಡ ಯುದ್ಧ ನಡೀತಿರ್ತದೆ ದಿನಾ ಬೆಳಗಾದರೆ. ಏನು ನಡೀತದೆ? ಒಂದು ಕಡೆಯಿಂದ ಸತ್ಯ, ನಿಷ್ಠೆ, ಶ್ರದ್ಧೆ, ದೈವ, ಭಕ್ತಿ, ಧರ್ಮ ಇವುಗಳ ಪ್ರತೀಕನಂತಿರುವಂಥ ಧರ್ಮರಾಜ, ಇನ್ನೊಂದು ಕಡೆಯಿಂದ ಸುಳ್ಳು, ನಾಸ್ತಿಕತೆ, ಅಶ್ರದ್ಧೆ,
ಸ್ವಾರ್ಥ ಇರುವಂಥ ದುರ್ಯೋಧನ, ಇವರಿಬ್ಬರಲ್ಲಿ ಕಾಳಗ ನಡೀತದಂತೆ. ಯಾವುದು ಗೆಲ್ಲಬೇಕು ಹೇಳ್ರಿ ನೋಡೋಣ, ಯಾವುದು ಗೆಲ್ಲಬೇಕು? ಈ ದುರ್ಗುಣ ಸುಗುಣಗಳ ಯುದ್ಧ ದಿನಾ ನಮ್ಮ ದೇಹ ಅನ್ನೋ ಕ್ಷೇತ್ರದೊಳಗೆ ನಡೀತಾನೆ ಇರ್ತದೆ. ಯಾವುದು ಗೆಲ್ಲಬೇಕು? ಒಂದು ವೇಳೆ ಏನಾದರೂ ದುರ್ಯೋಧನನಿಗೆ ಗೆಲುವು ಆಗಿಬಿಟ್ರೆ, ದ್ರೌಪದಿ ಒಬ್ಬಳಿಗೆ ಮಾನಭಂಗ ಆಗಿತ್ತು. ದ್ರೌಪದಿ ಅಂಥ ಎಷ್ಟೋ ಸ್ತ್ರೀಯರಿಗೆ ಮಾನಭಂಗ ಆಗ್ತಾಯಿತ್ತು, ಆಡಳಿತ ಅವನು ಬಂದಿತ್ತು ಅಂತ. ಆದರೆ ಎಷ್ಟೋ ಸ್ತ್ರೀಯರ ಮಾನಭಂಗ ಅನುಭವಿಸೋದು ಅಂದ್ರೆ ಅರ್ಥ ಏನು? ಮತ್ತೆ ಎಷ್ಟೋ ರಾಜ್ಯ ಅವರ ವಶವಾಗ್ತಾಯಿತ್ತು, ಎಷ್ಟೋ ರಾಜಕುಮಾರರು ಅವರ ಅಧೀನರಾಗ್ತಾಯಿದ್ರು. ಲೋಕದಲ್ಲಿ ಎಲ್ಲೂ ಧರ್ಮ ನಡೀತಿರಲಿಲ್ಲ. ಧರ್ಮದ ಹೆಸರಿನಲ್ಲಿ ಲಾಬಿ ಮಾಡಿ ಧರ್ಮದ ಹೆಸರಿನಲ್ಲಿ ಲಂಚ, ಸ್ವಾರ್ಥ, ಅಧಿಕಾರ ಎಲ್ಲೆಡೆಯಲ್ಲೂ ಅದೇ ನಡೀತಾ ಇತ್ತು. ದುರ್ಯೋಧನ ಗೆದ್ದಿದ್ರೆ ನಮ್ಮ ಬದುಕಿನೊಳಗೆ, ನಮ್ಮ ದೇಹ ಅನ್ನೋ ಕುರುಕ್ಷೇತ್ರದಲ್ಲಿ ಸದ್ಗುಣ ದುರ್ಗುಣಗಳ ಯುದ್ಧ ನಡೀತು ಅಂದರೆ ಪ್ರಾಯ ಗೆಲ್ಲೋದು ದುರ್ಗುಣಗಳೇ. ವ್ಯಸನಗಳು, ದುರ್ವ್ಯಸನಗಳು ಅವೇ ಗೆಲ್ತಿರ್ತಾರೆ. ಗೊತ್ತಿರ್ತದೆ ಮತ್ತೆ ಅಲ್ಲಿ ಹೋಗಬಾರ್ದು ಕುಡಿಲಿಕ್ಕೆ, ಅದನ್ನು ತಿನ್ನಬಾರ್ದು ಅಂತ ಒಳಗಡೆಯಲ್ಲಿ ಒಂದು ಇಂಟೆನ್ಷನ್ ಹೇಳ್ತಿರ್ತದೆ, ಎಲ್ಲೋ ಒಂದು ಕಡೆಯಿಂದ ಸೆನ್ಸ್ ಹೇಳ್ತಿರ್ತದೆ. ಒಳ್ಳೆಯದಲ್ಲ ಆರೋಗ್ಯಕ್ಕೆ. ನಮ್ಮ ನಂಬಿ ಬಂದಂಥ ಕುಟುಂಬ ಇದೆ, ನಮ್ಮ ಮಕ್ಕಳಿದ್ದಾರೆ, ಎಲ್ಲ ಗೊತ್ತಿರ್ತದೆ. ಒಂದು ಸಲ ಯೋಚನೆ ಮಾಡ್ತಾನೆ ಮನುಷ್ಯ. ಒಳ್ಳೆಯದನ್ನು ಮಾಡುವಾಗ ಯೋಚನೆ ಮಾಡೋದು ಕಡಿಮೆ, ಕೆಟ್ಟದ್ದನ್ನು ಮಾಡ್ತಾ ಇರ್ತಾರಲ್ಲ ಅವ್ರು ಯೋಚನೆ ಜಾಸ್ತಿ ಮಾಡ್ತಾರೆ ಅಂತದೆ ಮನಃಶಾಸ್ತ್ರ. ಸೈಕಾಲಜಿಯಲ್ಲಿ ಬಹಳ ಅಪೂರ್ವವಾದ ವಿಚಾರ ಇದೆ. ಮನುಷ್ಯ ಯೋಚನೆ ಜಾಸ್ತಿ ಯಾವಾಗ ಮಾಡ್ತಾನೆ ಅಂತ ಒಂದು ಪಟ್ಟಿ ಮಾಡಿದಾಗ ಇದನ್ನು ಹೇಳ್ತಾರೆ. ಕೆಟ್ಟದ್ದನ್ನು ಮಾಡಬೇಕು ಅಂದಾಗ ಮನುಷ್ಯ ಹೆಚ್ಚು ಯೋಚನೆ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನಿಗೆ ಒಳೊಳಗೆ ಒಂದೆಡೆ ಸುಗುಣಗಳು ದುರ್ಗುಣಗಳು ಸೇರಿ ಕಾದಾಡ್ತಾರೆ. ಈ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇವರೆಲ್ಲ ಇದ್ರಲ್ಲ, ಇವರು ಈ ಕಡೆ ಪಾಂಡವರ ಕಡೆನೂ ಅಲ್ಲ, ಪೂರ್ಣವಾಗಿ ಕೌರವರ ಕಡೆನೂ ಅಲ್ಲ. ಅಂದರೆ ನಮ್ಮ ದೇಹದೊಳಗಿರುವ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳಿದ್ದಾವಲ್ಲ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರಿದ್ದಂಗೆ. ನಮ್ಮ ಕಣ್ಣು ಯಾವಾಗಲೂ ಒಳ್ಳೆಯದನ್ನು ತೋರಿಸ್ತದ, ಕಿವಿ ಯಾವಾಗಲೂ ಒಳ್ಳೆಯದನ್ನೇ ಕೇಳಿಸ್ತದ. ಕೆಲವೊಮ್ಮೆ ಒಳ್ಳೆಯದು ತೋರಿಸ್ತದೆ, ಕೆಲವೊಮ್ಮೆ ಕೆಟ್ಟದ್ದು ತೋರಿಸ್ತದೆ. ಭೀಷ್ಮ ದ್ರೋಣಾದಿಗಳು ಎಲ್ಲ ಹಾಗೆ. ಕೆಲವೊಮ್ಮೆ ಧರ್ಮನೂ ಹೇಳ್ತಾ ಇದ್ದದ್ದು ಅವರೇ, ಇಲ್ಲ ಇದು ಧರ್ಮ ಅಲ್ಲ ಅಧರ್ಮ ಅಂತ ಅದನ್ನು ಸಾರ್ತಾ ಇದ್ದದ್ದು ಅವರೇ. ಪೂರ್ಣ ಪಾಂಡವರ ಕಡೆಗೆ ಬಂದ್ರ ಇಲ್ಲ. ಸರಿ, ಪೂರ್ಣ ದುರ್ಯೋಧನನ ಕಡೆಯಲ್ಲಾದರೂ ಇದ್ರಾ? ಇಲ್ಲ. ಒಳಗೆ ಮನಸ್ಸಿನಿಂದ ಪಾಂಡವರು ಬೇಕು, ಮೇಲ್ಮಾತ್ರ ಯಾರು ಬೇಕಾಗ್ತಾ ಇದ್ರು? ದುರ್ಯೋಧನ. ಅಂದರೆ ಮಹಾಭಾರತವನ್ನು ನೀವು ಯೋಚಿಸುವಾಗಲೇ ಎಲ್ಲೋ ಒಂದು ಕಡೆಯಿಂದ ಅದು ಸಂದೇಶ ಕೊಡ್ತದೆ ನಮಗೆ. ನಮ್ಮ ದೇಹದೊಳಗೆ ನಾವೆಲ್ಲರೂ ಪಾಂಡವ ಕೌರವರಂತೆ ಸುಗುಣ ದುರ್ಗುಣಗಳ ಕಾಳಗ ನಡೀತಾ ಇರುವಾಗ, ಕಾಳಗ ಅಂದರೆ ಯುದ್ಧ ನಡೀತಾ ಇರುವಾಗ ಯಾರಿಗೆ ಹೆಚ್ಚು ಗೆಲುವು ಬರಲಿ ಅಂತ ನಾವು ಅಪೇಕ್ಷಿಸಬೇಕು. ದುರ್ಯೋಧನಿಗೆ ಗೆಲುವು ಬಂತು ಅಂದರೆ ನಮ್ಮ ಜೀವನ ಎಲ್ಲ ನಾಶ ಆಗ್ತದೆ, ನಮ್ಮ ಜೀವನ ಎಲ್ಲ ಹಾಳಾಗೋಗ್ತದೆ. ಧರ್ಮರಾಜನಿಗೆ ಗೆಲುವು ಬಂದರೆ ಮಾತ್ರ ನಾವು ಬದುಕಿನಲ್ಲಿ ಜಯ ಗಳಿಸಿದಂಗೆ ಆಗ್ತದೆ. ಧರ್ಮನಿಗೆ ಗೆಲುವು ಬರಬೇಕಾದ್ರೆ ಅರ್ಜುನ ಹಾಗೂ ಭೀಮನ ಸಹಾಯ ಬೇಕು. ಅರ್ಜುನ ಭೀಮರ ಸಹಾಯ ಇಲ್ಲದೆ ಧರ್ಮರಾಜ ಗೆಲ್ಲಲಿಕ್ಕೆ ಆಗಲಿಲ್ಲ. ಅರ್ಜುನನ ಸಹಾಯ ವಿಶೇಷವಾಗಿ ಬೇಕಾಯ್ತಲ್ಲ. ಅರ್ಜುನ ಯಾರು? ಶ್ರವಣ, ಮನನ, ಧ್ಯಾನ. ಯಾರು ದೇವರ ಬಗ್ಗೆ ಶ್ರವಣ ಮಾಡ್ತೇವೆ, ಯಾರು ದೇವರ ಬಗ್ಗೆ ವಿಶೇಷ ಮನನ ಮಾಡ್ತಾನೆ, ದೇವರನ್ನು ಧ್ಯಾನ ಮಾಡ್ತಾನೆ, ಅವನು ಅರ್ಜುನ. ಅರ್ಜುನನಿಗೆ ಕೃಷ್ಣನ ಸಹಾಯ ಇತ್ತು ಯಾವಾಗಲೂ. ಕೃಷ್ಣನ ಶ್ರೀರಕ್ಷೆ. ಕೃಷ್ಣನೇ ಒಂದು ರೂಪದಲ್ಲಿ ದೈವ.
ದೈವ ಕೃಷ್ಣನ ರೂಪದಲ್ಲಿ ಬಂದು ಅರ್ಜುನನಿಗೆ ಶ್ರೀರಕ್ಷೆ ಆದ. ಹಾಗಾಗಿ ಅರ್ಜುನ ಧರ್ಮರಾಜನ ಹಿಂದೆ ನಿಂತು ಧರ್ಮನಿಗೆ ಗೆಲುವು ತಂದುಕೊಡೋ ಹಾಗೆ ಮಾಡಿ ಎಲ್ಲ ಕೌರವರನ್ನು ದುರ್ಗುಣಗಳನ್ನು ನಿರ್ಮೂಲ ಮಾಡಿ ಸುಗುಣಗಳ ಖನಿಯಾಗಿ ಧರ್ಮನಿಗೆ ರಾಜ್ಯ ಕೊಡಿಸಿದ ಅಂತ ಮಹಾಭಾರತದ ಸಾರ ಇದೆ. ಎಂದೋ ಒಂದು ದಿನ, ಎಂದೋ ಒಂದಿಷ್ಟು ದಿನ, 18 ದಿನ ಯುದ್ಧ ನಡೆದದ್ದು ಮಹಾಭಾರತದಲ್ಲಿ. ಆದರೆ ದಿನೇ 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 ಸುಗುಣ ದುರ್ಗುಣ, ದೈವ ಇದೆ ದೈವ ಇಲ್ಲ, ಧರ್ಮ ಇದೆ ಧರ್ಮ ಇಲ್ಲ, ಆಸ್ತಿಕತೆ ಇದೆ ನಾಸ್ತಿಕತೆ ಇದೆ, ಹೀಗೆ ವಿರುದ್ಧವಾದ ಪರಸ್ಪರ ಹೋರಾಟ ದಿನೇ ದಿನೇ ನಮ್ಮೊಳಗೆ ನಡೀತಾ ಇರ್ತದೆ. ಈ ದೈನಂದಿನ ನಡೆಯುವ ನಮ್ಮೊಳಗಿನ ಹೋರಾಟವೇ ಒಂದರ್ಥದಲ್ಲಿ ಮಹಾಭಾರತದ ಯುದ್ಧ ಅಂತ ಆಧ್ಯಾತ್ಮಿಕವಾಗಿ ಯುದ್ಧವನ್ನು ಹಿರಿಯರು ತಿಳಿಲಿಕ್ಕೆ ಸಂದೇಶ ರೂಪವಾಗಿ ಹೇಳ್ತಾರೆ. ಇಂಥ ಗ್ರಂಥ ಮಹಾಭಾರತ ಅಂತಂದು. ನಿನ್ನೆ ಭೀಷ್ಮಾಚಾರ್ಯರ ಬಗ್ಗೆ ತಿಳಿದ್ವಿ. ಇವತ್ತು ದ್ರೋಣಾಚಾರ್ಯರ ಬಗ್ಗೆ ಸ್ವಲ್ಪ ತಿಳಿಯೋಣ. ದ್ರೋಣ ಯಾರು? ದ್ರೋಣ ಅಂದರೆ ದೇವಲೋಕದಲ್ಲಿ ದೇವತೆಗಳಿಗೆ ಪಾಠ ಮಾಡುವ ಗುರು. ದೈತ್ಯರಿಗೆ ಪಾಠ ಮಾಡುವವನು, ಅಸುರರಿಗೆ ಪಾಠ ಮಾಡುವವನು ಶುಕ್ರಾಚಾರ್ಯ ಅಂತ. ಅಸುರರಿಗೆ ಗುರು ಅವನೇ. ಸುರರಿಗೆಲ್ಲ ಗುರು ಯಾರು? ಬೃಹಸ್ಪತಿ ಅಂತಿದ್ದಾನೆ. ಈಗ ನಾವು ವಾರಗಳನ್ನು ನೋಡ್ತೇವೆ. ವಾರಗಳಿರೋದು ಎಷ್ಟು? ಒಟ್ಟು 7 ವಾರ. 7 ವಾರಗಳು ಒಬ್ಬೊಬ್ಬ ಗ್ರಹಗಳು. ಇವತ್ತು ಯಾವ ವಾರ? ಶುಕ್ರವಾರ. ಶುಕ್ರವಾರ ಅಂದರೆ ನಮ್ಮ ತಲೆ ಒಳಗೇನು? ಲಕ್ಷ್ಮೀ ವಾರ ಅಂತ ತಲೆ ಒಳಗಿದೆ ಅಲ್ವಾ? ಸ್ವಲ್ಪ ವಿವೇಕ ಮಾಡಿಕೊಡ್ಬೇಕು ನಾವು. ಶುಕ್ರ ಅನ್ನೋ ಹೆಸರು ಅಸುರ ಗುರುಗಳಾದ ಆಚಾರ್ಯರನ್ನು ಹೇಳ್ತದೆ. ಶುಕ್ರಾಚಾರ್ಯ ಅಂತ ಅವರಿಗೆ ಹೆಸರು. ಇವತ್ತು ಶುಕ್ರವಾರ ಅಂದರೆ ಅಸುರ ಗುರುಗಳಾದ ಶುಕ್ರಾಚಾರ್ಯರ ವಾರ, ಸ್ಪಷ್ಟವಾಗಿದೆ. ನಾಳೆ ಶನಿವಾರ. ಶನಿ ಅನ್ನೋದು ಒಂದು ಗ್ರಹದ ಹೆಸರಲ್ವೇ? ಶುಕ್ರನೂ ಒಂದು ಗ್ರಹ, ಶನಿನೂ ಒಂದು ಗ್ರಹ. ಶನೈಶ್ಚರ ಒಂದು ಗ್ರಹ ಅವರು. ಭಾನುವಾರ. ಭಾನು ಅಂದರೆ ಸೂರ್ಯ ಅಂತ ಅರ್ಥ. ಸೂರ್ಯನೂ ಒಂದು ಗ್ರಹ ಆಕಾಶದಲ್ಲಿದ್ದಾನಲ್ವೇ? ಲೋಕವನ್ನು ಬೆಳಗುತ್ತಿದ್ದಾನೆ ಸೂರ್ಯ. ರವಿವಾರ ಅಂತ ಇನ್ನೊಂದು ಹೆಸರು ಹೇಳಿದರು. ಭಾನು ರವಿ ಎಲ್ಲ ಒಂದೇ ಹೆಸರು, ಒಬ್ಬನಿಗೆ ಹೆಸರು. ಹಾಗೆ ಮುಂದೆ ಬರೋದು ಯಾವುದು? ಸೋಮ ಅಂತ ತಿಳಿತೇವೆ. ಸೋಮ ಅಂದರೆ ಯಾರಿಗೆ ಹೆಸರದು? ಆಕಾಶದಲ್ಲಿರೋ ಚಂದ್ರನಿಗೆ ಹೆಸರು. ಚಂದ್ರನಿಗೆ ಸೋಮ ಅಂತ ಇನ್ನೊಂದು ಹೆಸರಿದೆ. ಹಾಗಾದರೆ ಚಂದ್ರನೂ ಒಂದು ಗ್ರಹ. ಹಾಗೆ ಮುಂದೆ ಬರೋದದ್ದು ಮಂಗಳ. ಮಂಗಳ ಅಂದರೆ ಅರ್ಥ ಕುಜವಾಸರ. ಭೂಮಿಯ ಮಗನಾದಂಥ ಮಂಗಳನೇ ಮಂಗಳ ಅಂತ ಹೆಸರು ಕರೆಸ್ಕೊಂಡ ಕುಜ. ಕುಜ ಯಾರು? ಆಕಾಶದಲ್ಲಿ ಒಂದು ಗ್ರಹ. ಮಂಗಳ ಒಂದು ಗ್ರಹ. ಬುಧ ಚಂದ್ರನ ಮಗ ಬುಧ, ಅವನು ಒಂದು ಗ್ರಹ. ಈ ಎಲ್ಲ ಯೋಚನೆ ಮಾಡ್ತಾ ಬಂದ್ವೆಲ್ಲ. ಇವತ್ತು ಶುಕ್ರನಿಂದ ಆರಂಭ ಮಾಡಿ ಕೊನೆಗೊಳ್ಳೋದು ಯಾವುದು? ಈಗ ಮತ್ತೆ ಗುರು. ಗುರು ಅಂದರೆ ಯಾರು? ಇತ್ತೀಚೆಗೆ ಗುರು ಶಬ್ದ ಎಲ್ಲಂದರಲ್ಲಿ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾರಿಗೆ ಬೇಕಾದರೂ ಗುರು ಅಂತೇವೆ. ಗುರು ಅನ್ನೋ ಶಬ್ದ ದೇವತೆಗಳಿಗೆ ಗುರು ಯಾರೋ ಅವನಿಗೆ ಹೆಸರು. ಬೃಹಸ್ಪತಿ ಅಂತ ಅರ್ಥ. ದೇವಗುರು ಬೃಹಸ್ಪತಿ. ಎಲ್ಲ ನಿಮಗೆ ತಿಳಿಸಿದಂತಾಯ್ತು ಇವತ್ತು. ಶುಕ್ರ, ಶನಿ, ಭಾನು, ಸೋಮ, ಮಂಗಳ, ಬುಧ, ಗುರು. ಯಾರನ್ನೂ ಬಿಡಲಿಲ್ಲ. ಇವತ್ತು ಶುಕ್ರ. ಹೀಗೆ ಎಲ್ಲ ಏನು ವಾರಗಳ ಹೆಸರುಗಳಿದ್ದಾವೆ, ಆ ಎಲ್ಲ ವಾರಗಳ ಹೆಸರಿನ ಹಿಂದೆ ಗ್ರಹಗಳ ಹೆಸರಾಗಿದ್ದಾವೆ. ಗ್ರಹ ಸಂಚಾರಕ್ಕೆ ಅನುಗುಣವೇ ನಾವಿವತ್ತು ಈ ವಾರ ಅಂತ ಡಿಕ್ಲೇರ್ ಮಾಡ್ಕೋಬೇಕಂತೆ. ಜ್ಯೋತಿಷ್ಯ ಶಾಸ್ತ್ರ ಏನು ನಿಮಗೆ ಅರ್ಥ ಆಗದೆ ಇರೋ ಸಂಗತಿ ಅಲ್ಲ ಇದು, ಬಹಳ ಸುಲಭವಾಗಿದೆ. ಅದರಲ್ಲಿ ಗುರು ಅಂತಿದ್ದಾನೆ ಬೃಹಸ್ಪತಿ. ಆತ
ದೇವರ ಆದೇಶ ಮಾಡಿದ್ದಂತೆ, ದ್ವಾಪರದಲ್ಲಿ ನೀನು ಹುಟ್ಟು ಬರಬೇಕು ಭೂಮಿಯ ಮೇಲೆ ಅಂತ. ಬೃಹಸ್ಪತಿ ದೇವರನ್ನು ಕೇಳಿದ ವಿಷ್ಣುನನ್ನು, ಸ್ವಾಮಿ ನನ್ನ ಭೂಮಿಯ ಮೇಲೆ ಹುಟ್ಟು ಅಂತಂತ ಇದ್ದಿ, ನನ್ನಿಂದ ಏನು ಸೇವೆ ಆಗಬೇಕು ಅಂತ. ಅದಕ್ಕೆ ಭಗವಂತ ಹೇಳ್ದ ಬೃಹಸ್ಪತಿಗೆ, ಭೂಮಿಯಲ್ಲಿ ಭಾರ ಬಹಳ ಆಗಿದೆ, ಭೂಮಿಯಲ್ಲಿ ಭಾರ ಆಗಿದೆ. ಭೂಮಿಯಲ್ಲಿ ಭಾರ ಆಗೋದು ಒಂದು ಅರ್ಥ ಇಷ್ಟೇ, ಭೂಮಿಯಲ್ಲಿ ಅನ್ಯಾಯ ಮಾಡೋರು, ಲಂಚ ತಗೊಳ್ಳೋರು, ಕಳ್ಳತನ ಮಾಡೋರು, ಸುಳ್ಳು ಹೇಳೋರು, ಅಧರ್ಮ ಮಾಡೋರು ಜಾಸ್ತಿ ಆಗಿದ್ದಾರೆ, ಹಾಗಾಗಿ ಭೂಮಿಗೆ ಭಾರ ಆಗಿದೆ ಅಂತ ಅರ್ಥ. ಇದನ್ನು ಪರಿಹಾರ ಮಾಡಬೇಕು, ಇದು ಸರಿ ಆಗಬೇಕು, ಧರ್ಮದ ಸ್ಥಾಪನೆ ಆಗಬೇಕು. ಅದಕ್ಕೆ ನಿನ್ನಿಂದ ಸೇವೆ ಆಗಲಿಕ್ಕಿದೆ, ನೀನು ಭೂಮಿಯಲ್ಲಿ ಹುಟ್ಟು ಅಂತ ದೇವರು ಬೃಹಸ್ಪತಿಗೆ ಆದೇಶ ಮಾಡಿದ. ಅವನಿಗೆ ಅಂತ ಕೆಲಸ ನೇಮಕ ಮಾಡಿ ಆದೇಶ ಮಾಡಿದ. ಬೃಹಸ್ಪತಿ ಹೇಗೆ ಹುಟ್ಟಿದ ಅಂತ ಕಥೆಗೆ ಹೇಳ್ತದೆ, ಬಹಳ ಪ್ರಸಿದ್ಧವಾದ ಕಥೆ, ಮಹಾಭಾರತದ ಸಂಭವ ಪರ್ವದಲ್ಲಿ ಬರ್ತದೆ. ಬೃಹಸ್ಪತಿ ಹುಟ್ಟಿ ಬಂದ. ಹೇಗೆ ಹುಟ್ಟಿದ? ಒಂದು ದೊನ್ನೆಯಲ್ಲಿ ಹುಟ್ಟಿದ್ದಂತೆ. ಸಂಸ್ಕೃತದಲ್ಲಿ ದ್ರೋಣ ಅನ್ನೋ ಶಬ್ದಕ್ಕೆ ದೊನ್ನೆ ಅನ್ನೋ ಅರ್ಥ. ದೊನ್ನೆ ನೋಡಿರ್ತೀರಿ, ಕೆಲವು ಕಡೆ ದೊನ್ನೆ ಅಂತ ಅರ್ಥ ಬರೆದಿದ್ದಾರೆ, ಕೆಲವು ಕಡೆ ಹಿಂದಿನ ಕಾಲದಲ್ಲಿ ಅಕ್ಕಿ ಅಳಿಲಿಕ್ಕೆ ಅಂತ ಇಟ್ಟಿರ್ತಿದ್ರು ಮನೆ ಒಳಗೆ. ಪಾವು ಅಂತಿದ್ರು, ಸೇರು, ಚಟಾಕು ಅಂತೆಲ್ಲ ಕರೀತಿದ್ರು ಅದನ್ನು. ಶಬ್ದ ನಿಮ್ಮಲ್ಲಿ ಬೇರೆ ಬೇರೆ ಶಬ್ದ ಕರಿಬೋದು ಅದಕ್ಕೆ. ಅದಕ್ಕೂ ದ್ರೋಣ ಅಂತ ಹೆಸರಂತೆ. ನೋಡಿ ಎಂಥ ವಿಚಿತ್ರ. ಅದರೊಳಗೆ ವೀರ್ಯವನ್ನು ಇಟ್ಟು ಗರ್ಭವಾಸ ಮಾಡದೆ, ತಾಯಿ ಗರ್ಭವಾಸನೆ ಮಾಡದೇನೆ ಬೃಹಸ್ಪತಿ ಭೂಮಿಯ ಮೇಲೆ ಹುಟ್ಟಿ ಬಂದ. ಅವನಿಗೆ ದ್ರೋಣ ಅಂತ ಹೆಸರು ಬಂತಂತೆ. ದ್ರೋಣ ಹುಟ್ಟಿದ್ದಾದರೆ ಹೀಗೆ ಬೆಳವಣಿಗೆ ಪಡೆದ. ಬೆಳವಣಿಗೆ ಪಡೆದ ಮೇಲೆ ಅವನಿಗೆ ಕೃಪಾ ಅಂತ ಒಬ್ಬರು ಆಚಾರ್ಯರಿದ್ದರು. ಕೃಪಾಚಾರ್ಯರ ತಂಗಿ ಕೃಪಿ ಅಂತಿದ್ಲು, ಅವಳ ಹೆಸರೇ ಕೃಪಿ. ಅವಳು ಯಾರು? ದೇವಲೋಕದಲ್ಲಿ ಬೃಹಸ್ಪತಿ ಗುರುವಿನ ಹೆಂಡತಿ ಹೆಸರು ತಾರಾ ಅಂತಿದೆ. ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರಾ ನೋಡಿ, ಅವಳು ಗುರುಪತ್ನಿ ದೇವತೆಗಳಿಗೆಲ್ಲ. ಅವಳೇ ಭೂಮಿಯಲ್ಲಿ ಕೃಪಿ ಅಂತ ಹುಟ್ಟಿದ್ಲಂತೆ, ಕೃಪಾಚಾರ್ಯರ ತಂಗಿಯಾಗಿ. ಕೃಪಾಚಾರ್ಯರು ತಮ್ಮ ತಂಗಿಯನ್ನು ದ್ರೋಣಾಚಾರ್ಯನಿಗೆ ಮದುವೆ ಮಾಡಿಕೊಟ್ಟ. ಹಾಗಾಗಿ ಕೃಪಿ ಮತ್ತು ದ್ರೋಣ ದಂಪತಿಗಳಾದರು ಅಂತ ಹೇಳ್ತದೆ ಮಹಾಭಾರತ. ಈ ಕೃಪಾ ಬಹಳಷ್ಟು ಗುಣ ಇತ್ತು ಇವನಲ್ಲಿ, ಜೊತೆ ಜೊತೆಯಲ್ಲಿ ದೋಷಗಳೂ ಇದ್ವು ಒಂದಿಷ್ಟು. ನನಗೇನೇ ಕೆಲಸ ಮಾಡಿದರೂ ಕೀರ್ತಿ ಜಾಸ್ತಿ ಬರಬೇಕು ಅಂತಿತ್ತು. ಕೆಲವರಿಗೆ ಇರ್ತದೆ, ಏನೇ ಮಾಡಿದರೂ ನನಗೆ ಕೀರ್ತಿ ಬರಲಿ ಅಂತ. ಆ ಥರದ್ದೊಂದು ಮೆಂಟಾಲಿಟಿ. ಕೀರ್ತಿ, ದಾಕ್ಷಿಣ್ಯ, ಬಿಡೆ ಅಂತಾರಲ್ಲ, ದಾಕ್ಷಿಣ್ಯ, ಮತ್ತು ಭಾರೀ ಪರಾಕ್ರಮ, ಬುದ್ಧಿಯಲ್ಲಿ ಚಾಣಾಕ್ಷತೆ, ದೇವರಲ್ಲಿ ಭಕ್ತಿ, ವಿಶ್ವಾಸ, ಧರ್ಮದಲ್ಲಿ ಭಾರೀ ಶ್ರದ್ಧೆ ಧರ್ಮದಲ್ಲಿ. ಅಷ್ಟು ಶ್ರದ್ಧೆ ಧರ್ಮದಲ್ಲಿ, ಅಂತಿಂಥದ್ದಲ್ಲ, ಭಾರೀ ಶ್ರದ್ಧೆ. ಇಂಥ ಅನೇಕ ಗುಣಗಳೂ ಇತ್ತು, ದೋಷಗಳು ದ್ರೋಣನಲ್ಲಿತ್ತು ಅಂತ ಮಹಾಭಾರತದಿಂದ ತಿಳಿದು ಬರ್ತದೆ. ಮಗನ ಮೇಲೆ ಬಹಳ ವ್ಯಾಮೋಹ. ಅತಿಯಾದ ಪುತ್ರ ವ್ಯಾಮೋಹನೂ ಒಳ್ಳೆಯದಲ್ಲ. ಇರಬೇಕು, ಮಗನ ಮೇಲೆ ಸ್ನೇಹ ಇರಬೇಕು ತಂದೆ ತಾಯಂದರಿಗೆ. ಆದರೆ ಓವರ್ ಅಂತಿರ್ತಾರಲ್ಲ, ಕೆಲವರಿಗೆ ಓವರ್ ಆಗಿರ್ತದೆ, ಎಕ್ಸ್ಟ್ರೀಮ್ ಅಂತ, ಆ ಥರ ಇವೆಲ್ಲ ದ್ರೋಣನಲ್ಲಿತ್ತು ಅಂತ ಹೇಳ್ತದೆ ಮಹಾಭಾರತ. ಒಂದು ಸಂದರ್ಭ ಹೀಗೆ ಬಂತು, ದ್ರೋಣ ಎಲ್ಲಿ ಎಡವಿದ, ದ್ರೋಣ ಎಲ್ಲಿ ಎತ್ತರಕ್ಕೆ ಬಂದ, ದ್ರೋಣ ಎಲ್ಲಿ ಬಹಳ ಚಾಣಾಕ್ಷತೆ ಮೆರೆದ, ಎಲ್ಲ ಅವನ ಕಥೆಯಿಂದ ನಿಮಗೆ ತಿಳಿದು ಬರ್ತದೆ ಇವತ್ತು. ಒಂದು ಸಂದರ್ಭ ಹೀಗೆ ಬಂತು, ದ್ರೋಣ ತಾನು ಅವಲಂಬಿಸಿದ ಜೀವನೋಪಾಯ ಏನು ಅಂದರೆ ಶಿಲೋಂಚ ಅಂತ ಜೀವನೋಪಾಯವನ್ನು ಅವಲಂಬಿಸಿದ್ದ. ಪ್ರಾಯ ಈ ಶಬ್ದ ಬಹಳ ಕಡಿಮೆ ಲೋಕದಲ್ಲಿ. ಶಿಲೋಂಚ ಅಂತ ಒಂದು ಶಬ್ದ. ಇದು ವೃತ್ತಿ. ಅವನು ಜೀವನೋಪಾಯ ಅವಲಂಬಿಸಿದ್ದು ವಿಪ್ರನಾಗಿ. 4 ವರ್ಣಗಳಿವೆ ಅಲ್ವೇ, ವಿಪ್ರ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಿವೆ. ಮಹಾಭಾರತ ತಿಳಿಸ್ತದೆ.
ಇದೇ ಶಬ್ದ ಹೇಳಿದರೆ ಕೆಲವ್ರ ಕಿವಿಯಲ್ಲೇನೋ ಕಿರಿಕಿರಿ ಆಗ್ತದೆ. ಅದಕ್ಕೆ ಬೇಕಂದರೆ ಎ ಬಿ ಸಿ ಡಿ ಅಂತ ಬೇಕಂದರೆ ವ್ಯವಹಾರ ಮಾಡಿ. ಕೆಲವು ಬುದ್ಧಿಜೀವಿಗಳಿಗೆ ಈ ಶಬ್ದ ಕೇಳಿದರೆ ಕಿವಿಯಲ್ಲಿ ಶೂಲ ಚುಚ್ಚಿದಾಗ ಆಗ್ತಾಯಿದೆ. ಅದ್ರ ಬದಲು ಎಸ್ ಸಿ ಒ ಬಿ ಸಿ ಜನರಲ್ ಅಂದರೆ ಭಾರಿ ಖುಷಿ ಪಡ್ತಾರೆ. ಮತ್ತು ನಮ್ಮ ಭಾರತದ ವಿಚಿತ್ರವಾದ ವ್ಯವಸ್ಥೆ, ಸನಾತನ ವ್ಯವಸ್ಥೆಯಲ್ಲಿ ಎಲ್ಲರೂ ಸುಖವಾಗಿರಲಿ ಅಂತ ಮಾಡಿದ ಅಪೂರ್ವ ವ್ಯವಸ್ಥೆಯನ್ನೇ ಬೆರಳು ಮಾಡಿ ತೋರಿಸೋ ಹಾಗೆ ನಮ್ಮನ್ನು ಬೆಳವಣಿಗೆ ಮಾಡಿಸ್ತಾ ಇದ್ದಾರೆ. ಈ ವ್ಯವಸ್ಥೆ ಒಳಗೆ ಈ ವಿಪ್ರರಿಗೆ ಯಾವಾಗಲೂ ಅವ್ರದ್ದೇ ಆದ ಜೀವನೋಪಾಯ ಏನು ಅಂತ ಶಾಸ್ತ್ರಗಳು ಹೇಳ್ತಾರೆ. ಯಾವತ್ತೂ ಕೂಡ ಈತ ಇನ್ನೊಬ್ಬರನ್ನ ಕೇಳಿ ಇಷ್ಟುಕೊಳ್ಳೋದು ಬೇಡ, ದೇವರು ಕೊಟ್ಟದ್ರಲ್ಲಿ ಬದುಕು ಕಟ್ಟಿಕೊಳ್ತೇನೆ, ಹಾಗಾದರೆ ಹೊಟ್ಟೆ ಪಾಡಿ ಹಾಗೆ ನಡಿಬೇಕು. ಇನ್ನೊಬ್ಬರು ಕೊಟ್ಟರೂ ಕೂಡ ಅದನ್ನು ಇಷ್ಟುಕೊಳ್ಳೋದು ಬೇಡ ಅಂತ ತಾನು ನಿಯಮ ಹಾಕ್ಕೊಂಡಿದ್ದ. ಇದು ಒಂದು ವೃತ್ತಿ. ತಾನು ಇನ್ನೊಬ್ಬರನ್ನ ಕೇಳಲ್ಲ, ಇನ್ನೊಬ್ಬರು ಕೊಡ್ಲಿಕ್ಕೆ ಬಂದರೂ ಕೂಡ ಅದನ್ನು ಇಸ್ಕೊಳ್ಳೋದಿಲ್ಲ. ಮತ್ತು ಹೇಗೆ ಹೊಟ್ಟೆ ತುಂಬಬೇಕು? ಉಂಚ, ಶಿಲ, ಅಪ್ರತಿಗ್ರಹ ಇದೆಲ್ಲ ಮಹಾಭಾರತದಲ್ಲಿ ಹೇಳಿರುವ ಶಬ್ದಗಳು. ಅಪ್ರತಿಗ್ರಹ ಅಂತಂದರೆ ಇನ್ನೊಬ್ಬರು ಕೊಡ್ಲಿಕ್ಕೆ ಬಂದರೂ ಏನಾದರೂ ಬೇಡ ಅಂತ ಅದನ್ನು ಇಸ್ಕೊಳ್ಳೋದೇನೆ ಇರೋದಕ್ಕೆ ಅಪ್ರತಿಗ್ರಹ ಅಂತ ಕರಿತಿದ್ರಂತೆ. ಈತ ಅಪ್ರತಿಗ್ರಹ ಅನ್ನೋ ನಿಯಮವನ್ನು ಹಾಕ್ಕೊಂಡಿದ್ದ. ಶಿಲೋಂಚ ಅಂದರೆ ಅದೊಂದು ವಿಚಿತ್ರವಾದ ವೃತ್ತಿ. ಅದನ್ನು ನಿಮಗೆ ತಿಳಿಸ್ತೇನೆ. ಮಹಾಭಾರತ ಹೇಳಿದ್ದು ಹೀಗೆ. ಬೇಸಾಯ ಮಾಡ್ತಾರೆ ರೈತರು, ಒಳ್ಳೆ ಬೆಳೆ ಬರ್ತದೆ, ಧಾನ್ಯ ಬರ್ತದೆ. ಬಂದ ಧಾನ್ಯವನ್ನು ಕಡಲೆ, ಜೋಳ, ಗೋಧಿ, ರಾಗಿ, ಅಕ್ಕಿ ಏನೋ ಒಂದು ಧಾನ್ಯ ಬೆಳೀತಾನೆ. ಬೆಳೆದಂಥ ರೈತರಿಗೆ ಬಹಳ ದೈವ ಭಕ್ತಿ ಇದೆ. ಇವತ್ತಿಗೂ ಇದೆ, ಮೊದಲು ಇತ್ತು, ಯಾವಾಗಲೂ ಇದೆ ಅವರಿಗೆ. ಅವರು ಕಪಟತನ ಮಾಡೋದಿಲ್ಲ. ಅವರೇನು ಮಾಡ್ತಾರೆ ಅಂದರೆ ತಮ್ಮ ಬೆಳೆದ ಧಾನ್ಯದೊಳಗೆ ಸ್ವಲ್ಪ ಕಡಿ ಕಾಳುಗಳನ್ನು ಪಕ್ಷಿಗಳು ಇರಲಿ ಅಂತ ತಾವು ಎಲ್ಲಿ ರಾಶಿ ಹಾಕಿರ್ತಾರೆ ಅಲ್ಲೇ ಬಿಟ್ಟು ಹೋಗ್ತಾರೆ. ಸ್ವಲ್ಪ ಬಿಡ್ತಾರೆ. ಇವತ್ತಿಗೂ ಬಿಡ್ತಾರೆ. ಅದನ್ನು ಪದ್ಧತಿ ಅದು. ಪೂರ್ಣ ಬಳ್ಕೊಂಡು ಹೋಗಬಾರ್ದು ಅಂತ ಸ್ವಲ್ಪ ಅಲ್ಲಿ ಬಿಡ್ತಾರೆ. ಆ ಬಿಟ್ಟಂಥದ್ರೊಳಗೆ ಪಕ್ಷಿಗಳು ಬಂದು ಅದನ್ನು ತಿಂತಾವೆ. ಪಕ್ಷಿಗಳಿಗೂ ಇರಲಿ ಅಂತ. ಪಕ್ಷಿಗಳ ಲಾಭ ಬಹಳ ಇದೆ, ನಿಮಗೆ ಹೇಳ್ತೇನೆ ಮತ್ತೊಂದು ಸಲ ಯಾವಾಗಲಾದ. ಪಕ್ಷಿಗಳು ಇರಬೇಕು ಯಾವಾಗಲೂ. ಪಕ್ಷಿಗಳು ಇಲ್ಲ ಅಂದರೆ ರೋಗಗಳು ಬರ್ತವೆ ಧಾನ್ಯಗಳಿಗೆ. ಪಕ್ಷಿಗಳು ಇಲ್ಲ ಅಂದರೆ ಬೆಳೆ ಸರಿಯಾಗಿ ಬೆಳೀಲಿಕ್ಕಾಗಲ್ಲ. ಬೆಳೆ ಮೇಲೆ ಬರುವಂತಹ ರೋಗಗಳನ್ನು ತಡೆಗಟ್ಟುವ ಶಕ್ತಿ ಪಕ್ಷಿಗಳಿಗಿರ್ತದೆ ಯಾವಾಗ. ಇದೇ ಒಂದು ಸಂಬಂಧ. ಹಾಗಾಗಿ ಪಕ್ಷಿಗಳು ಇರಲೇಬೇಕು. ಅದರಲ್ಲಿ ಪಕ್ಷಿ ಜಾತಿಯಲ್ಲೇ ಬೇರೆ ಬೇರೆ ಥರದ ಪಕ್ಷಿಗಳಿದ್ದಾವೆ. ಕೆಲವು ಹಾಳು ಮಾಡುವೂ ಇದ್ದಾವೆ, ಕೆಲವು ಸರಿ ಮಾಡುವೂ ಇದ್ದಾವೆ. ಮನುಷ್ಯರಲ್ಲಿ ಇಲ್ಲವೇ ಹಾಗೆ ಅಂತ ಅರ್ಥ. ಬಹಳ ವಿಶೇಷ ಈ ಪಕ್ಷಿಗಳ ವಿಶೇಷ. ಸರಿ, ರೈತರೆಲ್ಲ ತಾವು ಬೆಳೆದು ರಾಶಿ ಹಾಕಿದ ಕಾಳುಗಳನ್ನು ತಾವು ತುಂಬಿಕೊಂಡು ಹೋಗುವಾಗ ಒಂದಿಷ್ಟು ಪಕ್ಷಿಗಳು ಇರಲಿ ಅಂತ ಬಿಡ್ತಾರೆ. ಬಿಟ್ಟದ್ರೊಳಗೆ ಮತ್ತೆ ಆ ಪಕ್ಷಿಗಳು ತಿಂದು ಕೆಲವು ಬಿಡ್ತಾವೆ. ಅಂತ ಪಕ್ಷಿ ಎಲ್ಲ ತಿನ್ನಲ್ಲ, ಅವು ಒಂದು ಬಿಡದೆ ತಿನ್ನಲ್ಲ. ಅಷ್ಟು ಬಿಟ್ಟದ್ದು ಏನಿರ್ತದಲ್ಲ, ಆ ಪಕ್ಷಿಗಳು ಬಿಟ್ಟದ್ದನ್ನು ಇವರು ಹೋಗಿ ಆರಿಸ್ಕೋಬೇಕಂತ. ಅದು ಯಾರ್ದೂ ಅಲ್ಲ ಅಂತ ಅರ್ಥ. ರೈತರು ಬೆಳೆದು ರಾಶಿ ಹಾಕಿದ್ರಲ್ಲಿಯೂ ಬಳದ್ಕೊಂಡು ಹೋಗುವಾಗ ಪಕ್ಷಿಗೋಸ್ಕರ ಅಂತ ಬಿಟ್ಟದ್ದು ಅವು ತಿಂದ ಮೇಲೆ ಮತ್ತೆ ಉಳಿತಾವಂತೆ. ಆ ಎಷ್ಟು ಕಾಳು ಉಳಿತಾವೋ ಕಡೆ ಕಾಡು, ಅದನ್ನು ಮನೆಗೆ ತಂದು ತಿಂದು ಬದುಕೋದಕ್ಕೆ ಶಿಲೋಂಚ ಅಂತ ಹೆಸರಂತೆ. ಇದು ವೃತ್ತಿ ಅಂತ. ಇವತ್ತು ಒಂದು ದಿವಸದ ಹೊಟ್ಟೆಪಾಡು ಅಷ್ಟೇ. ನಾಳೆಗೋಸ್ಕರ ಮತ್ತೆ ಅದನ್ನು ಉಳಿಸ್ಕೊಳ್ಳೋ ಹಾಗಿಲ್ಲ ಮನೆ ಒಳಗೆ. ಅದು ಒಂದು ರೀತಿ ಕಠಿಣವಾದ ವ್ರತ, ಕಠಿಣವಾದ ವೃತ್ತಿ. ನಿಮ್ಮಂಥವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಇವನ್ನೆಲ್ಲ ಹೇಳಲಿಕ್ಕೆ ಹೋದರೆ ಫೂಲಿಶ್ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಸಾಫ್ಟ್ವೇರು 3G 4G ನೋಡ್ತಾ ಇರೋ ಇವತ್ತಿನ ಪ್ರಪಂಚದೊಳಗೆ ಶಾಸ್ತ್ರಗಳಲ್ಲಿ ಹೇಳಿರುವ ಅಪೂರ್ವ ವಿಷಯಗಳು ಯಾವುದು ಅರ್ಥ ಮಾಡಿಕೊಳ್ಳುವಷ್ಟು ಸಂಯಮ ಉಳಿದಿಲ್ಲ ಇವತ್ತು. ಎಂಥೆಂಥ ವೃತ್ತಿಯನ್ನು ಅವಲಂಬಿಸಿದ್ರು ಹಿಂದಿನವರು.
ಅಂಥ ಅದ್ಭುತವಾದ ವೃತ್ತಿ ನೋಡಿ. ಶಿಲೋಂಚ ಅಂದರೆ ಇಂಥ ವೃತ್ತಿಗೆ ಹೆಸರು. ಇದನ್ನು ಪಾಲನೆ ಮಾಡ್ತೇನೆ ಅಂತ ನಂಬಿ ಇದಕ್ಕಿಂತ ಇನ್ಯಾರು ಕೊಟ್ಟರೂ ಬೇಡ ನನಗೆ ಅಂತ ಹೊರಟಂಥ ಮಹಾನುಭಾವ ದ್ರೋಣ. ಇದರ ಪ್ರಭಾವ ಏನಾಯಿತು ಅಂದರೆ ದ್ರೋಣರಿಗೆ ಏನು ವಿದ್ಯೆ ಕಲಿತಾ ಇದ್ರೂ ಅದು ಸಿದ್ಧಿ ಆಗ್ತಿತ್ತಂತೆ. ಬ್ರಹ್ಮಚರ್ಯ ಪಾಲನೆ ಮಾಡ್ತಾಯಿದ್ರು, ವೃತ್ತಿ ಶಿಲೋಂಚ ಇಟ್ಟುಕೊಂಡಿದ್ರು. ಮನುಷ್ಯನ ಗುರಿ ತಲುಪಲಿಕ್ಕೆ ಇವೆಲ್ಲ ನಿಯಮಗಳನ್ನು ಪಾಲನೆ ಮಾಡಿ ತನ್ನ ವೃತ್ತಿಯನ್ನು ಕಲ್ಪಿಸ್ಕೊತಾನಲ್ಲ, ಆವಾಗ ಅವನು ಗುರಿ ತಲುಪ್ತಾನೆ. ಎಲ್ಲ ಕಡೆಯಲ್ಲೂ ಇದೆ ಇದು, ಎಲ್ಲ ಕಡೆಯಲ್ಲೂ ಈ ರಹಸ್ಯ ಇದೆ. ನೀವು ಯಾವುದೇ ವೃತ್ತಿಯನ್ನು ಅವಲಂಬಿಸಿರಿ, ಆ ವೃತ್ತಿಯಲ್ಲಿ ಒಂದು ಗುಟ್ಟಿರ್ತದೆ, ರಹಸ್ಯ ಇರ್ತದೆ. ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದರೆ ನಿಮಗೆ ಬೇಡ ಅಂದರೂ ಆ ವೃತ್ತಿ ನಿಮಗೆ ಸಿದ್ಧಿ ಕೊಡಲಿಕ್ಕೆ ಶುರು ಮಾಡ್ತದೆ. ಇದೇ ರಹಸ್ಯ. ಇಲ್ಲದೆ ಹೋದರೆ ಇವತ್ತು 100 ಜನ ವ್ಯಾಪಾರಿಗಳಲ್ಲಿ 4-5 ಜನ ಬೆರಳೆಣಿಕೆಯಲ್ಲಿ ಮಾತ್ರ ಯಾಕೆ ಸಕ್ಸಸ್ ಕಾಣ್ತಾ ಇದ್ದಾರೆ? ಎಲ್ಲರೂ ಆಗಬೇಕಲ್ವ? ಅದರ ಹಿಂದಿರುವ ಆ ರಹಸ್ಯ, ಅಲ್ಲೊಂದು ಪ್ರಾಮಾಣಿಕತೆ, ಅಲ್ಲೊಂದು ಎಥಿಕ್ಸ್ ಇದೆ. ಆ ಎಥಿಕ್ಸನ್ನು ಮೀರಿ ನಡೆಯಲ್ಲ. ಅದು ಪೌರೋಹಿತ್ಯವನ್ನು ನಡೆಸೋ ಯಾಜ್ಞಿಕರೇ ಇರ್ಬೋದು. ನೋಡಿ, ಇವತ್ತು 100 ಜನ ಭಟ್ರಿದ್ದಾರೆ, ಅದರಲ್ಲಿ ಒಬ್ಬ ಭಟ್ರಿಗೆ ಮಾತ್ರ ಭಾರೀ ಸಿದ್ಧಿ ಬಂದು ಅವನು ಭಾರೀ ಶ್ರೀಮಂತಿಕೆಯಲ್ಲಿ ಮೆರೀತಾನೆ. ನೋಡಿದರೆ ಅವನು ವೇದ ಮಂತ್ರ ಹೇಳ್ತಾನೆ, ಪೂಜೆ ಮಾಡಿಸ್ತಾನೆ, ಯಾಜ್ಞಿಕ ಮಾಡಿಸ್ತಾನೆ, ಪೌರೋಹಿತ್ಯ ಮಾಡಿಸ್ತಾನೆ. 100 ಜನ ಸಂಗೀತಗಾರರಿದ್ದಾರೆ. ಬೆರಳೆಣಿಕೆಯಲ್ಲಿ ಕೆಲವು ಸಂಗೀತಗಾರರು ಮಾತ್ರ 1000 ಜನರು ಖುಷಿ ಪಡಲಿಕ್ಕೆ ಬೇಕಾಗೋ ಸಂಗೀತವನ್ನು ಹಾಡಿ ತಾವೂ ಶ್ರೀಮಂತರಾಗಿ ಜನಗಳನ್ನು ಆನಂದದಲ್ಲಿ ತೇಲಾಡಿಸ್ತಾರೆ. ಯಾಕೆ? ಅಲ್ಲೊಂದು ಎಥಿಕ್ಸ್ ಇದೆ. ಆ ಸಂಗೀತ ವಿದ್ಯೆ ಇರ್ಬೋದು, ಕೃಷಿ ಇರ್ಬೋದು, ವ್ಯಾಪಾರ ಇರ್ಬೋದು, ಅದು ಪೌರೋಹಿತ್ಯ ಇರ್ಬೋದು, ಯಾಜ್ಞಿಕ ಇರ್ಬೋದು, ಅಥವಾ ಇನ್ನೇನೋ ವೃತ್ತಿ ಇಟ್ಟುಕೊಳ್ರಿ ನೀವು. ಇದೇ ನಾನು ಹೇಳಿದ್ದಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಬಿಸ್ನೆಸ್ ಇರ್ಬೋದು, ಅಪ್ಲಿಕೇಶನ್ ಡೆವಲಪ್ ಮಾಡುವಂಥ ಇವತ್ತಿನ ಸಾಫ್ಟ್ವೇರ್ ಪ್ರಪಂಚ ಇರ್ಬೋದು, ಎಲ್ಲದರೊಳಗೂ ಇದೊಂದು ಗುಟ್ಟಿದೆ. ಅದನ್ನು ಕಂಡುಕೊಂಡ ಅಂದರೆ ಆತ ಯಾವತ್ತೂ ಅಲ್ಲಿ ನಿಯಮ ಹಾಕ್ಕೋಬೇಕು ಅವನು, ಇದಕ್ಕಿಂತ ಹೆಚ್ಚು ನಾನು ಏನೂ ಮಾಡಲಾರೆ. ಎಲ್ಲಿ ಫೇಲ್ ಆಗ್ತಾನೆ ಮನುಷ್ಯ ಅಂದರೆ ಇಲ್ಲೇ ಫೇಲ್ ಆಗ್ತಾನೆ. ಅದು ನಮಗೆ ಪರೀಕ್ಷಾ ಕಾಲ ಅಂತ ಅರ್ಥ. ನಾವು ನಿಗದಿಪಡಿಸಿರ್ತೀವಿ, ನಮಗೆ ಇಷ್ಟು 1000 ರೂಪಾಯಿ ಇಷ್ಟು ಹಣ ಬಂದರೆ ಸಾಕು ಅಂತ ನಿಗದಿಪಡಿಸಿರ್ತದೆ. ಅದಕ್ಕಿಂತ ಹೆಚ್ಚು ಬಂದರೂ ಬೇಡ, ಅದು ನಂದಲ್ಲ ಅನ್ನಬೇಕಂತೆ. ನಮ್ಮ ಮನಸ್ಸು ಅದನ್ನು ಪರೀಕ್ಷಾ ಕಾಲದೊಳಗೆ ಏನು ಮಾಡ್ತದೆ ಅಂದರೆ, ಹೆಂಗಿದ್ರು ಬರ್ತಿದೆ ಅಲ್ಲ, ಬರಲಿ ಬಿಡು ಅಂತ, ಇಲ್ಲಿಗೆ ಬಿತ್ತು ಅಂತ ಅರ್ಥ. ಇಲ್ಲೇ ಬೀಳ್ತಾನೆ ಮನುಷ್ಯ. ಆ ಎಥಿಕ್ಸ್ ಉಳಿಸ್ಕೊಳ್ಳಲ್ಲ ಅವನು. ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು, ಟಾಟಾ ಇರ್ಬೋದು, ಮಹೇಂದ್ರ ಇರ್ಬೋದು, ಫಾರ್ಚುನರ್ ಇರ್ಬೋದು, ದೊಡ್ಡ ದೊಡ್ಡ ಕಾರ್ ಕಂಪ್ನಿಗಳೆಲ್ಲ ಯಾಕೆ ಎತ್ತರ ಬೆಳೆದಿದ್ದಾವೆ? ಕೀ ಪೊಸಿಷನ್ನಲ್ಲಿದ್ದವನು ತುಂಬ ಎಥಿಕ್ಸನ್ನು ಪಾಲನೆ ಮಾಡ್ತಾ ಇದ್ದಾನೆ. ನನಗೆ ಇದ್ರ ಮೇಲೆ ಒಂದು ಪೈಸೆ ಕೊಟ್ಟರೂ ಬೇಡ, ನಂಗೆ ಬರಬೇಕಾದದ್ದು ಅಷ್ಟೇ ಅಂತ ಅದನ್ನು ಫಾಲೋ ಮಾಡ್ತಾರೋ. ಇದನ್ನು ನಾವು ನೀವು ಇವತ್ತು ಫಾಲೋ ಮಾಡಲಿಕ್ಕೆ ಶುರು ಮಾಡಿದರೆ ನಮ್ಮ ಬದುಕಿನಲ್ಲಿ ನಾವು ಎತ್ತೆತ್ರ ಹೋಗ್ಲಿಕ್ಕೆ ಶುರು ಮಾಡ್ತೇವೆ. ನಾವು ಹಿಡಿದದ್ದೆಲ್ಲ ಸಕ್ಸಸ್ ಆಗಲಿಕ್ಕೆ ಶುರು ಆಗ್ತದೆ. ದ್ರೋಣಾಚಾರ್ಯರಿಗೆ ಎಲ್ಲ ವಿದ್ಯೆಗಳು ಬರಲಿಕ್ಕೆ ಇದು ಪ್ರಮುಖವಾದ ಕಾರಣ ಆಗಿತ್ತು. ಅವರು ಏನು ಅವಲಂಬಿಸಿದ್ರಲ್ಲ ತಮ್ಮ ಬದುಕಿನೊಳಗೆ, ಶಿಲೋಂಚ, ಅಪ್ರತಿಗ್ರಹ, ಇದನ್ನು ಯಾವತ್ತೂ ಬಿಡಲಿಲ್ಲ. ಹೀಗಾಗಿ ಅವ್ರು ಏನು ಹೇಳಿಕೊಟ್ರು ಕಲ್ತು ಬಿಡ್ತಿದ್ರಂತೆ. ಅಪ್ರತಿಗ್ರಹ ಅಂದರೆ ಅದರದ್ದೇ ವಿಶೇಷತೆ. ಇನ್ನೊಬ್ಬರು ಹೋಗಿ ಕೈಗೆ ದುಡ್ಡಿಟ್ಟರು ಬೇಡ ಅಂತಿದ್ರು, ನಾನು ತೊಗೊಳೋದಿಲ್ಲ ಅಂತಿದ್ರು. ನಂಗೆ ಬೇಡ, ಎದಕ್ಕೆ ಕೊಡ್ತಿದೀಯ ಅಂತಿದ್ರಂತ. ಇಲ್ಲ, ಪುಣ್ಯ ಬರೀ, ನಾನು ನಿನ್ನ ಪುಣ್ಯ ಕೊಡೋಲ್ಲ ಅಂತಿದ್ರಂತ. ಯಾರು ಹೇಳ್ತಾರೆ ಹಿಂಗೆ? ನೀನು ದುಡ್ಡು ಕೊಟ್ಟು ಕೂಡಲೇ ನನ್ನ ಪಾಪ, ನಾನು ನಿನ್ನ ಪಾಪ ಕಳೆಯಲ್ಲ ಅಂತಿದ್ರಂತ. ನಾನು ನಿನ್ನ ಪಾಪ ನನಗೆ ಬೇಡ, ಬೇರೆಯವ್ರಿಗೆ ಕೊಡು, ನನಗೆ ಬೇಡ, ನಾ ತೊಗೊಳೋದಿಲ್ಲ. ಧಾನ್ಯ ಕೊಟ್ಟರೆ ಬೇಡ, ಹಾಲು ಬೇಡ, ನಂಗೆ ಬೇಡ. ಮನುಷ್ಯನಲ್ಲಿ ಬೇಡ ಅನ್ನೋ ಅಪ್ರತಿಗ್ರಹ ಇದೆಯಲ್ಲ, ಬಹಳ ಸಿದ್ಧಿಯನ್ನು ತಂದು ಕೊಡ್ತದೆ. ಅದಕ್ಕೆ ದ್ರೋಣಾಚಾರ್ಯರ ಕಥೆ. ದೋಷನೂ ಸೇರಿಕೊಂಡಿತ್ತು ಅವರಲ್ಲಿ, ಕೆಲವು ದೋಷ ಇತ್ತು ಅಂತ ಹೇಳಿದ್ನಲ್ಲ. ವಿದ್ಯಾವಂತರಾದರು, ಮದುವೆ ಮಾಡಿಕೊಂಡ್ರು, ಒಳ್ಳೆ ಯೌವನದಲ್ಲಿ ಮದುವೆ ಮಾಡಿಕೊಂಡ ಮೇಲೆ ಒಂದು ಮಗುನ ಹಡಿದ್ರು.
ಆ ಮಗುವಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ಟರು. ಕಾರಣ ಇದೆ ಅದಕ್ಕೂ ಕೂಡ. ಆ ಮಗು ಹುಟ್ಟಿದಾಗ ಕುದುರೆ ಹುಟ್ಟಿದರೆ ಯಾವ ತರಹ ಶಬ್ದ ಬರಬೇಕೋ ಈ ಮಗು ಹುಟ್ಟಿದಾಗ ಆ ಶಬ್ದ ಬಂತಂತೆ ಆ ಮಗುವಿನ ಬಾಯಲ್ಲಿ. ಸಂಸ್ಕೃತದಲ್ಲಿ ಅಶ್ವ ಅಂದರೆ ಕುದುರೆ, ಕುದುರೆಯಂತೆ ಶಬ್ದ ಬಂದದ್ದಕ್ಕೆ ಹೆಸರಿಡುವಾಗ ಇವನಿಗೇನಂತ ಹೆಸರಿಟ್ಬಿಟ್ರು, ಅಶ್ವತ್ಥಾಮ. ಎಲ್ಲರ ಬದುಕಿನಲ್ಲೂ ಮದುವೆ ಆಗ್ತದೆ, ಮಕ್ಕಳು ಹುಟ್ಟುತ್ತಾರೆ, ಒಂದೊಂದು ರೀತಿ ವಿಚಿತ್ರ ಘಟನೆ ನಡೀತಿರ್ತವೆ. ಹಾಗೆ ಇವರಿಗೂ ಕೂಡ ಮಕ್ಕಳು ಹುಟ್ಟಿದ್ರು, ಮಗನಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ಟರು. ಬದುಕು ಹೆಂಗೆ ಬದಲಾವಣೆ ತಗೊಳ್ತದೆ ನೋಡಿ. ಮಗು ಹುಟ್ಟಿದ ಮೇಲೆ, ಮಗು ಹುಟ್ಟೋಕ್ಕಿಂತ ಮುಂಚೆ ತಮ್ಮದೇ ಆದ ಕಟ್ಟುಪಾಡುಗಳನ್ನು ಇಟ್ಕೊಂಡಿದ್ರು ಸರಿ ಇತ್ತು. ಆದರೆ ಮಗು ಹುಟ್ಟಿದ ಮೇಲೆ ಅಶ್ವತ್ಥಾಮ ಬೆಳೀತಾ ಇರುವಾಗ ಅವನ ಬೆಳವಣಿಗೆಗೋಸ್ಕರ ಒಂದಿಷ್ಟು ಏನಾದರೂ ಸಂಪಾದನೆ ಮಾಡಲೇಬೇಕಲ್ಲ. ಇವತ್ತೆಲ್ಲ ದೊಡ್ಡ ಸಮಸ್ಯೆ ಬರೋದೇ ಆವಾಗ. ಮದುವೆ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ ಅಂದವನು ಆರಾಮಾಗಿ ಅಲ್ಲಿ ಇಲ್ಲಿ ತೇಲಾಡ್ಕೊಂಡಿರ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಮದುವೆ ಅಂತ ಆದಮೇಲೆ ಒಂದು ಜವಾಬ್ದಾರಿ, ಏನು ಮಾಡಬೇಕು? ಆದರೂ ಯಾರನ್ನೂ ಕೇಳಲ್ಲ ಅಂತಿದ್ರಂತೆ ದ್ರೋಣಾಚಾರ್ಯ. ದೇವರೇನು ಕೊಡ್ತಾನೋ ಅದರ ಮೇಲೆ, ಆದರೂ ಹಾಗೇ ಇದ್ರಂತೆ. ಅದರಿಂದ ಬಡತನ ಜಾಸ್ತಿ, ಭಾರೀ ಬಡತನ ಮನೆಯೊಳಗೆ. ದುರ್ಯೋಧನ, ದುಶ್ಯಾಸನ, ಪಾಂಡವರು ಎಲ್ಲರೂ ಇವರ ಮನೆಯಲ್ಲಿ ಓದ್ಲಿಕ್ಕೆ ಮಾತ್ರ ಬರಬೇಕು, ಓದ್ಲಿಕ್ಕೆ ಬರಬೇಕು. ಇವರು ಅವ್ರಿಗೆ ಪಾಠ ಮಾಡಬೇಕು. ಅವ್ರು ಏನಾದರೂ ಕೊಡ್ತೇನೆ ಅಂದರೆ ಏನಿಲ್ಲ ಅನ್ಬೇಕಂತ. ಪಾಠ ಮಾಡಬೇಕು. ವಿದ್ಯೆ ಮಾರಾಟದ ವಸ್ತು ಅಲ್ಲ, ಇವರು ಏನೂ ಕೊಟ್ಟರು ತಗೊಳ್ಳೋರು ಅಲ್ಲ, ಪಾಠ ಮಾಡ್ತಿದ್ರಂತೆ. ಅದೇನಾಯಿತು, ಎಲ್ಲ ರಾಜಕುಮಾರರು ಬರಲಿಕ್ಕೆ ಶುರು ಮಾಡಿದರು. ಹಸ್ತಿನಾವತಿಯ ರಾಜಕುಮಾರರೇ ಇವ್ರ ಹತ್ರ ಓದ್ತಾರೆ ಅಂದರೆ ಇನ್ನು ಉಳಿದ ರಾಜಕುಮಾರರೆಲ್ಲ ಯಾಕೆ ಬೇಡ ಅಂತಾರೆ. ಅವರು ಇಲ್ಲೇ ಓದ್ಲಿಕ್ಕೆ ಶುರು ಮಾಡಿದ್ರಂತೆ. ನೋಡಿ, ದ್ರೋಣಾಚಾರ್ಯರ ಎಷ್ಟು ಅದ್ಭುತವಾದಂಥ ಶಕ್ತಿ ಅನ್ನಲಿಕ್ಕೆ ಇದೆ ವಿಶೇಷ. ಎಲ್ಲ ಪಾಂಡವರನ್ನು ತಮ್ಮ ಶಿಷ್ಯರನ್ನಾಗಿ, ಕೌರವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳಿಕ್ಕೆ ಏನು ವಿದ್ಯೆ ಬೇಕೋ ಆ ವಿದ್ಯೆ ಅವರ ಹತ್ರ ಇತ್ತಂತೆ. ಹೆಂಗಿತ್ತು ಅವರ ವಿದ್ಯಾದ ಚಾಣಾಕ್ಷತೆ ಅನ್ನಲಿಕ್ಕೆ ಒಂದು ಚಿಕ್ಕ ಕಥೆ ಹೇಳ್ತಾರೆ. ಮೊದಲನೇ ಹಂತ. ಒಂದು ಸಲ ಧರ್ಮರಾಜ, ಅರ್ಜುನ, ಭೀಮ, ನಕುಲ, ದುರ್ಯೋಧನ, ದುಶ್ಯಾಸನ ಎಲ್ಲ ಸೇರಿಕೊಂಡು ಆಟ ಆಡ್ತಾ ಇದ್ರಂತೆ. ಆಟ ಆಡ್ತಾ ಇರುವಾಗ ಒಂದು ಚೆಂಡು ಇದ್ದಕ್ಕಿದ್ದ ಹಾಗೆ ಎಸೆದು ಒಂದು ದೊಡ್ಡ ಹಾಳು ಬಾವಿಯಲ್ಲಿ ಹೋಗಿ ಬಿದ್ದುಬಿಡ್ತಂತೆ. ಯಾರೋ ಎಸೆದ್ರು ಹೋಗಿ ಹಾಳು ಬಾವಿಯಲ್ಲಿ ಬಿದ್ದುಬಿಡ್ತು. ಹಾಳು ಬಾವಿಯಲ್ಲಿ ಬಿದ್ದಾಗ ಅದನ್ನು ಎಲ್ಲಿ ಬಿದ್ದಿದೆ ನೋಡೋಣ ಅಂತ ಧರ್ಮರಾಜ ಬಂದ. ಧರ್ಮರಾಜ ಆ ಚೆಂಡನ್ನು ನೋಡ್ತಾ ಅವನ ಕೈಯಲ್ಲಿದ್ದಂಥ ಒಂದು ರಾಜಮುದ್ರಿಕೆ, ಪಾಂಡುರಾಜನ ಕಾಲದಿಂದ ಇದ್ದ ಒಂದು ರಾಜಮುದ್ರಿಕೆ ಅಂತಿತ್ತಂತೆ. ಅದು ಧರ್ಮರಾಜನ ಕೈಯಲ್ಲಿದ್ದದ್ದು ಆ ಬಾವಿ ಒಳಗೆ ಬಿದ್ದುಬಿಡ್ತು. ಅರೇ ಎಂಥ ಕೆಲಸ ಆಯಿತು. ಎಲ್ಲ ರಾಜಕುಮಾರರಲ್ಲೇ ಇದ್ದಾರೆ. ನಾನು ಹಾರು ತರ್ತೇನೆ ಅಂತ ಭೀಮಸೇನ ಹಾರು ತರ್ತಾನಂತೀವ, ಒಳಗೆ ಹಾಳು ಬಾವಿಯಲ್ಲಿ ಬಿದ್ದು. ಇನ್ನೊಬ್ಬ ಅಯ್ಯೋ ಏನಾದರೂ ಬೇರೆ ಉಪಾಯ ಮಾಡಬೇಕು. ಏನಾಗೋಯ್ತು, ಹಾಹಾಕಾರ ಮಕ್ಕಳಲ್ಲಿ. ಅಮ್ಮ ಬೈತಾಳೆ, ಭೀಷ್ಮ ಬೈತಾನೆ, ಧೃತರಾಷ್ಟ್ರ ಬೈತಾನೆ, ಕುಂತಿ ಬೈತಾಳೆ ಅಂತ ಏನೇನೋ ಯೋಚನೆ. ಮತ್ತು ಅಮ್ಮನಿಗೆ ಗೊತ್ತಾದರೆ ಬೈತಾಳೆ ಅಂತ ಇರ್ತದಲ್ಲ ಮಕ್ಕಳಿಗೆ. ಹೆಂಗಾದರೂ ಮಾಡಿ ರಾಜಮುದ್ರಿಕೆ ತೆಗಿಬೇಕೀಗ. ಭೀಮ ತನ್ನ ಭುಜಗಳನ್ನು ಹೀಗೆ ತಟ್ಟುಕೊಂಡು ನಾನು ಅದನ್ನು ತರ್ತೇನೆ ಅಂತ ಹೇಳಿ ಅದನ್ನು ತರಲಿಕ್ಕೆ ಅಂತ ತಾನು ಬಾವಿ ಕಟ್ಟೆ ಮೇಲೆ ಹತ್ತಿ ನಿಂತಂತೆ. ಬಾವಿ ಕಟ್ಟೆ ಮೇಲೆ ಹತ್ತಿ ನಿಂತು ಇನ್ನು ತರಬೇಕು ಅಂತ ಹೊರಡ್ತಾ ಇದ್ದಾನೆ. ಅದೇ ಸಂದರ್ಭದೊಳಗೆ ದೂರದಲ್ಲಿ ಇವರೇನು ಮಾಡ್ತಾರೆ ಅಂತ ನೋಡ್ತಾ ದ್ರೋಣಾಚಾರ್ಯ ನಿಂತಿದ್ರಂತೆ. ತೆಳ್ಳಗಿದ್ದ ಮಾರಾಯ, ಊಟ ಇಲ್ಲ ಏನಿಲ್ಲ, ಕಡ್ಡಿ ಬಡಕಲ ದೇಹ ಬಡಕಲಷ್ಟೇ ಇಲ್ಲ, ಕಪ್ಪು ಬೇರೆ ಇತ್ತಂತೆ, ಮೈ ಬಣ್ಣ ಕಪ್ಪು. ದೂರದಿಂದ ನೋಡ್ತಾ ಇದ್ದಾರೆ. ಭೀಮ ಎತ್ತರದಲ್ಲಿ ನಿಂತುಕೊಂಡು ಹಾರ್ತೇನೆ ಅಂತ ಹೋಗ್ತಿದ್ದಾನೆ. ದ್ರೋಣ ಬಂದಂತೆ. ಏನು ಮಾಡ್ತಿದ್ದಿ ಭೀಮ? ಕುರುವಂಶದಲ್ಲಿ ಹುಟ್ಟಿ ಕ್ಷತ್ರಿಯ ಕುಲದಲ್ಲಿ ಬಂದ ನಿಮ್ಮಂಥವರಿಗೆ ಒಳಗೆ ಬಿದ್ದಂಥ ಒಂದು ರಾಜಮುದ್ರಿಕೆ ತರಿಲಿಕ್ಕೆ ಒಳಗೇ ಹಾರಿ ತೆಗಿಬೇಕು ಅಂತೀಯಲ್ಲ, ನಾಚಿಕೆ ಇಲ್ಲ ನಿನಗೆ ಅಂತಂದ್ಬಿಟ್ಟು. ನೀವು ಭೀಮ ಅಂದ, ಅಲ್ಲ ಬೀಳದೆ ತೆಗಿಯೋದು ಹೇಗೆ ಅಂತ ಭೀಮ. ಮತ್ತು ಅರೆ, ನಿಮ್ಮಂಥ ಕ್ಷತ್ರಿಯ ಕುಲದಲ್ಲಿ ಬಂದವರಿಗೆ ಮರ್ಯಾದೆ ಇಲ್ಲ ಅಂತ ಬೈದ್ಬಿಟ್ಟ. ಅವಮಾನ ಆಯಿತು.
ಹಾಗಾದರೆ ಇದನ್ನು ಬೀಳದೆ ಒಳಗೆ ಹಾರದೆ ನೀವು ತೆಗೆದು ಕೊಡ್ತೀರಾ ಅಂತ ಕೇಳಿದ್ರು. ತೆಗಿತೇನೆ ಅಂತಂದ ದ್ರೋಣ. ಯಾಕೆ ತೆಗಿತೀರಿ? ಮೊದಲನೇ ಭೇಟಿ ದ್ರೋಣಾಚಾರ್ಯರದ್ದು ಇದೆ ಅಂತ ಮಹಾಭಾರತ ಹೇಳ್ತದೆ. ಪಾಂಡವರಿಗೂ ಕೌರವರಿಗೂ ದ್ರೋಣಾಚಾರ್ಯರಿಗೂ ಆದ ಮೊದಲನೇ ಭೇಟಿಯ ಕಥೆ ಇದು. ಯಾಕೆ ತೆಗಿತೀರಿ ಅಂತ, ಬರ್ರಿ ನಾನು ತೋರಿಸ್ತೇನೆ ನಿಮಗೆ ಅಂತ ದ್ರೋಣರ ಕೈಯಲ್ಲಿ ಒಂದು ಹುಲ್ಲಿನ ರಾಶಿ ಇತ್ತು, ಹುಲ್ಲಿನ ಪೆಂಡಿ, ದರ್ಬೆ ಅಂತ. ಯಾವಾಗಲೂ ದರ್ಬೆ ಇಟ್ಕೊಂಡು ಹೋಗ್ತಾ ಇದ್ರು ಹಿಂದಿನ ಕಾಲದಲ್ಲಿ ವಿಪ್ರರೆಲ್ಲ. ದರ್ಭಪಾಣಯ ಅಂತ ದರ್ಭೆ, ಒಂದು ದರ್ಭೆಯನ್ನು ಬಾವಿ ಒಳಗೆ ಹಾಕಿದ್ರಂತೆ. ಆ ಬಾವಿ ಒಳಗೆ ಹೋಗಿ ಬಿದ್ದಂಥ ದರ್ಬೆ ಮೇಲಿನಿಂದ ಬಿದ್ದದ್ದು ನೇರ ಹೋಗಿ ಉಂಗುರಕ್ಕೆ ಗಂಟು ಹಾಕೊಂತಂತೆ. ಇವರೆಲ್ಲ ನೋಡ್ತಿದ್ದಾರೆ. ನೋಡಿ ಹ್ಯಾಕೆ ತೆಗಿಬೇಕು ಹೇಳ್ಕೊಡ್ತೇನೆ ಅಂತ ಹೇಳಿ ದರ್ಬೆ ಹಾಕಿದ್ದಾರೆ. ಅದು ಹೋಗಿ ಉಂಗುರಕ್ಕೆ ಗಂಟೆ ಹಾಕಿಬಿಡ್ತಂತೆ. ನೇರ ನಿಂತ್ಕೊಂತು ಮತ್ತೆ ದರ್ಬೆ. ಮತ್ತೊಂದು ದರ್ಬೆ ಎಸೆದ್ರಂತೆ. ಅದು ಹೋಗಿ ಈ ಮೊದಲನೇ ದರ್ಬೆ ತುದಿಗೆ ಹೋಗಿ ಗಂಟು ಹಾಕ್ಕೊಳ್ತಂತೆ. ಎರಡನೇ ದರ್ಬೆ, ಮೂರನೇ ದರ್ಬೆ, ಹೀಗೆ ಬಾವಿ ಎಷ್ಟು ಹಾಳು ಬಾವಿ ಅದು ಎತ್ತರ ಇತ್ತೋ ಅಷ್ಟು ದರ್ಬೆಗಳು ಗಂಟು ಹಾಕ್ಕೊಂಡು ಮೇಲ್ತನಕ ನಿಲ್ಲಿಸಿದ್ರಂತೆ. ಆಮೇಲೆ ಆ ದರ್ಬೆಯನ್ನು ಒಂದೊಂದಾಗಿ ಎಳಿತಾ ಬಂದರೆ ಆ ಉಂಗುರ ಜೊತೆಗೆ ಬಂತು. ತೆಗೆದು ಧರ್ಮರಾಜನಿಗೆ ಕೊಟ್ಟರು. ಇಂಥ ವಿದ್ಯೆ ಕಲಿಬೇಕು, ಹೋಗಿ ಹೋಗಿ ವಯಸ್ಸಲ್ಲಿ ಆಟ ಆಡಿ ಸಮಯ ವ್ಯರ್ಥ ಮಾಡ್ತಿದ್ದೀರಿ, ಕ್ಷತ್ರಿಯರಾಗಿ ಹುಟ್ಟಿ ನಾಚಿಕೆ ಆಗಲ್ಲ ನಿಮಗೆ ಅಂತ ಬೈದು ಬಿಟ್ಟು. ಇದು ಎಲ್ಲರ ಮನಸ್ಸಿನಲ್ಲಿ ಅವಮಾನ ಆಗಿಬಿಡ್ತು. ಎಂಥ ವಿದ್ಯೆಯಪ್ಪ ಈ ವಿಪ್ರಂದು, ಬರೀ ದರ್ಬೆ ಹಾಕಿ ಉಂಗುರ ತೆಗೆದು ಬಿಟ್ಟನಲ್ಲ ಮಾರಾಯ, ಯಾರು ನೀವು ಅಂತ ಕೇಳಿದ ಧರ್ಮರಾಜ. ಯಾರು ನೀವು? ನೋಡೇ ಇರಲಿಲ್ಲ ಈ ಹಸ್ತಿನಾವತಿ ಪ್ರಾಂತದಲ್ಲಿ ನಿಮ್ಮಂಥವರನ್ನು ನಾನು, ಭಾರಿ ಆಶ್ಚರ್ಯ ಆಗ್ತಾ ಇದೆ ನನಗೆ ಅಂತ ಧರ್ಮರಾಜ ಅವರನ್ನು ಕೇಳಿದೆ. ದ್ರೋಣಾಚಾರ್ಯ ಅಂತಾರೆ, ನಾನು ಯಾರ ನನ್ನನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ನಿಮ್ಮ ಅಜ್ಜನನ್ನು ಹೋಗಿ ಕೇಳ್ರಿ ಅಂತ ಅಂದ್ಬಿಟ್ಟು. ಮತ್ತಷ್ಟು ಅವಮಾನ ಆಯಿತು. ಹೋಲಿ ಬಿಡು ಬೇಡ ಇವರು ಅಂತ ಹೇಳಿ ಆಟ ಆಡೋದನ್ನು ಬಿಟ್ಟು ಕೈಗೆ ಮುದ್ರೆ ಹಾಕ್ಕೊಂಡು ಧರ್ಮರಾಜ ಓಡಿ ಹೋದ ಭೀಷ್ಮಾಚಾರ್ಯರ ಹತ್ರ. ಭೀಷ್ಮಾಚಾರ್ಯರ ಹತ್ರ ಧರ್ಮರಾಜ ಕೇಳ್ತಾನೆ, ಅಜ್ಜ ಇವತ್ತೊಬ್ಬ ವ್ಯಕ್ತಿ ಬಂದಿದ್ದ, ಶಿಖೆ ಬಿಟ್ಟಿದ್ದ, ಭಾರೀ ಹೊಳಿತಿದ್ದ, ಕಪ್ಪಿದ್ದ, ಕಣ್ಣಿನಲ್ಲಿ ಭಾರೀ ತೇಜಸ್ಸಿತ್ತು. ನನ್ನ ಮುದ್ರಿಕೆ ಬಾವಿಯಲ್ಲಿ ಬಿದ್ದಾಗ ಬರೀ ದರ್ಬೆ ಮೇಲೆ ತೆಗೆದು ಬಿಟ್ಟನಲ್ಲ, ಯಾರವನು ಅಂತ ಕೇಳಿದ್ನಂತೆ. ಭೀಷ್ಮನಿಗೆ ಅರ್ಥ ಆಗಿಬಿಡ್ತು. ಧರ್ಮರಾಜ ಹೇಳುವಾಗಲೇ ಅರ್ಥ ಆಗಿತ್ತು. ಧರ್ಮ ಮಾತಾಡ್ಲಿಕ್ಕೆ ಶುರು ಮಾಡಿದಾಗಲೇ ಗೊತ್ತಾಯ್ತು ಅವನು ದ್ರೋಣನೇ ನನ್ನ ಸ್ನೇಹಿತ ಅಂತ. ಭೀಷ್ಮಾಚಾರ್ಯರ ಸ್ನೇಹಿತ ದ್ರೋಣಾಚಾರ್ಯರು ಅಂದರೆ ಸಾಮಾನ್ಯ ಅಲ್ಲ. ಅರೆ ಅವನು ಯಾರು? ನನ್ನ ಸ್ನೇಹಿತ ದ್ರೋಣಾವ ಅಂತಂದ್ರಂತೆ ಭೀಷ್ಮ. ಓ ಅವನೇ ಬಂದಿದ್ದ? ಹೌದು ಅವನೇ ಬಂದಿದ್ದ. ನಿಮಗೆಲ್ಲ ಮುದ್ರಿಕೆ ತೆಗೆದುಕೊಟ್ಟವನು ಅವನೇ. ಏನು ಅನ್ನಿಸ್ತು ನಿನಗೆ? ಕಲಿತ್ರೆ ವಿದ್ಯೆ ಅವ್ರ ಹತ್ರ ಕಲಿಬೇಕು ಅಂತಂದಂತೆ ಧರ್ಮರಾಜ. ಅದಕ್ಕೇನಂತೆ, ನಡೀರಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಹಸ್ತಿನಾವತಿಯಲ್ಲಿದ್ದ ರಾಜಕುಮಾರರನ್ನೆಲ್ಲ ರಥದಲ್ಲಿ ಕೂಡಿಸ್ಕೊಂಡು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಹತ್ರ ಹೋಗಿ ಬಿಟ್ಟು ನಮಸ್ಕಾರ ಮಾಡಿಸಿ ಎಲ್ಲರಿಗೆ ಪಾಠ ಹೇಳ್ಕೊಡ್ರಿ ಅಂತಂದಂತೆ. ಅದಕ್ಕೆ ದ್ರೋಣಾಚಾರ್ಯರು ಮತ್ತೆ ಕಂಡೀಷನ್ ಹಾಕಿದ್ರು. ನಾನು ಪಾಠ ಮಾಡ್ತೇನೆ, ಪಾಠ ಮಾಡಲ್ಲ ಅಂತಲ್ಲ, ನನ್ನ ಮಾತಿಗೆ ನನ್ನ ಮನಸ್ಸಿನ ಅಭಿಲಾಷೆಯನ್ನು ಯಾರು ಪೂರ್ಣ ಮಾಡ್ತಾರೋ ಅವರನ್ನು ನಾನು ಧನುರ್ಧಾರಿಗಳಲ್ಲಿ ಮೊದಲಿಗರನ್ನು ಮಾಡ್ತೇನೆ. ನನ್ನ ಮಾತಿಗೆ ನನ್ನ ಮನಸ್ಸಿಗೆ ತಕ್ಕ ಹಾಗೆ ನಡ್ಕೊಳ್ಬೇಕು. ನನ್ನ ಮನಸ್ಸಿನಲ್ಲಿ ಒಂದು ಭಾವ ಇದೆ, ಅದಕ್ಕೆ ನೀವು ತಕ್ಕ ಹಾಗೆ ನಡ್ಕೊಂಡ್ರೆ ನಿಮ್ಮನ್ನು ಧನುರ್ಧಾರಿಗಳಲ್ಲಾಗಿ ಮೊದಲಿಗನನ್ನು ಮಾಡ್ತೀವಿ. ಶಿಷ್ಯರೆಲ್ಲ ಸುಮ್ಮನೆ ನಿಂತಿದ್ದರು. ಅಲ್ಲೇ ಭೀಮ ಇದ್ದ. ಅರ್ಜುನನನ್ನು ಮುಂದೆ ಕಳಿಸಿದ. ಭೀಮ ಭಾರಿ ಬಲಶಾಲಿ. ಅರ್ಜುನನ ಮುಂದೆ ಕಳಿಸಿದ. ಹೋಗಿ ಹೇಳಿ ಹೋಗು, ನಾನು ಮಾಡ್ತೇನೆ, ನಿಮ್ಮ ಅಭಿಲಾಷೆ ಅಂತ ಪೂರ್ಣ ಮಾಡ್ತೀನಿ ಅಂತ ಹೇಳಿ ಹೋಗು ಅಂತ. ಅರ್ಜುನ ಓಡೋಡಿ ಬಂದು ಎದುರುಗಡೆ ನಿಂತು, ಗುರುಗಳೇ ನಿಮ್ಮ ಮನಸ್ಸಿನ ಏನೇ ಅಭಿಲಾಷೆ ಇದ್ದರೂ ನಾನು ಪೂರ್ಣ ಮಾಡ್ತೇನೆ ಅಂತ ಅಂದ್ಬಿಟ್ನಂತೆ. ಹಾಗಾದರೆ ನಿನ್ನನ್ನು ಧನುರ್ಧಾನಿಗಳನ್ನಾಗಿ ಮೊದಲಿಗೆ ನಾನು ಮಾಡ್ತೇನೆ, ಬರ್ರಿ ಪಾಠಕ್ಕೆ ಅಂತ ಅವತ್ತಿನಿಂದ ಪಾಠ ಶುರು ಮಾಡಿದ್ರಂತೆ. ಹೀಗೆ ದ್ರೋಣಾಚಾರ್ಯರು ತಮ್ಮ ವಿದ್ಯೆಯ ಸಿದ್ಧಿಯನ್ನು ಜಗತ್ತಿಗೆ ತೋರಿಸಿ ರಾಜಮುದ್ರಿಕೆ ತೆಗೆಸಿಕೊಟ್ಟು ಎಲ್ಲ ರಾಜಕುಮಾರರನ್ನು ತಮ್ಮ ಶಿಷ್ಯರನ್ನು ಮಾಡಿಕೊಂಡಿದ್ರಂತೆ.
ಇದು ಮಹಾಭಾರತದಲ್ಲಿ ಬರುವ ಕಥೆ. ಯಾಕೆ ಹೇಳಿದೆ ಇದನ್ನು? ಎಷ್ಟು ಸಿದ್ಧಿ ಇರಬೇಕು ವಿದ್ಯೆಯ ಬಗ್ಗೆ ಅಂತ. ಅಲ್ಲ, ಇವತ್ತು ಇದ್ದಾರೆ, ಇಲ್ಲ ಅಂತಲ್ಲ. ತುಂಬ ಜನ ಟೀಚರ್ಸು, ಶಾಲೆಯಲ್ಲಿ ಪಾಠ ಮಾಡುವಂಥ ಟೀಚರ್ಸು ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಶಿಕ್ಷಕರಿಗೆಲ್ಲ ಶಿಷ್ಯರನ್ನು ಹೇಗೆ ತಮ್ಮೆಡೆ ಸೆಳಿಬೇಕು ಅಂತನ್ಲಿಕ್ಕೆ ಒಬ್ಬ ಮಾರ್ಗದರ್ಶಕ ಗುರು ಅಂದರೆ ಯಾರಾಗಿದ್ದ? ದ್ರೋಣನಾಗಿದ್ದ ಅಂತಂತ. ಇಂಥದ್ದು ಬೇಕು. ಆದರೆ ಇವತ್ತೇನಾಗ್ತಿದೆ? ವಿದ್ಯೆಯ ಸಿದ್ಧಿಗಿಂತ ಜಾಸ್ತಿ ಬೋರ್ಡ್ನಲ್ಲಿ ಬರೆದು ತೋರಿಸೋದಾಗಿದೆ ಅಷ್ಟೆ. ಇದು ಸ್ವಲ್ಪ ನಮಗೆ ಇವತ್ತು ವಿದ್ಯೆ ಕಲಿಸೋದು ಅಂದರೆ ಬೋರ್ಡ್ನಲ್ಲಿ ಬರೀತಾರೆ. ಅ ಅಂದ್ರೆ ಚ ಅಂದರೆ ಚ, ಕ ಅಂದರೆ ಕ. ಇದಲ್ಲ ವಿದ್ಯೆ. ಅಂದರೆ 1 ವರ್ಷ ಇವರಿಗೆ ಅದಿಂದ ಆರಂಭ ಮಾಡಿ ಬರೀ ಅಕ್ಷರ ಮಾಲಿಕೆ ಹೇಳಲಿಕ್ಕೆ 365 ದಿವಸ ಬೇಕಾ? 1 ವರ್ಷ ಬೇಕಾ? ಯೋಚನೆ ಮಾಡಿರಿ, ಇವತ್ತು ವಿದ್ಯೆ ಯಾವ ಸ್ತರದಲ್ಲಿ ಇಳಿತಾ ಇದೆ ಶಿಕ್ಷಣ ಕ್ಷೇತ್ರ ಅಂತ. ಭಾಳ ಪೋರಾಗ್ತದೆ. ವಿದ್ಯೆ ಅಂದರೆ ಇದಲ್ಲ. ಬರೀ ಬೋರ್ಡ್ ಮೇಲೆ ಹೇಳ್ಕೊಡೋದು, ಪುಸ್ತಕದಲ್ಲಿ ಇದ್ದದ್ದನ್ನು ಓದಿಸೋದು, ಬರೀ ಸೆಂಟೆನ್ಸ್ ನಿರ್ಮಾಣ ಮಾಡಿಸೋದು ಅದಲ್ಲ. ಅದು ತಾನಾಗೆ ಬರುವಂಥದ್ದು. ಅದಕ್ಕಿಂತ ಮೇಲಿಂದೊಂದಿದೆ. ಅದನ್ನು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದದ್ದು ಗುರುಕುಲಗಳಲ್ಲಿ. ಹೀಗೆ ದ್ರೋಣಾಚಾರ್ಯರು ಎಲ್ಲ ಪಾಂಡವ ಕೌರವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡ ಒಂದು ಕಥೆ, ದ್ರೋಣರ ವಿದ್ಯೆ ಸಿದ್ಧಿಯ ಕಥೆಯನ್ನು ಮಹಾಭಾರತ ನಮ್ಮ ಮುಂದೆ ಹೇಳ್ತದೆ. ಇನ್ನೊಂದು ಅಂಶ, ಸರಿ, ಹೀಗೆ ಎಲ್ಲರಿಗೆ ಪಾಠ ಮಾಡುವಾಗ ಮತ್ತೊಂದು ಘಟನೆ ನಡೀತು. ಅದನ್ನು ಅಶ್ವತ್ಥಾಮರ ಕಥೆ ಅಂತ ಹಿಂದೆ ನಾವು ನೋಡಿದ್ವಿ. ಅಶ್ವತ್ಥಾಮ ಹಾಲು ಕುಡಿಲಿಕ್ಕೆ ಅಂತ ಒಮ್ಮೆ ದುರ್ಯೋಧನ ಮನೆಗೆ ಹೋಗ್ಬಿಟ್ಟ. ನಿಜವಾದ ಹಾಲೇನು ಅಂತ ಅವತ್ತು ಗೊತ್ತಾಯಿತು. ಮರುದಿನ ಹಠಕ್ಕೆ ಬಿದ್ದ, ನನಗೂ ಹಾಲು ಬೇಕು, ದುರ್ಯೋಧನ ಮನೆಯಲ್ಲಿ ಕೊಟ್ಟ ಹಾಲೇ ಬೇಕು, ಅಮ್ಮ ನೀ ದಿನ ಹಿಟ್ಟು ಕಲಿಸ್ಕೊಡ್ತಿದ್ದಿ ಕೃಪಿ, ನನಗಿದು ಹಾಲು ಬೇಡ ಅಂತ ಹೆಸರು ಬಿಟ್ಟು. ನೋಡಿ, ದ್ರೋಣಾಚಾರ್ಯರಂತಹ ದೊಡ್ಡ ವಿದ್ಯಾವಂತನಿಗೆ ಬಡತನ ಹೆಚ್ಚಿದ್ದರಿಂದ, ತಿಂತಿದ್ದರಿಂದ, ಯಾವಾಗಲೂ ಅಷ್ಟೇ, ಯಾರು ವಿದ್ಯಾವಂತರಾಗಿರ್ತಾರೆ ಪ್ರಾಯ ಅವರು ಶ್ರೀಮಂತರಾಗೋದು ಭಾಳ ವಿರಳ. ಶ್ರೀಮಂತರಾಗಿರ್ತಾರಲ್ಲ ಅವ್ರ ಮನೆಗೆ ವಿದ್ಯಾದೇವಿ ಬರೋದು ಭಾಳ ವಿರಳ. ಯಾರೋ ಹಾಸ್ಯಕ್ಕೆ ಹೇಳ್ತಾ ಇದ್ರು, ಸುಮ್ಮನೆ ಹಾಸ್ಯಕ್ಕೆ ಹೇಳಿರ್ತೇನೆ, ನಿಜ ಅಂತ ತಿಳ್ಕೊಳ್ಬೇಡ್ರಿ. ಅಂದರೆ ಇಲ್ಲೂ ಅತ್ತೆ ಸೊಸೆ ಯಾವಾಗಲೂ ಜಗಳಾಡ್ತಾರೆ ಅಂತ ಕಥೆ ಹೇಳ್ತಾ ಇದ್ರು. ಲಕ್ಷ್ಮಿ ಅತ್ತೆ ಅಂತೆ, ಸರಸ್ವತಿ ಸೊಸೆ ಅಂತೆ. ಅದಕ್ಕೆ ಲಕ್ಷ್ಮಿ ಯಾರ ಮನೆಯಲ್ಲಿ ಇರ್ತಾಳೆ ಅಲ್ಲಿ ಸೊಸೆ ಹೋಗಲ್ಲಂತೆ, ಸೊಸೆ ಯಾರ ಮನೆಯಲ್ಲಿ ಇರ್ತಾಳೆ ಅಲ್ಲಿ ಲಕ್ಷ್ಮಿ ಹೋಗಲ್ಲ ಅಂತ. ವಿದ್ಯಾವಂತರು ಬಡವರಾಗಿರ್ತಾರೆ ಯಾವಾಗಲೂ ಅಂತ ಹೇಳ್ತಾರೆ ಒಬ್ಬರು. ಇಲ್ಲಿ ನೋಡಿದರೆ ವಿದ್ಯಾವಂತ ದ್ರೋಣ ಆದರೂ ಅವನ ಬಳಿಗೆ ಶ್ರೀಮಂತಿಕೆ ಇಲ್ಲ. ಮೇಲಾಗಿ ಶಿಲೋಂಚ ವೃತ್ತಿಯಲ್ಲಿದ್ದವ. ಮಗ ವಿಪರೀತ ಹಠಕ್ಕೆ ಬಿದ್ದುಬಿಟ್ಟ. ಹಾಲು ಬೇಕು, ಆಕಳ ಬೇಕು, ಹಾಲು ಬೇಕು. ಒಂದು ಆಕಳ ಇರಲಿಲ್ಲ ದ್ರೋಣರ ಮನೆಯಲ್ಲಿ. ಆಕಳ ಯಾರ ಹತ್ರ ಕೇಳೋಣ? ಹಾಲು ಯಾಕೆ ಕುಡಿಸೋಣ ಮಗನಿಗೆ? ಹಾಲೇ ಬೇಕು ಅಂತಿದ್ದಾನಪ್ಪ ಅಶ್ವತ್ಥಾಮ. ಮನೆಯಲ್ಲಿ ದಿನ ಹಿಟ್ಟು ಕಲಿಸಿ ಹಾಲು ಮಾಡಿ ಕೊಡ್ತಿದ್ಲು ಕೃಪಿ. ಅವನಿಗೆ ಹುಟ್ಟಿದಾಗಿದ್ದ ಅದೇ ಥರದ ಹಾಲು ಕುಡಿದು ಅಭ್ಯಾಸ ಆಗಿತ್ತು, ಇದೇ ಹಾಲು ಅಂದ್ಕೊಂಡಿದ್ದ. ಯಾವತ್ತೋ ಒಂದು ದಿವಸ ಈ ದುರ್ಯೋಧನ ತನ್ನ ಮನೆಗೆ ಕರ್ಕೊಂಡೋಗಿ ಹಾಲು ಕುಡಿಸ್ಬಿಟ್ನಲ್ಲ, ನಿಜವಾದ ಹಾಲು ಇದ ಅಂತ ಅವನಿಗೆ ಆ ಹಾಲಿನ ಪರಿಚಯ ಮಾಡಿಸಿದ. ನೋಡಿ, ಅವತ್ತಿನಿಂದ ಅವನಿಗೆ ಅದೇ ಹಾಲು ಬೇಕು ಅಂತ. ಈ ಕೆಲವರು ಇರ್ತಾರೆ, ಅವರು ಒಳ್ಳೆಯವರೇ ಇರ್ತಾರೆ, ಕೆಲವು ಸ್ನೇಹಿತರು ಅವರನ್ನು ಕುಡಿಲಿಕ್ಕೆ ನೆಪ ಒಡ್ಡುತ್ತಾರೆ. ಅಯ್ಯೋ ನಿಂಗೆ ಅಭ್ಯಾಸ ಇಲ್ವಾ, ಬಾ ನಾನು ಮಾಡಿಸ್ತೀನಿ ಅಂತಾರೆ. ಈಗ ಅವರು ಒಳ್ಳೆಯವರನ್ನು ಕೆಡಿಸೋರು ಇವರೆಲ್ಲ. ಅವನು ಪಾಪ ಒಳ್ಳೆಯವನೇ, ಇವನನ್ನು ಹೋಗಿ ಕರ್ಕೊಂಡು ಹೋಗಿ ಅದನ್ನು ಕುಡಿಯೋದು ಹೇಗೆ ಅಂತ ಅದಕ್ಕೆ ಹೇಳಿಕೊಟ್ಟು ನಾಳೆಯಿಂದ ಬಂದುಬಿಡು ಆಯಿತಾ ಅಂತ ಅವನಿಗೆ ಮತ್ತೆ ಹೇಳಿ ತಾನು ಕುಡಿಯೋ ಚಟ ಇಟ್ಕೊಂಡು ಇನ್ನೊಬ್ಬನನ್ನು ಚಟಕ್ಕೆ ಮಾಡಿಸ್ತಾರೆ. ದುರ್ಯೋಧನ ಎಂಥ ದುರ್ಬುದ್ಧಿಯವ ಅಂದರೆ, ಅನ್ಯಾಯವಾಗಿ ಆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನನ್ನು ತನ್ನ ಮನೆಗೆ ಕರ್ಕೊಂಡೋಗಿ ಬಂಗಾರದ ಲೋಟದಲ್ಲಿ ಕೇಸರಿ, ಪಚ್ಕರ್ಪುರ, ಬಾದಾಮಿ ಹಾಕಿ ಗಟ್ಟಿ ಹಾಲು ಕೊಟ್ಟಂತೆ. ಮುಗೀತಲ್ಲಿ ಕತೆ, ತಲೆ ತಿರುಗಿಬಿಡ್ತು ಅಶ್ವತ್ಥಾಮ. ಮನೆಗೆ ಬಂದು ಹಾಲು ಬೇಕು ಅಂತ ಹಠ ಹಿಡಿದ್ಬಿಟ್ಟು ಎಲ್ಲಿ ಹೋಗಬೇಕು ದ್ರೋಣಾಚಾರ್ಯ?
ಯೋಚನೆ ಮಾಡ್ತಾ ಇದ್ದಾರೆ. ನಾನು ಅಂಥಿಂಥವ್ರ ಹತ್ರ ಹೋಗಿ ಒಂದು ದಿವಸ ಇದುವರೆಗೂ ಕೇಳಿದವನಲ್ಲ. ಅಪ್ರತಿಗ್ರಹ. ನೋಡಿದರೆ ಮಗ ಅಳ್ತಾ ಕೂತಿದ್ದಾನೆ ಮೂಲೆಯಲ್ಲಿ. ಹೆಂಡತಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಮಗನಿಗೆ ಹೇಗೆ ಮಾಡಿ ಹಾಲು ಕುಡಿಸ್ಬೇಕು, ಎಲ್ಲಿಂದ ತರೋಣ ಆಕಳ ಅಂತ. ದ್ರೋಣ ಯಾರನ್ನು ಕೇಳಬೇಕು? ದ್ರೋಣ ಏನು ಮಾಡಿದ? ಮೊದಲು ಒಂದು ಉಪಾಯ ಮಾಡಿದ. ಅವನಿಗೊಬ್ಬ ಸ್ನೇಹಿತ ಇದ್ದ. ದ್ರೋಣಾಚಾರ್ಯರ ಸ್ನೇಹಿತ ಯಾರು ಅಂದರೆ ದೃಪದ ರಾಜ. ದೃಪದ ರಾಜ ದ್ರೋಣಾಚಾರ್ಯರ ತಂದೆ ಹತ್ರ ಓದುವಾಗಲೇ ಒಂದು ಮಾತಾಡಿದ್ದಂತೆ. ದೃಪದ ದೊಡ್ಡ ರಾಜನಾದ್ದರಿಂದ ವಯಸ್ಸು ಸಣ್ಣದಿದ್ದಾಗ ದ್ರೋಣ ದೃಪದ ಒಟ್ಟಿಗೆ ಓದ್ತಾ ಇದ್ರು ಗುರುಕುಲದಲ್ಲಿ. ದ್ರೋಣಾಚಾರ್ಯರ ತಂದೆ ಹತ್ರ ಓದುವಾಗ ಸಖ್ಯದಲ್ಲಿ ಏನೇನೋ ಮಾತಾಡ್ತಾ ಹೇಳಿದ್ದಂತೆ, ದ್ರೋಣ ನೀನೇನು ವ್ಯಥೆ ಪಡಬೇಡ, ನಾನಿಲ್ಲಿ ನಿಮ್ಮ ಅಪ್ಪನ ಮನೆಯಲ್ಲಿ ಓದಿದ ಮೇಲೆ ಮುಂದೆ ರಾಜನಾಗ್ತೇನೆ ಪಾಂಚಾಲ ದೇಶದ್ದು. ನಿನಗೇನಾದರೂ ಬೇಕಾದರೆ ನಮ್ಮನೆಗೆ ಬಾ, ಯಾಕೆಂದರೆ ನಿಮ್ಮ ಅಪ್ಪನೇ ನಂಗೆ ಪಾಠ ಮಾಡಿದ್ರಿಂದ ನನ್ನ ಅರ್ಧ ರಾಜ್ಯನೇ ನಿಂದು, ಯಾವುದಕ್ಕೂ ಸಂಕೋಚ ಪಡಬೇಡ ಮುಂದೆ ಅಂತ ದೃಪದ ಒಂದು ಮಾತು ಹೇಳಿದ್ದಂತೆ ದ್ರೋಣರಿಗೆ. ದ್ರೋಣಾಚಾರ್ಯರಿಗೆ ಅದು ನೆನಪಾಯಿತು. ಈ ಮಗು ಅಳ್ತಾ ಇದ್ದದ್ದಕ್ಕೆ ಸ್ನೇಹಿತ ದೃಪದನ ಮಾತು ನೆನಪಾಯಿತು. ಸ್ನೇಹಿತನ ಹತ್ರ ಹೋಗಿ ಮಗನ ಅಳ್ತಿದ್ದಾನೆ, ಹಠ ಮಾಡ್ತೀವಿ, ಒಂದು ಆಕಳ ಕೊಡು ಅಂತಂದರೆ ರಾಜನಿಗೆ ಒಂದು ಆಕಳ ಕೊಡೋದೇನು ದೊಡ್ಡದಲ್ಲ. ಆಗಿನ ಕಾಲದಲ್ಲಿ ಆಕಳ ಎಷ್ಟಿರ್ತಿತ್ತು? ಒಂದು ಆಕಳ. ಸರಿ ಅಂತ ದೃಪದ ರಾಜ ಪಾಂಚಾಲ ದೇಶದ ರಾಜ. ಹಾಗಾಗಿ ಪಾಂಚಾಲ ದೇಶಕ್ಕೆ ಹೋದರು. ದೃಪದನ ಹತ್ರ ಬಂದಾಗ ದ್ರೋಣಾಚಾರ್ಯರಿಗೆ ಮುಂದೆ ಇದ್ದಂಥ ಒಬ್ಬ ಸೇವಕ ಮೊದಲು ತಡೆದ, ಯಾರು ನೀವು? ನಾನು ಯಾರು ಅಂತೇನೋ, ನಿಮ್ಮ ರಾಜನ ಸ್ನೇಹಿತ ಅಂದರು. ಸ್ವಲ್ಪ ಇರೋದು ಹಾಗೆ ಇದ್ರು, ಅವರು ಮಾತಾಡೋದು ಹಾಗೆ ಮಾತಾಡ್ತಾ ಇದ್ರು. ಇವ ಅಂದ, ನೀನು ನಿನ್ನ ದೇಹ ನಿನ್ನ ಈ ವೇಷ ನೋಡಿದರೆ ನಮ್ಮ ರಾಜನ ಸ್ನೇಹಿತ ಅಂತ ಅಂದ್ಕೊಳ್ತಿದ್ದೀಯಲ್ಲ, ನೀನೆಲ್ಲಿ ನಮ್ಮ ರಾಜ ಎಲ್ಲಿ ಅಂತ. ಇಲ್ಲೋ ನಿಮ್ಮ ರಾಜನ ಸ್ನೇಹಿತ ನಾನು ಅಂತ. ಸರಿ ಹೋಗಲಿ ಬಿಡು, ಯಾರೋ ಇರ್ಬೋದೇನೋ ಅಂತ ಒಳಗೆ ಬಿಟ್ಟಾಗ ದ್ರೋಣಾಚಾರ್ಯರು ಸ್ನೇಹದಿಂದಲೇ ದೃಪದ, ದೊಡ್ಡ ಸಿಂಹಾಸನದಲ್ಲಿ ಕೂತಿದ್ದ ದೃಪದ ಸ್ನೇಹದಿಂದ ಮಾತಾಡಿಸ್ತಾರೆ. ದೃಪದ, ನಾನು ನೆನಪಾಯ್ತಾ ನಾನು ಯಾರು ಅಂತ? ನಿನ್ನ ಮನೆ ತನಕ ಬಂದಿರೋದು ಯಾಕೆ ಅಂದ್ಕೊಂಡಿದ್ದಿ? ಅರ್ಧ ರಾಜ್ಯನೇ ಕೊಡ್ತೇನೆ ಅಂತಿದ್ದಿ, ನನಗೇನು ಅರ್ಧ ರಾಜ್ಯ ಬೇಕಾಗಿಲ್ವೋ ಸ್ನೇಹಿತ? ನನ್ನ ಮಗ ಅಳ್ತಿದ್ದಾನೆ, ಒಂದು ಆಕಳ ಕೊಡು ಅಂತ ಕೇಳಿದ್ರು. ಒಂದು ಆಕಳ ಕೊಡು. ಯೋಚಿಸ್ರಿ, ಮಹಾಭಾರತದ ಇನ್ಸಿಡೆನ್ಸ್ಗಳು ಎಷ್ಟು ನಮಗೆಲ್ಲ ಸಂದೇಶ ಕೊಡ್ತಾವೆ. ರಾಜನಾದ ಮೇಲೆ ದೃಪದ ಬದಲಾಗಿಬಿಟ್ಟಿದ್ದ. ಯಾವಾಗಲೂ ಹಾಗೆ ಅಲ್ವೇ? ಮಂತ್ರಿ ಶಾಸಕರಾಗೋ ತನಕ ಅವರು ವಿನಯನೇ ಬೇರೆ ಇರ್ತದೆ. ಮನೆಗೆ ಬರ್ತಾರೆ, ಒಳ್ಳೆ ಶಾಲ್ ಹಾಕ್ಕೊಂಡಿರ್ತಾರೆ, ನಮಗೆ ಓಟ್ ಕೊಡಿ ಅಂತ ದಮ್ಮಯ್ಯ ಹೇಳ್ತಾ ಇರ್ತಾರೆ. ನೀವೆಲ್ಲ ಓಟೆಲ್ಲ ಹಾಕಿ ಅವ್ರು ಗೆದ್ದರು ಅಂತಾಗಿ ಅವರೇನಾದರೂ ಮಂತ್ರಿ ಆಗಿಬಿಟ್ರೆ ಆಮೇಲೆ ನೀವು ಗೊತ್ತಿಲ್ಲ, ನೀವು ಯಾರು ಓಟ್ ಹಾಕಿದವರು ಗೊತ್ತಿಲ್ಲ, ಅವನದೇ ಬೇರೆ ರಾಜಕಾರಣನೇ ಬೇರೆ. ಆಗ್ತದೋ ಇಲ್ಲೋ? ಇವರೇ ಹಿಂಗಿದ್ದಾರೆ. ಇನ್ನು ಅವರು ಓಟ್ ಗೀಡ್ ತೊಗೊಂಡು ರಾಜರಾದವರಲ್ಲ, ವಂಶದಿಂದಲೇ ಬಂದಿದೆ. ಪರಂಪರಾದಿಂದ ಬಂದ ರಾಜನಾದಂಥ ದೃಪದ ರಾಜ ಹೇಗಿರಬೇಡ. ರಾಜಕುಮಾರನಾದಾಗ ಮನೆಯಲ್ಲಿ ವಿದ್ಯಾರ್ಥಿಯಾಗಿ ಓದುವಾಗ ಅವನು ಬೇರೆ ಥರ ಇದ್ದ. ರಾಜನಾದ ಮೇಲೆ ಬೇರೆ ಆಗಿದ್ದ. ದ್ರೋಣನನ್ನು ಅವಮಾನ ಮಾಡಿ ಕಳಿಸಿದ. ಏನು ಅವಮಾನ ಮಾಡಿದ? ಮಹಾಭಾರತ ಹೇಳ್ತದೆ, ನನಿರ್ಧನೋ ರಾಜಸಖೋ ಭವೇತ ಅಂತಂದಂತ. ಸಂಸ್ಕೃತದಲ್ಲಿದೆ ಇವೆಲ್ಲ. ನನಿರ್ಧನೋ ರಾಜಸಖೋ ಭವೇತ. ದ್ರೋಣ, ನೀನು ಯಾವಾಗ ನನ್ನ ಸ್ನೇಹಿತನಾಗಿದ್ಯೋ ಅನ್ನಂತ. ನೀನು ನಿರ್ಧನಿಕ, ನಾನು ರಾಜಕುಮಾರ. ಯಾವತ್ತಾದರೂ ಬಡವನ ಜೊತೆಗೆ ಶ್ರೀವಂತನ ಸ್ನೇಹ ಸರಿ ಹೋಗ್ತದ? ಎಲ್ಲಿದು ಹಚ್ಚಿ? ನೀನು ಯಾವ ಸ್ನೇಹಿತ ನನಗೆ? ನೀನೊಬ್ಬ ದರಿದ್ರ, ನಡಿ ಆ ಕಡೆಗೆ ಅಂತಂದ್ಬಿಟ್ಟು.
ಯೋಚಿಸ್ರಿ, ಇದು ಮಹಾಭಾರತದಲ್ಲಿ ದ್ರೋಣ ದೃಪದರ ಮಧ್ಯದಲ್ಲಿ ಮಾತ್ರ ನಡೆದ ಕಥೆನೋ ಅಥವಾ ಇವತ್ತಿಗೂ ಇಂಥ ಕಥೆ ನಡೀತಾ ಇದೆನೋ? ಇವತ್ತಿಗೂ ಇಂಥ ಕಥೆ ನಡೀತದೆ. ನಾನು ಎಲ್ಲಿ, ನೀನು ಎಲ್ಲಿ, ನಿನಗೂ ನನಗೂ ಎಲ್ಲಿದೆ ಸಾಮ್ಯ, ನನಗೆಲ್ಲಿದೆ ನಿನ್ನ ಜೊತೆಗೆ ಸಖ್ಯ, ನಿನಗ್ಯಾಕೆ ನಾನು ಕೊಡಬೇಕು ಆಕಳ, ನಡಿ ಹೋಗಿ ಆಚೆ ಹೋಗಿ ಅಂತ ಕಳಿಸ್ಬಿಟ್ಟು. ದ್ರೋಣಾಚಾರ್ಯರಿಗೆ ಹೆಂಗಾಗಿರಬೇಡ ಅವಮಾನ. ಎಷ್ಟು ಅವಮಾನ ಆಯಿತು ಅಂದರೆ, ನಾನು ಅಂದರೆ ಯಾರು ಅಂದ್ಕೊಂಡಿದ್ದು ದ್ರೋಣಾಚಾರ್ಯ. ಎಂಥ ಪ್ರಾಮಾಣಿಕತೆ ನಂದು. ಒಬ್ಬರು ಬಂದು ಕೊಡ್ತೇನೆ ಅಂದರೆ ಬೇಡ ಅಂದವನು ನಾನು. ಒಂದು ದಿವಸ ಇನ್ನೊಬ್ಬರಿಗೆ ದೇಹಿ ಅಂತ ಕೇಳಿದವನಲ್ಲ. ಧರ್ಮದಿಂದ ಇದ್ದೇನೆ, ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ, ವೇದಾಂತಗಳನ್ನು ಅಧ್ಯಯನ ಮಾಡಿ ತಪಸ್ಸು ಮಾಡ್ತಾ ಇದ್ದೇನೆ. ನನ್ನಂಥವನಿಗೆ ಒಬ್ಬ ರಾಜ ಹೀಗನ್ನಲ್ಲ. ಆತ್ಮಾಭಿಮಾನಕ್ಕೆ ಪೆಟ್ಟು ಬಿತ್ತು, ಭಾಳ ಪೆಟ್ಟು ಬಿತ್ತು, ಭಾಳ ಅವಮಾನ ಆಯಿತು. ಅವತ್ತೇ ಹೇಳಿದ್ರಂತೆ ದೃಪದ ರಾಜನಿಗೆ, ನಿನ್ನನ್ನು ನನ್ನ ಕಾಲ ಬುಡಕ್ಕೆ ಹಾಕ್ಕೊಳ್ಳೋದೇ ಇದ್ದರೆ ನನ್ನ ಹೆಸರೇ ದ್ರೋಣ ಅಲ್ಲ ಅಂತಂದ್ರಂತೆ. ಇದು ನೋಡಿ ಛಲ. ಜೀವನದಲ್ಲಿ ಮನುಷ್ಯನಿಗೆ ದೇವರು ಯಾಕೆ ಅವಮಾನ ಮಾಡಿಸ್ತಾನೆ ಅನ್ನಲಿಕ್ಕೆ ಇಂಥ ಕಥೆಗಳನ್ನು ನೆನಪಿಟ್ಟುಕೊಳ್ಬೇಕು. ಯಾಕೆ ಮಾಡಿಸ್ತಾನೆ, ಯಾಕೆ ಬೇರೆ ಯಾವುದಕ್ಕಲ್ಲ, ಅವ ಎದ್ದು ನಿಲ್ಲಕ್ಕೆ ಇಂಥ ಕಥೆಗಳೆಲ್ಲ ಕಾರಣ ಆಗ್ತವೆ. ತನ್ನ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ಕೊಳ್ಳಿಕ್ಕೆ ಇಂಥವೆಲ್ಲ ಅವಮಾನ ದೇವರು ಮಾಡಿಸ್ತಾನೆ ಅಂತದೆ ಮಹಾಭಾರತ. ನಮ್ಮ ಬದುಕಿನಲ್ಲಿ ಸುಮ್ಮನೆ ಅವಮಾನ ಮಾಡಿಸಿರಲ್ಲ ದೇವರು. ನಮ್ಮದೇ ಆದ ನಮ್ಮತನ ಹೊರಗೆ ಬರಬೇಕಿರ್ತದೆ. ನಮ್ಮ ಶಕ್ತಿ ಏನು, ನಮ್ಮ ಪರಾಕ್ರಮ ಏನು, ನಮ್ಮ ವ್ಯಕ್ತಿತ್ವ ಏನು ಅಂತ ಹೊರಗೆ ಬರೆಸ್ಬೇಕಿರ್ತದೆ. ಊರ್ಜಾ ಅಂತ ಅದಕ್ಕೆ. ಅಂಥ ಸಂದರ್ಭ ಬರಲಿ ಅಂಥೇಳಿ ದೇವರು ಹೀಗೊಂದು ಅವಮಾನ ಮಾಡಿಸ್ತಾರೆ. ಕಾಡಿನಲ್ಲಿ ಬೆಂಕಿ ಸುಮ್ಮನೆ ಹುಟ್ಕೋತದ? ಕಾಡಿನಲ್ಲಿ ಬೆಂಕಿ ಯಾವಾಗ ಹುಟ್ಟುತ್ತದೆ? ಕಾಡಿಗಿಚ್ಚು. ಎತ್ತೆತ್ರ ಬೆಳೆದಂಥ ಮರಗಳು ಒಣಗಿ ಎರಡು ಘರ್ಷಣೆ ಆಗ್ತದಲ್ಲ ಚೆನ್ನಾಗಿ, ಆವಾಗಲೇ ಊರ್ಜಾ ಬರ್ತದೆ. ಹಾಗೆ ಬದುಕಿನಲ್ಲಿ ನಮಗೆ ನಮ್ಮ ವ್ಯಕ್ತಿತ್ವ ಸುಮ್ಮನೆ ಹೊರಗೆ ಬರಲಿಕ್ಕಾಗ್ತದ? ಸುಮ್ಮನೆ ಬರಲ್ಲ. ಒಂದು ಘರ್ಷಣೆ ಆಗಬೇಕು. ಘರ್ಷಣೆ ಆದಾಗ ಬಡತನವೋ, ಅವಮಾನವೋ, ಅಪಶಬ್ದವೋ, ಜಗಳವೋ, ಮನಸ್ಸಿಗೆ ಆಘಾತವೋ, ಸ್ವಾಭಿಮಾನಕ್ಕೆ ಧಕ್ಕೆಯೋ ಬರಬೇಕು. ಒಂದು ಸಲ ಬರಬೇಕು. ಬಂದಾಗ ಮನುಷ್ಯ ಎದ್ದಿರ್ತಾನೆ, ಪುಟುದು ಹೇಳ್ತಾನೆ. ಆವಾಗ ನನಗೆ ಹೀಗದ್ಯ ಅಂತ. ದ್ರೋಣ ಅದನ್ನು ಮನಸ್ಸಿಗೆ ಭಾಳ ತೊಗೊಂಡ್ಬಿಟ್ಟ. ನನಗೆ ಹೀಗನ್ನಲ್ಲ, ನಿರ್ಧನಿಕ ಅಂತನ್ನಲ್ಲ. ಯಾವ ರಾಜನ ಬಾಯಲ್ಲಿ ನನ್ನನ್ನು ದರಿದ್ರ ನಿರ್ಧನಿಕ ಅಂತ ಬಂದಿದೆ, ಆ ರಾಜನನ್ನು ನನ್ನ ಕಾಲ ಬುಡಕ್ಕೆ ಹಾಕ್ಕೊಂಡು ನಮಸ್ಕಾರ ಮಾಡಿಸ್ಕೊಂಡು ಅವನ ರಾಜ್ಯ ನಂದು ಅಂತ ಅನಿಸ್ಕೊಳ್ತೇನೆ ಅಂತ ಹಠಕ್ಕೆ ಬಿದ್ದುಬಿಟ್ಟೆ. ಆಯಿತು, ನೀನು ಆಕಳ ಕೊಡದೇ ಇದ್ದರೂ ಬ್ಯಾಡ ಹೋಗು ಅಂತಂದ. ಇಷ್ಟು ಹೇಳಿ ಬಂದ. ಪರಶುರಾಮನ ಹತ್ರ ಬಂದ. ನೋಡಿ, ಪರಶುರಾಮನ ಪಾತ್ರ ದೊಡ್ಡದು ಇಲ್ಲಿ. ಪರಶುರಾಮ ದ್ರೋಣ ಬಂದಾಗ ಒಂದು ಆಕಳ ಕೊಡೋದು ಅಂತ ದೊಡ್ಡದಿರಲಿಲ್ಲ ಅವನಿಗೂ. ದೃಪದನಿಗೂ ಒಂದು ಹಸ ಕೊಟ್ಟು ಕಳಿಸೋದು ದೊಡ್ಡದಿರಲಿಲ್ಲ, ಕೊಡಲಿಲ್ಲ. ಪರಶುರಾಮನಿಗೂ ಒಂದು ಆಕಳ ಕೊಡೋದು ದೊಡ್ಡದಿರಲಿಲ್ಲಪ್ಪ. ಆದರೆ ಕೊಡಬೇಕೋ ಬೇಡ ಹೇಳ್ತಿದ್ದಾನೆ. ನನ್ನ ಮಗ ಅಶ್ವತ್ಥಾಮ ಆಕಳ ಹಾಲು ಬೇಕು ಅಂತಿದ್ದಾನೆ. ಪರಶುರಾಮ, ನೀನು ದೈವ, ನಾನು ಯಾರನ್ನೂ ಬೇಡೋನಲ್ಲ. ಸ್ನೇಹಿತ ಅವನಾಗಿ ಹೇಳಿದ್ದ, ಸ್ನೇಹಕ್ಕಾಗಿ ಅಂತ ಹೋಗಿದ್ದೆ, ಅವಮಾನ ಮಾಡಿಬಿಟ್ಟ. ನೀನು ದೈವ ಅಂತ ನಿನ್ನ ಬಳಿ ಬಂದಿದ್ದೀನಿ, ಒಂದು ಆಕಳ ಕೊಡೋ ಅಂತ ಕೇಳ್ತಾ ಇದ್ದಾನೆ. ಪರಶುರಾಮ ಮುಂದಾಲೋಚನೆ ಮಾಡಿದ. ದ್ರೋಣನಿಂದ ಜಗತ್ತಿಗೆ ಮುಂದೇನಾಗಬೇಕಾಗಿದೆ ಅಂತ. ಆಕಳ ಕೊಟ್ಟು ಕಳಿಸಿದರೆ ಅಷ್ಟಕ್ಕೆ ನಿಂತು ಬಿಡ್ತಾನೆ ದ್ರೋಣ. ಅಷ್ಟೇ ಆಗಬಾರ್ದು. ಅದಕ್ಕೆ ಪರಶುರಾಮ ಏನು ಮಾಡಿದ? ಮುಂದಾಲೋಚನೆ ಮಾಡಿ, ನಾನಿದ್ದೇನೆ, ನನ್ನ ಹತ್ರ ಶಸ್ತ್ರವಿದ್ಯೆ ಇದೆ, ಶಸ್ತ್ರಾಸ್ತ್ರ ವಿದ್ಯೆ ಇದೆ, ಆಕಳ ಇಲ್ಲ. ಹಾಗಾಗಿ ನಿನಗೆ ನಾನು ಬೇಕಾ, ಶಸ್ತ್ರಾಸ್ತ್ರ ವಿದ್ಯೆ ಬೇಕಾ, ಆರಿಸ್ಕೊ. ಇವೆರಡು ಬಿಟ್ಟು ಇನ್ನೇನೂ ಕೊಡಲಿಕ್ಕೆ ನನ್ನ ಹತ್ರ ಇಲ್ಲ ಅಂತ ಕೈ ಎತ್ತಿಬಿಟ್ಟೆ. ದ್ರೋಣ ವಿಚಾರ ಮಾಡಿದ, ಸರಿ ಇವನು ನಾನು ಬಂದದ್ದು ಆಕಳ ಬೇಕು ಅಂತ. ಪರಶುರಾಮ ಯಾವುದೋ ಎರಡು ಬೇರೆ ಹೇಳ್ತಿದ್ದಾನೆ. ಹೇಳಿದ್ದಂತೆ ದ್ರೋಣ, ನೋಡು, ನೀನು ದೈವ ಆದ್ದರಿಂದ ನಿನ್ನನ್ನು ಕರ್ಕೊಂಡು ಹೋಗಿ ಇಟ್ಕೊಂಡು ನಾನು ಏನು ಮಾಡಲಿಯಪ್ಪ, ಬೇಡ, ಕೊಡ್ತೇನೆ ಅಂತಿದ್ದೆ, ಅದೇನೋ ಶಸ್ತ್ರವಿದ್ಯೆ ಅಸ್ತ್ರವಿದ್ಯೆ ಅದನ್ನೇ ಕೊಟ್ಟು ಬಿಡು ಅಂತಲ್ಲಂತ.
ಸಿಕ್ಕದ್ದೇ ಚಾನ್ಸು ಬಿಡೋಣ ಯಾಕೆ ಅಂತ ಕೆಲವೇ ವರ್ಷಗಳಲ್ಲಿ ಪರಶುರಾಮ ಎಲ್ಲ ಶಸ್ತ್ರವಿದ್ಯೆಗಳನ್ನು ದ್ರೋಣನಿಗೆ ಧಾರೆ ಎರೆದುಬಿಟ್ಟ. ಅದೇ ಮುಂದಾಲೋಚನೆ ಅಂತ ಹೇಳಿದೆ. ಯಾವ ದ್ರೋಣನನ್ನು ಅವಲಂಬಿಸಿ ರಾಜಕುಮಾರರು ವಿದ್ಯೆ ಕಲೀಲಿಕ್ಕಿದ್ದಾರೋ, ಶಸ್ತ್ರ ಅಸ್ತ್ರಗಳನ್ನು ಕಲೀಲಿಕ್ಕಿದ್ದಾರೆ, ಅದರಿಂದಲೇ ಮುಂದೆ ಯುದ್ಧ. ಆ ಯುದ್ಧ ಮಾಡೋದ್ರಿಂದ ಭೂಮಿಯ ಭಾರ ಕಡಿಮೆಯಾಗಿ ಧರ್ಮದ ಸ್ಥಾಪನೆ ಆಗಲಿಕ್ಕಿದೆ ಅಂತ ಈ ಮುಂದಾಲೋಚನೆ ಮಾಡಿದ ಪರಶುರಾಮ ದ್ರೋಣನಿಗೆ ಎಲ್ಲ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಧಾರೆ ಎರೆದ. ಎಲ್ಲ ಕಲಿತರು. ದ್ರೋಣಾಚಾರ್ಯರು ಕಲಿತು ಪರಶುರಾಮನಿಗೆ ನಮಸ್ಕಾರ ಮಾಡಿ ನಾನು ಮನೆಗೆ ಹೋಗ್ತೇನೆ ಅಂತ ಮನೆ ಕಡೆಗೆ ಬಂದರು. ಆಕಳ ಇಲ್ಲೇ ಇಲ್ಲ, ಆಕಳನೇ ಬರಲಿಲ್ಲ ಕೊನೆಗೆ. ಒಬ್ಬ ಮಗ ಮನೆಯೊಳಗೆ ಹಸಿವೆಯಿಂದ ಅಳುತ್ತಿದ್ದಾನೆ, ಹಾಲು ಬೇಕು ಅಂತ. ಆ ಹಾಲಿನ ನೆಪ ದ್ರೋಣಾಚಾರ್ಯರ ಬದುಕನ್ನೇ ಟರ್ನ್ ಮಾಡಿಬಿಡ್ತಂತೆ. ಇದು ದ್ರೋಣರ ಕಥೆ ಅಲ್ಲ, ನಿಮ್ಮ ಬದುಕಿನಲ್ಲಿ ಆಗುವ ಕಥೆಯನ್ನು ಮಹಾಭಾರತ ಹೇಳ್ತದೆ ಅಂತ. ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದೆ. ಕೆಲವರಿಗೆ ಶಾಲೆಯಲ್ಲಿ ಮೈಲ್ಡಾಗಿರ್ತಾರೆ, ಭಾಳೇನು ಮಾರ್ಕಸ್ ತಗೋತಿರಲ್ಲ. ಬರ್ತಾ 8, 9, 10ನೇ ಕ್ಲಾಸಲ್ಲಿ ಭಾರಿ ಮಾರ್ಕಸ್ ತೊಗೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಏನು ಟೀಚರ್ ಬದಲಾದರು ಅಂತನೋ, ಸ್ನೇಹಿತರು ಬದಲಾದರು ಅಂತನೋ ಭಾರೀ ಎತ್ತರಕ್ಕೆ ಬೆಳೆದು ಬಿಡ್ತಾರೆ. ಆಮೇಲೆ ಕೆಲವರು ಒಳ್ಳೆ ಮಾರ್ಕ್ಸ್ ತೊಗೊಂಡು ಚೆನ್ನಾಗಿ ಸ್ಟೂಡೆಂಟಾಗಿ ಭಾರೀ ಡಿಗ್ರಿ ಹೋಲ್ಡರ್ ಆಗಿರ್ತಾರೆ, ಕೆಲಸದಲ್ಲಿ ಒಳ್ಳೆ ಗತಿ ಇರಲ್ಲ. ಯಾವುದೋ ಒಂದು ಕಂಪ್ನಿಗೋ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ತಾರೆ, ಭಾರೀ ಅವ್ರಿಗೆ ಎತ್ತರಕ್ಕೆ ಎದ್ಬಿಡ್ತಾರೆ. ಅದು ಏನು ಟರ್ನಿಂಗ್ ಪಾಯಿಂಟ್. ಕೆಲವ್ರಿಗೆ ಅದೇನಲ್ಲ, ಮದುವೆ ಆಗ್ತಿರಲ್ಲ, ಮದುವೆ ಆದಮೇಲೆ ಭಾರೀ ಎತ್ತರಕ್ಕೆ ಬಂದುಬಿಡ್ತಾರೆ. ಮದುವೆ ಆದರೂ ಕೆಲವರಿಗೆ ಏಳಿಗೆ ಇರಲ್ಲ, ಮನೆಯಲ್ಲಿ ಒಂದು ಮಗು ಹುಟ್ಟಿದ ಮೇಲೆ ಭಾರೀ ಜವಾಬ್ದಾರಿ ಬಂದುಬಿಡ್ತದೆ. ಅದಕ್ಕೆ ಹಿರಿಯರೆಲ್ಲ ಅಂತಿರ್ತಾರೆ, ನೀನು ಮದುವೆ ಆಗೋ ಎಲ್ಲ ಸರಿ ಹೋಗ್ತದೆ ಅಂತ. ಮದುವೆ ಆದಮೇಲೆ ಹೀಗಂತಿರ್ತಾರೆ, ನಿನಗೊಂದು ಮಗು ಆಗಲಿ ಎಲ್ಲ ಸರಿ ಹೋಗ್ತದೆ ಅಂತಿರ್ತಾರೆ. ಅದೊಂದು ಹಂತ. ಅದು ಮನುಷ್ಯನ ಬದುಕಿನೊಳಗೆ ಅವೆಲ್ಲ ಒಂದೊಂದು ಹಂತ. ಕೆಲವರಿಗೆ ಮನೆ ಮಾಡೋದು, ಮದುವೆ ಮಾಡಿಕೊಳ್ಳೋದು, ಮಕ್ಕಳನ್ನು ಪಡೆಯೋದು, ಇವೆಲ್ಲ ಅವರವ್ರ ಬದುಕಿನಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಲಿಕ್ಕಿರುವಂಥ ನಿಮಿತ್ತಗಳು. ಅದು ಹೆಣ್ಣಿಗೂ ಇರ್ಬೋದು, ಗಂಡಿಗೂ ಇರ್ಬೋದು. ಹಾಗೆ ದ್ರೋಣಾಚಾರ್ಯರು ಮದುವೆ ಮಾಡಿಕೊಂಡ್ರು, ಮಗುವನ್ನು ಪಡೆದ್ರು ಅಶ್ವತ್ಥಾಮನನ್ನು. ಆ ಮಗುವಿಗೆ ಒಂದು ಆಕಳ ಹಾಲು ಬೇಕು ಅನ್ನೋ ಹಠ ಮಾಡಿದ್ದಕ್ಕೆ ಅವರ ಬದುಕೇ ಬದಲಾಗಿಬಿಡ್ತಂತೆ. ಬೇರೆಯೇ ಹೋಗ್ಬಿಡ್ತು, ಎಲ್ಲೋ ಹೋಗಿ ಕರ್ಕೊಂಡು ಹೋಗ್ಬಿಡ್ತು. ಇಷ್ಟೆಲ್ಲ ಅಶ್ವತ್ಥಾಮ ಮಾಡಿದ್ರ ಫಲವಾಗಿ ಬದುಕು ಬದಲಾಯಿತು. ಆದರೆ ಮನಸ್ಸಿನೊಳಗೆ ಕುದೀತಿತ್ತು ಹಾಗೆ ದೃಪದನನ್ನು ಕಾಲಿಗೆ ಹಾಕ್ಕೊಳ್ಬೇಕು ಅಂತ. ಅದಕ್ಕೇನೆ ಪಾಂಡವರನ್ನು ತಯಾರು ಮಾಡಿದರು, ಕೌರವರನ್ನು ತಯಾರು ಮಾಡಿದರು, ಪಾಠ ಹೇಳಿ 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 ತಯಾರು ಮಾಡಿಸಿದರು. ಕೊನೆಗೆ ಎಲ್ಲ ಕೌರವ ಪಾಂಡವರು ಪಾಠ ಕೇಳಿದವರು ದ್ರೋಣಾಚಾರ್ಯರನ್ನು ನಮಸ್ಕಾರ ಮಾಡಿ ಕೇಳ್ತಾರೆ, ದ್ರೋಣಾಚಾರ್ಯರೇ, ನೀವೇನೋ ಹೇಳಿದ್ರಿ, ನಿಮ್ಮ ಮನಸ್ಸಿನಲ್ಲಿರೋ ಅಭಿಲಾಷೆಯನ್ನು ಪೂರ್ಣ ಮಾಡಬೇಕು ಅಂತ. ನೀವು ಏನು ಹೇಳ್ತೀರಿ ಹೇಳ್ರಿ, ಅದೇ ಗುರುದಕ್ಷಿಣೆಯಾಗಿ ಕೊಡ್ತೇವೆ ಅಂತಂದ್ರೆ. ದ್ರೋಣಾಚಾರ್ಯರು ಅಂತಾರೆ, ನನಗೆ ಬೇರೆ ಏನು ಗುರುದಕ್ಷಿಣೆ ಬೇಡ, ದೃಪದ ರಾಜನನ್ನು ಸೋಲಿಸಿ ನನ್ನ ಕಾಲಿಗೆ ತಂದು ಹಾಕಬೇಕು ಅಂತಂದ್ರೆ. ಇಷ್ಟು ಹೇಳಿದ್ದೇ ತಡ, ದುರ್ಯೋಧನ ದುಶ್ಯಾಸನ ಎದ್ದೇ ನಿಂತ್ರಂತ. ದುರ್ಯೋಧನ ದುಶ್ಯಾಸನ ಎದ್ದು ನಿಂತಾಗ ಭೀಮ ಅರ್ಜುನನ ಕೈ ಗಟ್ಟಿ ಹಿಡಿದು ಕೂಡಿಸ್ಬಿಟ್ಟ. ನೀನು ಕೂಡ ಅವ್ರು ಹೋಗಿ ಬರಲಿ ಅಂತಂದ್ರೆ. ಕೆಲವೊಮ್ಮೆ ಹಂಗೆ ಮಾಡಬೇಕಾಗ್ತದೆ. ಯಾರೋ ಒಬ್ರು ಎದ್ದು ನಿಂತು ಮೀಟಿಂಗ್ನಲ್ಲಿ ಭಾರೀ ಹಾರಾಡ್ತಿರ್ತಾರಲ್ಲ, ಹೋಗಿ ನೀವೇ ಮುಂದೆ ಹೋಗಿ ಅಂತ ಬಿಟ್ಬಿಟ್ರೆ. ಅರ್ಜುನ ಭೀಮ ಹೇಳಿದ್ದಕ್ಕೆ ಕೆಳಗೆ ಕೂತ್ಕೊಂಡ್ಬಿಟ್ಟ. ದುರ್ಯೋಧನ ದುಶ್ಯಾಸನ ಓಡೋಡಿ ಸೈನ್ಯ ಕಟ್ಟಿಕೊಂಡು ದೃಪದ ರಾಜನನ್ನು ಸೋಲಿಸ್ತೇನೆ ಅಂತ ಹೋದರೆ, ದೃಪದ ರಾಜನ ಅರಮನೆಯಲ್ಲಿದ್ದ ಹೆಣ್ಮಕ್ಕಳು ಹೊಡೆದು ಕಳಿಸಿದ್ರಂತೆ. ಎಂಥ ಪರಿಸ್ಥಿತಿ ನೋಡಿ. ಅಲ್ಲಿದ್ದ ಹೆಂಗೆಳೆಯರೆಲ್ಲ ಮೇಲಿನಿಂದ ಬಕೀಟು, ಸೌಟು, ಪಾತ್ರೆ ಎತ್ತೆತ್ತಿ ಬಿಸಾಕಿ ಯಾಕಾದರೂ ಬಂದುವೋ ನಾವು ಅಂತ ಹೇಳಿ ಕೊನೆಗೆ ಓಡಿ ಬಂದರು ದ್ರೋಣಾಚಾರ್ಯರ ಹತ್ರ. ಅವಮಾನ ಆಗಿತ್ತು ದುರ್ಯೋಧನಿಗೆ. ದೃಪದನನ್ನು ಸೋಲಿಸ್ಲಿಕ್ಕಲ್ಲ, ಅವ್ರ ಮನೆಯಲ್ಲಿರೋ ಆ ಹೆಣ್ಣುಮಕ್ಕಳು ಸೈನಿಕರನ್ನೇ ನಮಗೆ ತಡಿಲಿಕ್ಕೆ ಆಗಲಿಲ್ಲ. ಬೇಡವೇ ಬೇಡ ಗುರುಗಳೇ, ಗುರುದಕ್ಷಿಣೆ ಕೊಡಲಿಕ್ಕೆ ಆಗಲಿಲ್ಲ.
ಭೀಮ ಹೇಳ್ದ, ಅರ್ಜುನ ಈಗ ನಾವು ಹೋಗೋಣ ಅಂತಂದ. ಈಗ ನಾವು ಹೋಗೋಣ. ಯಾಕಂದರೆ ಭೀಮನಿಗೆ ಗೊತ್ತಿತ್ತು ಮುಂದೇನಾಗ್ತದೆ ಅಲ್ಲಿ ಅಂತ, ದುರ್ಯೋಧನ ಕಥೆ. ಅದಕ್ಕೆ ಸುಮ್ಮನಿದ್ದ. ಈಗ ನಾವು ಹೋಗೋಣ ಅಂತ ಹೇಳಿ ಹೊರಟರು. ಹೋಗಿ ಯುದ್ಧ ಮಾಡಿ ದೃಪದ ರಾಜನ ಜೊತೆಗೆ ಏನು ಬಾಣ ಬಿಡ್ತಾನೆ ಅರ್ಜುನ ದೃಪದನ ಮೇಲೆ. ಭಾಳ ಹಿರಿಯ ದೃಪದ. ದ್ರೋಣಾಚಾರ್ಯರಿಗೆ ಸ್ನೇಹಿತನಾಗಬೇಕು ಅಂದರೆ ಅರ್ಜುನನಿಗಿಂತ ಎಷ್ಟು ವಯಸ್ಸಿನಲ್ಲಿ ಹಿರಿಯನಿರಬೇಕು ಯೋಚಿಸ್ರಿ. ಏನು ಚಾಣಾಕ್ಷತೆ ಮೆರಿತಾನೆ. ಆ ಚಾಣಾಕ್ಷತೆ ನೋಡೇ ದೃಪದ ರಾಜನ ಮನಸ್ಸಿನೊಳಗೆ ಏನು ಮಾಡಿದರೂ ಅವನನ್ನು ಸೋಲಿಸ್ಲಿಕ್ಕಾಗ್ತಿಲ್ಲ ಅನ್ನೋದು ಒಂದಾದರೆ, ಮಾಡಿಕೊಂಡ್ರೆ ನನ್ನ ಮನೆಗೆ ಅಳಿಯ ನನ್ನ ಇವನು ಮಾಡಿಕೊಳ್ಬೇಕು ಅಂತ ಆಸೆ ಹುಟ್ಟುಬಿಡ್ತಂತೆ. ಅಂತ ಹಾಗಿದ್ದ ಅರ್ಜುನ, ಅಷ್ಟು ಸುಂದರನೂ ಇದ್ದ, ಮೈಕಟ್ಟು ಹಾಗಿತ್ತು, ಅವನ ಚಾಣಾಕ್ಷತೆ ಹಾಗಿತ್ತು, ಶಸ್ತ್ರಾಸ್ತ್ರಗಳ ಪ್ರಾವೀಣ್ಯತೆ ನೋಡಿ ಮಾರು ಹೋಗಿಬಿಟ್ಟಂತೆ ದೃಪದ ರಾಜ. ಹಿಂದೆಲ್ಲ ಹಾಗಿರ್ತಿದ್ರು. ತಮ್ಮ ಮನೆಯೊಳಗೆ ಅನೇಕ ಹೆಣ್ಮಕ್ಳು ಹುಟ್ಟಿದ್ರೆ ಮಾಡಿಕೊಂಡ್ರೆ ಇಂಥ ಅಳಿಯ ನಾನು ಮಾಡ್ಕೋಬೇಕು ಅಂತ. ಇವಾಗೆಲ್ಲ ಅವೆಲ್ಲ ಹೋಗ್ಬಿಟ್ಟಿದ್ದಾವೆ. ಇವಾಗೆಲ್ಲ ಭಾವನೆಗಳೇ ಕಡಿಮೆ ಆಗಿದ್ದಾವೆ. ಈಗ ಏನೇನೋ ವ್ಯತ್ಯಾಸ ಆಗಿದೆ. ಈಗ ಯಾರೋ ಟಿ ವಿಯಲ್ಲಿ ನೋಡಿರ್ತಾರೆ, ಅವನ ಮುಖಕ್ಕೆಲ್ಲ ಬಣ್ಣ ಬಳ್ಕೊಂಡು ಬಂದಿರ್ತಾನೆ, ಅವನು ಅಳಿಯನ್ನು ಮಾಡ್ಕೋಬೇಕು ಅಂತ ಇರ್ತಾರೆ. ಸೊಸೆ ಅವನಾಗಬೇಕು, ಇದ್ದರೆ ಹಿಂಗಿರಬೇಕು, ಹಿಂಗೆ ಶುರು ಮಾಡಿದ್ದಾರೆ. ಅದೆಲ್ಲ ಕಾಸ್ಟ್ಯೂಮ್. ಅದು ಯಾರನ್ನು ಟಿ ವಿಯಲ್ಲಿ ಮೊಬೈಲ್ನಲ್ಲಿ ನೋಡ್ತಿದ್ದೇವಲ್ಲ, ಅವ್ರು ಯಾರೂ ನಿಜ ಜೀವನದಲ್ಲಿ ಹಂಗಿಲ್ಲ. ಅವ್ರು ಬಣ್ಣ ಬಳ್ಕೊಂಬಂದಿದ್ದಾರಷ್ಟೇ. ರಿಯಲ್ ಬೇರೆ, ರೀಲ್ ಬೇರೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ದಿವಸ ಬೇಕಾಗ್ತದೆ ನಮ್ಮ ಜನ್ರೇಷನ್ನಿಗೆ. ಇವತ್ತು ಅರ್ಜುನನನ್ನು ಪ್ರತ್ಯಕ್ಷ ನೋಡ್ತಿದ್ದಾನೆ, ಮುಖದಲ್ಲಿ ತೇಜಸ್ಸು, ಆಗ್ತಾನೆ ವಿದ್ಯೆ ಕಲ್ತಿದ್ದಾನೆ, ತುಂಬಿದ ಮೈಕಟ್ಟು, ಬಿಲ್ಲಿಗೆ ಹೂಡಿದ ಒಂದು ಬಾಣವು ಗುರಿ ತಪ್ತಾ ಇಲ್ಲ. ದೃಪದನಿಗೆ ಮನಸ್ಸಿನೊಳಗೆ ಬಂದ್ಬಿಡ್ತು, ನಾನು ಸೋತ್ರೂ ಪರವಾಗಿಲ್ಲ, ದ್ರೋಣಾಚಾರ್ಯರ ಕಾಲಿಗೆ ಹೋಗಿ ಬಿದ್ದರೂ ಪರವಾಗಿಲ್ಲ, ಅರ್ಜುನ ಮಾತ್ರ ನನ್ನ ಅಳಿಯನಾಗಬೇಕು ಅಂತಿದ್ದಂತೆ. ಅಷ್ಟು ಅವನ ಮೇಲೆ ಮನಸ್ಸು ಬಂದ್ಬಿಡ್ತು ದೃಪದ ರಾಜನಿಗೆ. ಸೋತ್ಬಿಟ್ಟ. ಏನು ಪ್ರಯತ್ನ ಪಡ್ತಾನೆ ಅರ್ಜುನನ ಜೊತೆ ಯುದ್ಧ ಮಾಡುವಾಗ. ಖಡ್ಗ ತೆಗೆದ್ರೆ ಖಡ್ಗ ಬಿಡ್ತಾನೆ, ಬಿಲ್ಲು ತೆಗೆದ್ರೆ ಬಿಲ್ಲಿಗೆ ಬಿಡ್ತಾನೆ, ಧ್ವಜ ಕತ್ತರಿಸ್ತಾನೆ, ಕವಚ ಕತ್ತರಿಸ್ತಾನೆ, ದೃಪದನ ಸಾರಥಿಯನ ಕೆಳಗೆ ಉರುಳಿಸ್ತಾನೆ, ದೃಪದನ ರಥ ಚಕ್ರಕ್ಕೆ ಅಂತ ಬಾಣ ಬಿಡ್ತಾನೆ. ದೃಪದ ರಾಜನ ರಥದೊಳಗೆ ಏನೆಲ್ಲ ಇತ್ತೋ ಎಲ್ಲ ಪುಡಿ ಪುಡಿ ಮಾಡಿ ಹಾಕಿ ಒಬ್ಬಂಟಿಗನಾಗಿ ದೃಪದನ್ನು ನಿಲ್ಲಿಸಿದ್ದಂತೆ. ಒಬ್ಬಂಟಿಗನಾಗಿ ಭೀಮ ಹಾರಿ ಹೋಗಿ ದೃಪದನ ತಲೆಗೂದಲು ಹಿಡಿದುಬಿಟ್ಟ. ಬಾ, ನಮ್ಮ ಗುರುಗಳು ಕಾಲಿಗೆ ಬೀಳಬಾ ಅಂತ ಅರ್ಜುನ ಕೂಗಿ ಹೇಳಿದ್ದಂತೆ. ಭೀಮ, ಅಣ್ಣ ಅಷ್ಟು ಅವನನ್ನು ಹಿಂಸೆ ಮಾಡಬೇಡ, ನಮಗೇನು ಅವನು ವಿರೋಧಿ ಅಲ್ಲ ಅನ್ನಂತ ಅರ್ಜುನ. ಏನೋ ನಮ್ಮ ಗುರುಗಳಿಗೆ ಅಂದಿರ್ಬೇಕಷ್ಟೇ, ನಮಗೇನಂಥ ವಿರೋಧ ಮಾಡಿಲ್ಲ. ಅವನು ಸೋತಿದ್ದಾನೆ, ಇನ್ನು ಬರ್ತಾನೆ, ನಮ್ಮ ಗುರುಗಳ ಪಾದಕ್ಕೆ ಶರಣಾಗ್ತಾನೆ. ಭೀಮ ಅಷ್ಟೊಂದು ಅವನಿಗೆ ಹೊಡಿಲಿಕ್ಕೆ ಹೋಗ್ಬೇಡ ಅನ್ನಂತೆ. ಈ ಮಾತು ಬೇರೆ ಅರ್ಜುನ ಯಾವಾಗ ಅಂದ, ದೃಪದ ರಾಜ ಅರ್ಜುನನಿಗೆ ಪೂರ್ಣ ಮಾರೇ ಹೋಗ್ಬಿಟ್ಟು, ಅರೆ ನನ್ನನ್ನು ಸೋಲಿಸಿದ್ರು, ನನ್ನ ತಲೆಗೂದಲೇ ಹಿಡಿದು ಎಳೆಯುವಾಗಲೂ ಭೀಮ ದೃಪದ ನನ್ನ ಪರವಾಗಿ ಮಾತಾಡ್ತಾನಲ್ಲ ಅಂತ ದೃಪದನಿಗೆ ಅರ್ಜುನನ ಪರವಾಗಿ ಭಾಳ ಮನಸ್ಸಿನೊಳಗೆ ಭಾವ ಬಂದುಬಿಡ್ತು. ನೋಡಿ, ಯುದ್ಧದಲ್ಲಿ ಒಂದು ಎಥಿಕ್ಸ್ ಇರ್ತಿತ್ತು ಅಂತ ಇದರಿಂದ ಸ್ಪಷ್ಟ ಗೊತ್ತಾಗ್ತದೆ. ಮಹಾಭಾರತ ಅಂದರೆ ಯಾರನ್ನೋ ಹೆಂಗೋ ಏನೋ ಮಾಡಿ ಗೆಲ್ಲೋದು ಅಂತಲ್ಲ, ಹಿಂದಿನಿಂದ ಬರೋದು ಅಂತಲ್ಲ, ಮೋಸ ಮಾಡೋದು ಅಂತಲ್ಲ. ಎಲ್ಲ ಎಥಿಕ್ಸ್ ಇದೆ ಇಲ್ಲಿ. ಒಂದು ಪ್ರಾಮಾಣಿಕತೆ ಇದೆ, ನೀತಿ ಇದೆ, ನಿರ್ಬಂಧಗಳಿವೆ, ಔದಾರ್ಯ ಮೆರಿತಾ ಇದ್ದಾರೆ. ಒಟ್ಟು ಒಬ್ಬ ವ್ಯಕ್ತಿಯನ್ನು ಸೋಲಿಸಿ ನಾನು ದೊಡ್ಡವನಾಗಬೇಕು ಅಂತಿರಲಿಲ್ಲ ಅಂತ ಗೊತ್ತಾಗ್ತದೆ ಮಹಾಭಾರತದೊಳಗೆ. ಇವಾಗೆಲ್ಲ ಅಂಥವು ಜಾಸ್ತಿ, ದುರ್ಬುದ್ಧಿ. ಒಟ್ಟು ಅವನು ಸೋಲಿಸಿದರೆ ಸಾಕು, ಅವನ ಕಾಲು ಎಳೆದು ಪೇಪರ್ನಲ್ಲೆಲ್ಲ ಅವನ ಬಗ್ಗೆ ಒಂದು ಸುದ್ದಿ ಬರೋ ಹಾಗೆ ಮಾಡಿ, ಬ್ರೇಕಿಂಗ್ ನ್ಯೂಸ್ ಅಂತ ಕೊಟ್ಟು ಅವನ ಚಾರಿತ್ರ್ಯವನ್ನು ಹನನ ಮಾಡಿ, ಅವನಿಗೆ ಯಾರೂ ಓಟ್ ಆಗದೆ ಇರೋಂಗೆ ಮಾಡಿ ನಾನು ಗೆದ್ದೆ, ಅದು ಸಾಕು ಅಂತ. ಇಂಥ ಕುಬುದ್ಧಿ ಯುದ್ಧಗಳಲ್ಲ ಅವ್ರದ್ದು. ಬಲ ಅಂದರೆ ಬಲ, ಎದುರಂದರೆ ಎದುರು, ಬಿಲ್ ಅಂದರೆ ಬಿಲ್ಲು, ಗದ ಅಂದರೆ ಗದ, ಏನಿದ್ರು ಫೇಸ್ ಟು ಫೇಸ್ ಬಾ. ಕುನೀತಿಯನ್ನು ಯೂಸ್ ಮಾಡಲಿಲ್ಲ, ನೀತಿಯಿಂದ ಎಲ್ಲರೂ ಯುದ್ಧ ಮಾಡ್ತಾ ಇದ್ರಂತೆ. ಮಾರು ಹೋಗ್ಬಿಟ್ಟ ದೃಪದ ರಾಜ ಅರ್ಜುನನಿಗೆ. ಆಯ್ತು ಅರ್ಜುನ,
ನೀನು ಹೇಳ್ದ ಹಾಗೆ ನಾನು ದ್ರೋಣಾಚಾರ್ಯರಿಗೆ ಶರಣು ಬರ್ತೇನೆ. ಬಂದೇ ಬಿಟ್ಟ, ಶರಣು ಬಂದ. ದ್ರೋಣಾಚಾರ್ಯರು ಕೂತಿದ್ರು ಆಶ್ರಮದಲ್ಲಿ. ದೃಪದನನ್ನು ಎಳ್ಕೊಂಡು ಬಂದು ಅವನ ಕಾಲಿಗೆ ಬೀಳಿಸಿದ್ರು, ನಮಸ್ಕಾರ ಮಾಡಿದ. ದ್ರೋಣಾಚಾರ್ಯರು ಅಂತಾರೆ, ಏನಂತಿದ್ದಿ? ನಾನು ದರಿದ್ರನ? ನಾನು ನಿರ್ಧನಿಕನ? ನಿನ್ನ ಸ್ನೇಹಿತ ಅಲ್ವ ನಾನು ಅಂತೂ ಎತ್ತರ ಧ್ವನಿಯಲ್ಲಿ ಮಾತಾಡಿದ್ರಂತ. ತಕ್ಷಣಕ್ಕೆ ದೃಪದ ಧ್ವನಿಯಲ್ಲಿ ಮಾತಾಡಿದ್ದನ್ನು ನೋಡಿ ಹೆದರಿ, ಇಲ್ಲ ದ್ರೋಣ, ನೀನೇ ನನ್ನ ಸ್ನೇಹಿತ, ನೀನೂ ಶ್ರೀಮಂತ, ನಾನೂ ಶ್ರೀಮಂತ. ನಿನ್ನ ಶಿಷ್ಯರು ಮಾಡಿದ ಈ ಕಾರ್ಯ, ಈ ಪರಾಕ್ರಮ ತೋರಿಸಿದ್ದಿದೆಯಲ್ಲ, ಎಂದೂ ಮರೀಲಾರೆ ನಾನು. ದ್ರೋಣ, ನಿನಗೆ ನಾನು ಮಾತು ಕೊಟ್ಟಂಗೆ ಅರ್ಧ ರಾಜ್ಯ ನಿನಗೆ ಕೊಡ್ತೇನೆ ಅಂತ ಅಂದ್ಬಿಟ್ಟಂತೆ ಪಾಂಚಾಲ ರಾಜ. ಅವತ್ತು ಕೊಟ್ಟ ಅರ್ಧ ರಾಜ್ಯ ಇವತ್ತಿಗೂ ಭಾರತ ದೇಶದಲ್ಲಿ ದ್ರೋಣರ ಹೆಸರಿನಲ್ಲೇ ಪ್ರಸಿದ್ಧಿ ಬಂತಲ್ಲ, ಅದನ್ನೇ ಡೆಹ್ರಾಡೂನ್ ಅಂತ ದ್ರೋಣಧಾರ ಅಂತ ಮಾಡಿದ್ರು. ನೋಡಿ, ಆ ಹೆಸರೆಲ್ಲ ಬದಲಾವಣೆ ಮಾಡಿ ಹಾಳು ಮಾಡಿದ್ರ ನಮ್ಮ ಐತಿಹಾಸಿಕ ಸ್ಥಳಗಳನ್ನು ಮಹಾನುಭಾವರು. ಅದು ಡೆಹ್ರಾಡೂನ್ ಅಲ್ಲ, ಅದಕ್ಕೇನಂತ ಹೆಸರು? ದ್ರೋಣಧಾರ. ಅದನ್ನು ಇಂಗ್ಲೀಷ್ನಲ್ಲಿ ಬಾಯಲ್ಲಿ ಅವ್ರಿಗೆ ಪ್ರೊನೌನ್ಸಿಯೇಷನ್ ಬರಲಿಲ್ಲ, ದ್ರೋಣ ಧಾರ ಬರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಅದನ್ನು ಡೆಹ್ರಾಡೂನ್ ಅಂತ. ಏನು ಮಾಡೋಣ? ಯಾವುದೋ ಕಾಂಚನಗಂಗಾ ಮಡಿಕೇರೆ ಅಲ್ಲಿ ಬರೋದನ್ನೆಲ್ಲ ಚುಂಗಂಗಾ ಅಂತ ಮಾಡಿಬಿಡಿ. ಏನು ಮಾಡೋಣ? ಅಟಲ್ ಬಿಹಾರಿ ಅಂತ ಕರಿತಿದ್ರಂತೆ. ಅಟಲ್ ಬಿಹಾರಿ ಅಲ್ಲ, ಅತುಲ ವಿಹಾರಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಹೆಸರು. ಶ್ರೀಕೃಷ್ಣನಿಗೆ ಅತುಲ ವಿಹಾರಿ ಅಂತ ಹೆಸರಿತ್ತು. ಕೃಷ್ಣನ ಹೆಸರು ಇಟ್ಟುಕೊಂಡವ ಅವನಿಗೆ ಅಟಲ್ ಬಿಹಾರಿ. ಸಂಸ್ಕೃತದಲ್ಲಿ ತ ಇದೆ, ಕನ್ನಡದಲ್ಲಿಯೂ ತ ಇದೆ, ಇಂಗ್ಲೀಷ್ನಲ್ಲಿ ತ ಇಲ್ಲ. ಅದಕ್ಕೆ ಅವರು ಟಿ ಬರೀತಾರೆ, ATU ಬರೆದ್ರು. ಅದನ್ನು ಪ್ರೊನೌನ್ಸ್ ಮಾಡಲಿಕ್ಕೆ ಬರಲಿಲ್ಲ. ATU ಬರೆದದ್ದಕ್ಕೆ ಅಟುಲ್ ಅಂತ ಹೇಳಿದ್ರು. ಏನು ಹಣೆ ಬಾರದು ನೋಡ್ರಿ ನಮ್ಮ ಭಾರತದ ವ್ಯವಸ್ಥೆ. ಅತುಲ ವಿಹಾರಿ ಹೋಗಿ ಅಟಲ್ ಬಿಹಾರಿ ಆಗಿಬಿಟ್ಟ ಮಹಾನುಭಾವ. ಇಡೀ ಭಾರತ ದೇಶದ ಎಷ್ಟೋ ಮಹಾಭಾರತ ಕಾಲದ ಐತಿಹಾಸಿಕ ತಾಣಗಳು ಯಾರ್ಯಾರ್ದೋ ಏನೇನೋ ಹೆಸರುಗಳಿಗೆ ಬಲಿಯಾಗಿಬಿಟ್ಟು ದ್ರೋಣಧಾರ ಅಂತ ಮಾಡಿದರು. ಅದಕ್ಕೆ ದ್ರೋಣಾಚಾರ್ಯರು ಅಂತಾರೆ, ನೀನು ನನ್ನ ಶರಣಾಗತನಾದದ್ದಕ್ಕೆ ಇಡೀ ಪಾಂಚಾಲ ರಾಜ್ಯ ನಂದು ಹೌದೋ ಅಲ್ಲೋ ಅಂತ ಕೇಳಿದ್ರಂತೆ. ನಿಮ್ಮದೇ ಅಂದ. ಆದರೆ ನಾನೇನು ಆಡಳಿತ ನಡೆಸಲ್ಲ ಅಂದ್ರಂತೆ. ಮತ್ತೆ ದ್ರೋಣಾಚಾರ್ಯ ಸ್ವಭಾವ, ನಾನೇನು ಆಡಳಿತ ನಡೆಸಲ್ಲ, ನನಗೇನು ಆ ರಾಜ್ಯ ಬೇಕಾಗಿಲ್ಲ, ನೀನೇ ರಾಜನಾಗು. ಆದರೆ ನನ್ನನ್ನು ನಿರ್ಧನಿಕ ಸ್ನೇಹಿತನಲ್ಲ ಅಂದಿದ್ದೆಲ್ಲ, ನಿನ್ನ ಬಾಯಲ್ಲಿ ಒಂದು ಸಲ ನನ್ನನ್ನು ಸ್ನೇಹಿತ ಅಂತ ಅನಿಸ್ಕೊಳ್ಬೇಕು ಅಂತಿತ್ತು, ಅದಕ್ಕಿಟ್ಟು ಮಾಡಿಸಿದ್ದೇನೆ ಅಂತಂದಂತೆ. ಅಷ್ಟೇ, ಬೇರೆ ಏನು ಮಾಡಲಿಲ್ಲ ಅವರು. ರಾಜ್ಯ ತಗೊಳ್ಳಿಲ್ಲ, ಸಂಪತ್ತು ತಗೊಳ್ಳಿಲ್ಲ, ಖರೀದಿ ಮಾಡಲಿಲ್ಲ, ಅವತ್ತು ಆಕಳ ವಿಷಯನೇ ತೆಗೀಲಿಲ್ಲ. ಇಷ್ಟೇ, ನೀ ನನ್ನ ಸ್ನೇಹಿತ ಅಂತ ಒಪ್ಪಿಕೊಂಡೆ, ಆಯ್ತು ಹೋಗು ಅಂದ್ಬಿಟ್ರು. ಇದು ದ್ರೋಣಾಚಾರ್ಯರ ವ್ಯಕ್ತಿತ್ವ ಅಂತ ಮಹಾಭಾರತದಲ್ಲಿ ಬರ್ತದೆ. ಸ್ನೇಹ ಅಂದರೆ ಸ್ನೇಹ, ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹ ನಮ್ಮದು. ವಿದ್ಯೆ ಅಂದರೆ ವಿದ್ಯೆ, ಸಿದ್ಧಿ ಅಂದರೆ ಸಿದ್ಧಿ, ತಪಸ್ಸು ಅಂದರೆ ತಪಸ್ಸು, ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚರ್ಯ. ಎಲ್ಲದಕ್ಕೂ ಒಂದು ಪ್ರಾಮಾಣಿಕತೆ ಇರಬೇಕು ಅಂತಂತಿದ್ರು. ದೃಪದ ಒಪ್ಕೊಂಡ್ಬಿಟ್ಟ, ನಿಮ್ಮ ಮುಂದೆ ನಾನೇನಲ್ಲ, ನಿಮ್ಮ ಸ್ನೇಹ ನಿಜವಾದ ಸ್ನೇಹ, ತಪ್ಪಾಗಿದೆ, ನಾನು ಬಿಟ್ಬಿಡ್ರಿ ಅಂತ ಬಾಯಿ ಮಾತಿನಲ್ಲಿ ಹೇಳುವಾಗ ಒಳಗಡೆ ಅನ್ಕೋತಿದ್ದಂತೆ, ನಿನ್ನ ಕೊಲ್ಲೋ ಮಗನನ್ನು ಪಡಿತೇನೆ ದ್ರೋಣ ಅಂತಿದ್ದಂತೆ. ಕ್ಷತ್ರಿಯ ಬಾಯಿ ಮಾತಿನಲ್ಲಿ ದೃಪದ ಹೇಳಿದರೂ ಒಳಗಡೆ ದ್ರೋಣಾಚಾರ್ಯರ ಬಗ್ಗೆ ಭಾರೀ ಸಿಟ್ಟಿತ್ತು. ಅವತ್ತೇ ದೃಪದ ರಾಜನ ರಾಜ್ಯವನ್ನು ತಾವೇ ಕಸ್ಕೊಂಡಿದ್ರೆ ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ ದೃಪದನ ಕೈಯಲ್ಲಿ. ಆದರೆ ದ್ರೋಣಾಚಾರ್ಯರು ದೃಪದನನ್ನು ಬದುಕಿಸಿ ರಾಜ್ಯವನ್ನು ಅವನಿಗೆ ಕೊಟ್ಟು ತಮ್ಮ ಮೇಲೆ ದ್ವೇಷ ಮತ್ತಷ್ಟು ಜಾಸ್ತಿ ಆಗುವಾಗ ಮಾಡಿಕೊಂಡು, ಹಿಂಗೂ ನಮ್ಮ ಜೀವನದಲ್ಲೂ ನಡೀತಿರ್ತಾರೆ. ಅವತ್ತೇ ಮುಗಿಸ್ಬಿಟ್ಟಿದ್ರೆ ಮುಗಿದೋಗ್ತದೆ. ಅದನ್ನು ನಾವಿರೋ ತನಕನೂ ಮುಂದೆ ಹಾಕಿ ಸುಪ್ರೀಂ ಕೋರ್ಟಿಗೆ ಹೋದರೂ ಹಂಗೆ ಉಳಿಸಿರ್ತದೆ.
ಇವತ್ತು ಎಷ್ಟು ಕೇಸುಗಳು ಹಾಗೆ ಉಳಿದಿಲ್ಲ. ಅವತ್ತೇ ಮುಗಿದಿದ್ರೆ ಮುಗಿದು ಹೋಯಿತು, ಆ ವ್ಯಕ್ತಿ ಸತ್ತೋಗ್ತಾನೆ. ಇಲ್ಲ, ಅವನನ್ನು ಕಾರಾಗೃಹದಲ್ಲಿ ಹಾಕಿ ನಾವು ಕಟ್ಟಿದ ಟ್ಯಾಕ್ಸನ್ನೆಲ್ಲ ಒಂದು 400 ಕೋಟಿ ರೂಪಾಯಿ ಅವನಿಗೆ ಅಂತ ಸೆಕ್ಯೂರಿಟಿ ಕೊಟ್ಟು ಬೇಕಾ ಇವೆಲ್ಲ? ಇದು ಒಂದು ದುರಂತ. ಉಳಿಸಿದ್ರು, ಹಾಗೆ ಕಳಿಸಿದ್ರು ದ್ರೌಪದಿ ರಾಜನನ್ನು. ಅವ ಮನಸ್ಸಿನಲ್ಲಿ ಮಾಡಿಕೊಂಡು ಯೋಚಿಸಿ ನಿದ್ದೆ ಹತ್ತದೇನೆ ಪಡಿಬೇಕು ಒಂದು ಮಗಳನ್ನು, ಪಡಿಬೇಕು ಒಬ್ಬ ಮಗನನ್ನು. ಮಗಳನ್ನು ಪಡೆದು ಅರ್ಜುನನನ್ನು ಅಳಿಯನನ್ನು ಮಾಡ್ಕೋಬೇಕು, ಮಗನನ್ನು ಪಡೆದು ದ್ರೋಣಾಚಾರ್ಯ ತಲೆ ಕತ್ತರಿಸ್ಬೇಕು ಅಂತ 2 ಯೋಚನೆ ಮಾಡಿದ್ರು ದ್ರೌಪದಿ ರಾಜ. 10 ಲಕ್ಷ ಆಕಳುಗಳನ್ನು ಕೊಟ್ಟು ಯಾಜೋಪಯಾಜರನ್ನು ಕರೆಸಿ, ಯಾಜ ಉಪಯಾಜ ಅಂತ ಇಬ್ಬರು ಯಾಜ್ಞಿಕರನ್ನು ಕರೆಸಿ ದೊಡ್ಡ ಒಂದು ಯಜ್ಞ ಮಾಡಿ 2 ಮಕ್ಕಳನ್ನು ಪಡೆದ. ಒಬ್ಬ ದೃಷ್ಟದ್ಯುಮ್ನ ಅಂತ, ಇನ್ನೊಬ್ಬ ದ್ರೌಪದಿ ಅಂತ ಮಗಳನ್ನು ಪಡೆದ. ಆ ದ್ರೌಪದಿಯನ್ನು ಅರ್ಜುನನಿಗೆ ಮದುವೆ ಮಾಡಬೇಕು ಅಂತ ಇಟ್ಟುಕೊಂಡ. ದೃಷ್ಟದ್ಯುಮ್ನನ್ನು ದ್ರೋಣಾಚಾರ್ಯರನ್ನ ಕೊಲ್ಲಬೇಕು ಅಂತ ಪಡೆದಿದ್ದ. ಯಾಗ ಮಾಡಿ ಎಂಥ ವಿಚಿತ್ರ ದ್ರೌಪದಿ ರಾಜನು. ಈ ದೃಷ್ಟದ್ಯುಮ್ನ ತಾನು ಪಾಠ ಕಲಿಬೇಕು ಅಂಥೇಳಿ ದ್ರೋಣಾಚಾರ್ಯ ಹತ್ರ ಬಂದ. ಮತ್ತೆ ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ನಾನು ದ್ರೌಪದಿ ರಾಜನ ಮಗ, ನೀವು ವಿದ್ಯೆ ಹೇಳಿಕೊಡ್ಬೇಕು ಅಂತ ಬಂದಿದ್ದೇನೆ ಅಂತಂದ. ಅವ್ರಿಗೆ ಗೊತ್ತು ದ್ರೌಪದಿ ರಾಜ ತಮ್ಮನ್ನೇ ಕೊಲ್ಲಿಕ್ಕೋಸ್ಕರ ಇವನನ್ನು ಪಡೆದಿದ್ದಾನೆ ಅನ್ನೋ ವಿಷಯ ಗೊತ್ತಿದ್ದರೂ ಕೂಡ ಅವನಿಗೆ ಪಾಠ ಮಾಡಬೇಕು. ಯಾಕೆ ಪಾಠ ಮಾಡಬೇಕು? ದ್ರೌಪದಿ ರಾಜನಿಗೆ ಹೇಳ್ತಾರೆ, ನನ್ನನ್ನೇ ಕೊಲ್ಲೋನು ದೃಷ್ಟದ್ಯುಮ್ನ ಅಂತ ಗೊತ್ತು, ಆದರೂ ಪಾಠ ಮಾಡಿ. ಯಾಕೆ ಅಂದರೆ ಗೊತ್ತಿದ್ರೂ ಪಾಠ ಮಾಡಿದ್ರಲ್ಲ ದ್ರೋಣಾಚಾರ್ಯನು, ಕೀರ್ತಿ ಬರ್ತದಲ್ಲ ಅದಕ್ಕೆ ಪಾಠ ಮಾಡ್ತಿದ್ರು. ಕೀರ್ತಿಯ ಹುಚ್ಚು, ಪಬ್ಲಿಸಿಟಿ. ಕೊಲ್ಲೋನಾಗ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಪಾಠ ಮಾಡ್ತಾರೆ. ಇದೆಂಥ ದುರಂತ ನೋಡು. ಯಾರಾದರೂ ತಮ್ಮ ಮೃತ್ಯುವನ್ನು ತಾವೇ ಸಾಕ್ತಾರ? ತಾವೇ ಸಾಕಿದ್ರು, ತಾವೇ ಪಾಠ ಮಾಡಿದರು, ಹೇಳಿಕೊಟ್ರು. ಆಮೇಲೆ ದೃಷ್ಟದ್ಯುಮ್ನಿಗೆ ಹೇಳ್ತಾರೆ, ದೃಷ್ಟದ್ಯುಮ್ನ ನೀನೇ ಮುಂದೆ ಯುದ್ಧದಲ್ಲಿ ನನ್ನನ್ನು ಕೊಲ್ಲುವವ ಅಂತ ಗೊತ್ತು, ಆದರೂ ನಿನಗೆ ಪಾಠ ಮಾಡಿದ್ದೇನೆ ಅಂತಂದ್ರಂತ. ಇದೊಂದು ವಿಚಿತ್ರವಾದ ಸ್ವಭಾವ ದ್ರೋಣಾಚಾರ್ಯದ್ದು ಅಂತ ಮಹಾಭಾರತ ಹೇಳ್ತದೆ. ಯಾಕೆ ಹೀಗೆ ಮಾಡ್ತಾ ಇದ್ರು ದ್ರೋಣಾಚಾರ್ಯರು? ಕೀರ್ತಿ ಒಂದು, ಇನ್ನೊಂದೇನು ಅಂದರೆ ಒಂದು ಪ್ರತಿಜ್ಞೆ ಅಂತೆ. ನನ್ನ ಬಳಿ ಪಾಠಕ್ಕೆ ಅಂತ ಬಂದಾಗ ವಿದ್ಯೆ ಹೇಳಿಕೊಡುವಾಗ ನಾವು ಅದನ್ನು ಹೇಳಿಕೊಡಲೇಬೇಕು ಅನ್ನೋದು ಒಂದು. ಆದರೆ ದ್ರೋಣಾಚಾರ್ಯರಲ್ಲಿ ಮತ್ತೊಂದು ಸ್ವಭಾವ ಇತ್ತಂತೆ, ಒಂಥರ ಮೂಡಿ ಸ್ವಭಾವ. ಏನು ಮೂಡಿ? ವಿಚಿತ್ರ. ತನ್ನ ಮಗನಿಗೆ ಬರೋದು ಇನ್ಯಾರಿಗೂ ಬರಬಾರ್ದು ಅಂತ ಮನಸ್ಸಲ್ಲಿತ್ತಂತೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಹೇಳ್ತಾರೆ, ಇನ್ಸಿಡೆನ್ಸ್. ಅರ್ಜುನನಿಗೆ, ಭೀಮಸೇನನಿಗೆ, ನಕುಲ ಸಹದೇವರಿಗೆಲ್ಲ ನೀರು ತರಲಿಕ್ಕೆ ಅಂತ ನದಿ ಕಳಿಸ್ತಿದ್ರಂತೆ, ಗಂಗಾ ನದಿ. ಏನೇನು ಕೊಡ್ತಿದ್ರು ಅಂದರೆ ಹೂಜಿ ಕೊಟ್ಟು ಕಳಿಸ್ತಿದ್ರಂತೆ. ಹೂಜಿ ಅಂತ ಹಿಂದಿನ ಕಾಲದಲ್ಲಿ ಇರ್ತಿತ್ತು. ಬಾಯಿ ತುಂಬ ಸಣ್ಣ, ಹೊಟ್ಟೆ ದೊಡ್ಡದು, ಭಾಳ ದೊಡ್ಡದು ಹೊಟ್ಟೆ, ಬಾಯಿ ಸಣ್ಣ. ಅದನ್ನು ನೀವು ನದಿಯಲ್ಲಿ ಹಾಕಿ ನೀರು ತುಂಬಬೇಕಾದ್ರೆ ಎಷ್ಟೋ ಹಿಡಿತದೆ, ಅಷ್ಟು ಬೇಗ ನೀರು ತುಂಬಿಕೊಳ್ಳೋದಿಲ್ಲ. ದ್ರೋಣಾಚಾರ್ಯ ಹೇಳ್ತಿದ್ರಂತೆ, ಯಾರು ಬೇಗ ನದಿ ನೀರು ತೊಗೊಂಡು ಬರ್ತಾರೋ ಅವ್ರಿಗೆ ಇವತ್ತು ಪಾಠ ಅಂತಿದ್ರಂತೆ. ಅಶ್ವತ್ಥಾಮನಿಗೆ ಮಾತ್ರ ಹೂಜಿ ಇಲ್ಲ, ದೊಡ್ಡ ಬಾಯಿ ಇರೋ ಪಾತ್ರೆ ಕೊಟ್ಟು ಕಳಿಸಿಬಿಡ್ತಿದ್ರಂತೆ. ಎಲ್ಲರೂ ಪಾಪ ಹೋಗಿ ಹೂಜಿ ತುಂಬ್ಕೊಂಡು ಬರಬೇಕಂದ್ರೆ ಲೇಟ್ ಆಗಬೇಕು. ಅದು ಗೊತ್ತಿರ್ತಿತ್ತು ದ್ರೋಣಾಚಾರ್ಯರಿಗೆ. ಅಶ್ವತ್ಥಾಮ ಬೇಗ ಬರ್ತಾ ಇದ್ದ. ಅವರು ಬರೋಕ್ಕಿಂತ ಮೊದಲೇ 1-2 ಅಸ್ತ್ರಗಳನ್ನು ಜಾಸ್ತಿ ಅಶ್ವತ್ಥಾಮನಿಗೆ ಹೇಳ್ಬಿಡ್ತಿದ್ರು. ಶಿಷ್ಯರೆಲ್ಲ ಬಂದು ಕೂತ್ಕೊಂಡ ಮೇಲೆ ನಾ ಏನು ಮಾಡಿ, ನೀವು ತಡವಾಗಿ ಬಂದರೆ ಅದಕ್ಕೆ ನಿಮಗೆ ಇಷ್ಟೇ ಪಾಠ ಅಂತಿದ್ರಂತೆ. ಈ ಥರದ ಸ್ವಭಾವನೂ ದ್ರೋಣಾಚಾರ್ಯರಲ್ಲಿತ್ತು ಅಂತ ಮಹಾಭಾರತ ಹೇಳ್ತದೆ. ಏನು ಮಾಡ್ತೀರಿ ಇಂಥ ಅಶ್ವತ್ಥಾಮರನ್ನು, ದ್ರೋಣಾಚಾರ್ಯರನ್ನು? ಎಂಥ ವಿಚಿತ್ರ ಸ್ವಭಾವ ನೋಡಿದರೆ. ದೇವಲೋಕದ ಗುರು ಭೂಮಿಯಲ್ಲಿ ಹುಟ್ಟಿದಾಗ ತನ್ನ ಮಗ ಅನ್ನೋ ವಿಚಿತ್ರ ಅಭಿಮಾನದಲ್ಲಿ ಶಿಷ್ಯರಿಗೂ ಹೂಜಿ ಕೊಟ್ಟು ಕಳಿಸಿ ಮಗನಿಗೆ ಪಾತ್ರೆ ಕೊಟ್ಟು ಕಳಿಸ್ತಾ ಇದ್ದಂಥ ಅಶ್ವತ್ಥಾಮ ಅಂತ ಮಹಾಭಾರತ ಹೇಳ್ತಾರೆ. ಇನ್ನೂ ಒಂದು ಹೇಳ್ತಾರೆ ಮಹಾಭಾರತದಲ್ಲಿ, ಅರ್ಜುನನಿಗೆ ಮಾತು ಕೊಟ್ಟರು, ನಿನ್ನನ್ನೇ ಧನುರ್ಧಾರಿಗಳಲ್ಲಿ ಮೊದಲಿಗನನ್ನು ಮಾಡ್ತೇನೆ ಅಂತ. ವಿಚಿತ್ರ ಅಂದರೆ
ಒಂದು ಘಟನೆ ನಡೀತು, ಮಹಾಭಾರತದಲ್ಲಿ ಬರ್ತದೆ ಇದು. ಒಮ್ಮೆ ಆಶ್ರಮದೊಳಗೆ ಧರ್ಮರಾಜ, ಅರ್ಜುನ, ನಕುಲ, ಸಹದೇವರೆಲ್ಲರೂ ಇದ್ದಾಗ ಇದ್ದಕ್ಕಿದ್ದಾಗ ಒಂದು ನಾಯಿ, ಅದು ಧರ್ಮರಾಜ ಸಾಕಿದ ನಾಯಿ, ಕಾಡಿನಲ್ಲಿ ಸಾಕಿದ್ದ ಯಾವುದೋ ಒಂದು ನಾಯಿಯನ್ನು. ಆ ನಾಯಿ ಬಂತಂತೆ ಧರ್ಮರಾಜನ ಎದುರುಗಡೆ. ನೋಡ್ತಾನೆ, ಆ ನಾಯಿ ತುಂಬ ಬಾಣ, ಅದಕ್ಕೆ ಕೂಗ್ಲಿಕ್ಕಾಗ್ತಾ ಇಲ್ಲ, ಆ ಬಾಣಗಳನ್ನು ಹೊರಗೆ ತೆಗಿಲಿಕ್ಕಾಗ್ತಾ ಇಲ್ಲ. ನಾಯಿಗೇನು ತೆಗಿಲಿಕ್ಕಾಗ್ತದೆ, ಆ ಪರಿ ಬಾಣ ಬಿಟ್ಟಿದ್ದಾರೆ, ಬಾಯಿ ತುಂಬ ಬಾಣ. ಹೆಂಗಿತ್ತು ಬಾಣ ಅಂದರೆ, ಒಂದು ಬಾಣವೂ ಕೂಡ ನಾಯಿಯ ಬಾಯಿಯಿಂದ ಒಂದು ಹನಿ ರಕ್ತ ಕೆಳಗೆ ಬೀಳ್ತಾ ಇಲ್ಲ, ರಕ್ತ ಬಿದ್ದಿಲ್ಲ, ಮತ್ತೆ ರಕ್ತ ಬರ್ತಾ ಇಲ್ಲ, ಬಹಳ ದೊಡ್ಡ ಗಾಯ ಆಗಿಲ್ಲ, ನಾಯಿ ಬೊಗಳ್ಲಿಕ್ಕೆ ಮಾತ್ರ ಆಗ್ತಾ ಇಲ್ಲ. ಆ ಥರ ಚಾಣಾಕ್ಷತೆಯಲ್ಲಿ ಬಾಣ ಬಿಟ್ಟಿದ್ರಂತೆ. ಧರ್ಮರಾಜನ ನಾಯಿಗೆ ಈ ಪರಿ ಬಾಣ ಬಿಟ್ಟವ್ರು ಯಾರು? ಅರ್ಜುನನಿಗೆ ಕುತೂಹಲ ಆಯಿತು. ಛೇ 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 ಛೇ, ಈ ಥರ ಬಾಣ ನನಗೇ ಬಿಡ್ಲಿಕ್ಕೆ ಬರಲ್ಲಲ್ಲ ಅಂತ ಅವನು ಪಾಪ. ನೋಡಿ, ಇಂಥವೆಲ್ಲ ಕಥೆ ಕೇಳಿದ್ರೆ ರೋಮಾಂಚನ ಆಗ್ತದೆ. ಅರೆ ರಕ್ತ ಬೀಳ್ತಾ ಇಲ್ಲ, ಬಾಯಲ್ಲಿ ಬಾಣ ಮಾತ್ರ ಒಳಗೆ ಹೋಗಿದ್ದಾವೆ, ಕೂಗ್ಲಿಕ್ಕಾಗ್ತಾ ಇಲ್ಲ, ಅದಕ್ಕೆ ಏನು ಚಾಣಾಕ್ಷತೆ ಮೆರೆದಿದ್ದಾನಲ್ಲ, ಈ ಬಾಣ ಬಿಟ್ಟವನು ಯಾರು? ಕುತೂಹಲ ಆಯಿತು. ನಾಯಿಗೆ ಕೇಳಿದ್ರಂತೆ, ನಾಯಿ ಯಾರು ಬಿಟ್ಟರು ಬಾಣ ಅಂತ. ಪಾಪ ನಾಯಿ ತೋರಿಸ್ತೇನೆ ಬರ್ರಿ ಇಲ್ಲಿ ಅಂತ ಕರ್ಕೊಂಡು ಹೋಯ್ತು. ಕಾಡಿನಲ್ಲಿ ಒಂದು ದೂರದಲ್ಲಿ ಒಂದು ಗುಡಿಸಿಲ, ಆ ಗುಡಿಸಿಲಿನ ಹತ್ರ ನಾಯಿ ಕರ್ಕೊಂಡು ಹೋಗಿದೆ. ನಾಯಿ ಕರ್ಕೊಂಡು ಹೋದಾಗ ಗುಡಿಸಿಲಿನ ಒಂದು ಕಿಟಕಿ ತೆಗೆದು ಅರ್ಜುನ ಒಳಗೆ ಯಾರಿದ್ದಾರೆ ಅಂತ ನೋಡ್ತಾನೆ. ಎತ್ತರದ ವ್ಯಕ್ತಿ, ಭಾರಿ ಎತ್ತರದ ವ್ಯಕ್ತಿ. ಅವನು ಕೆಳಗಡೆ ಕೂತ್ಕೊಂಡು ಅವನ ಎದುರುಗಡೆ ಒಂದು ದೊಡ್ಡ ಎತ್ತರದ ಪ್ರತಿಮೆ ಬೇರೆ ಮಾಡಿದ್ದ, ಮಣ್ಣಿನ ಪ್ರತಿಮೆ. ಯಾರ ಪ್ರತಿಮೆ ಅದು? ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆ ಮಾಡಿಕೊಂಡಿದ್ದಂತೆ. ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯನ್ನು ಮಾಡಿ ಅದರ ಎದುರುಗಡೆಯಲ್ಲಿ ಕೂತ್ಕೊಂಡು ಬಿಲ್ಲಿಗೆ ಬಾಣ ಹಿಡ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಂತೆ. ಅವನೇ ಏಕಲವ್ಯ ಅಂತದ ಮಹಾಭಾರತದಲ್ಲಿ. ಅವನು ದ್ರೋಣರ ನೇರ ಶಿಷ್ಯನಾಗಿರಲಿಲ್ಲ, ಪ್ರತಿಮೆ ಎದುರುಗಡೆ ಕೂತ್ಕೊಂಡು ಬಾಣಗಳನ್ನು ಅಭ್ಯಾಸ ಮಾಡಿದ್ದಂತೆ. ಅಭ್ಯಾಸ ಮಾಡುವಾಗ ಈ ನಾಯಿ ಬಂದಿದೆ, ಧರ್ಮರಾಜನ ನಾಯಿ. ಜೋರು ಕೂಗ್ಲಿಕ್ಕೆ ಶುರು ಮಾಡಿದೆ. ಸಿಟ್ಟು ಬಂತು, ಇದೇನು ಡಿಸ್ಟರ್ಬ್ ಮಾಡ್ತಿದೆ ಅಲ್ಲ ನಾಯಿ ಅಂತ. ನಾಯಿ ಬಾಯಿ ತೆಗೆದಾಗ ಅದಕ್ಕೆ ಬಾಣ ಬಿಟ್ಟ. ಎಲ್ಲಿ ಬಿಟ್ಟ ಅಂದರೆ ಮರ್ಮಸ್ಥಾನಗಳಿಗೆ ಬಿಟ್ಟಂತೆ, ಹಲ್ಲುಗಳ ಸಂಧಿಗಳಲ್ಲಿ ಬಿಟ್ಟ, ನಾಲಿಗೆಯ ಕೆಳಭಾಗದಲ್ಲಿ ಬಿಟ್ಟ. ರಕ್ತ ಬರಲಿಲ್ಲ, ಅಷ್ಟು ಚಾಣಾಕ್ಷ ಏಕಲವ್ಯ ಸಾಧಾರಣನಲ್ಲ. ಅದಕ್ಕೆ ನೋವಾಗಲಿಲ್ಲ, ರಕ್ತ ಬರಲಿಲ್ಲ. ಹಾಗೆ ಬಾಣಗಳನ್ನು ಬಿಟ್ಟು ಮತ್ತೆ ಅದು ಕೂಗಿರಬಾರ್ದು, ಹಾಗೆ ಮಾಡಿಬಿಟ್ಟ. ಅದಕ್ಕೆ ಅರ್ಜುನ ಬಂದು ನೋಡ್ತಾನೆ, ಯಾರಪ್ಪ ಮಹಾನುಭಾವ ಇವನು, ನಮ್ಮ ಗುರುಗಳು ದ್ರೋಣಾಚಾರ್ಯರ ಪ್ರತಿಮೆ ಬೇರೆ ಇಟ್ಕೊಂಡಿದ್ದಾನೆ, ನಮ್ಮ ಗುರುಗಳು ನನಗೇ ಕೈ ಕೊಟ್ರಲ್ಲ ಅಂದ್ಕೊಂಡ ಅರ್ಜುನ. ಇವನಿಗೆ ಯಾವಾಗ ಪಾಠ ಮಾಡಿದ್ರು? ನನ್ನನ್ನು ಧನುರ್ಧಾರಿಗಳಲ್ಲಿ ಮೊದಲಿಗನನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟು ಹೋಗಿ ಇವನಿಗೆ ಪಾಠ ಮಾಡಿ ಇವನು ಭಾರಿ ಚಾಣಾಕ್ಷನನ್ನು ಮಾಡಿಬಿಟ್ರಲ್ಲ ಅಂತ ಸಿಟ್ಟು ಬಂತು. ಅರ್ಜುನ ಹೋಗಿ ದ್ರೋಣಾಚಾರ್ಯರ ಹತ್ರ ಕೇಳಿಬಿಟ್ಟ, ದ್ರೋಣಾಚಾರ್ಯ ಗುರುಗಳೇ, ನನ್ನನ್ನು ನೀವು ಮೊದಲಿಗನನ್ನು ಮಾಡ್ತೇನೆ ಅಂತ ಮಾತು ಕೊಟ್ರಿ, ಕಾಡಿನಲ್ಲಿ ಮತ್ತೊಬ್ಬ ನಿಮ್ಮ ಶಿಷ್ಯನಿದ್ದಾನೆ, ನನಗಿಂತ ಚಾಣಾಕ್ಷನಾಗಿದ್ದಾನಲ್ಲ, ದ್ರೋಣಾಚಾರ್ಯರಿಗೆ ನನಗೇ ಗೊತ್ತಿಲ್ಲ ಅಂದ್ರಂತ. ಎಲ್ಲಿದ್ದಾನೆ ಬಾ ತೋರಿಸು ಬಾ ಅಂತ ಕಾಡಿಗೆ ಕರ್ಕೊಂಡು ಬಂದ ಆಶ್ರಮಕ್ಕೆ. ಗುಡಿಸಿಲಿನೊಳಗೆ ಹೋಗ್ತಾರೆ, ದ್ರೋಣಾಚಾರ್ಯರ ಪ್ರತಿಮೆ, ಮಣ್ಣಿನ ಪ್ರತಿಮೆ. ಎದುರುಗಡೆ ಏಕಲವ್ಯ ಬಂದು ಕಾಲಿಗೆ ನಮಸ್ಕಾರ ಮಾಡಿದ, ಗಟ್ಟಿ ಪಾದ ಹಿಡಿದು ನಮಸ್ಕಾರ ಮಾಡಿದ. ನೀವೇ ನನ್ನ ಗುರುಗಳು ಅಂತ. ಅಲ್ಲ ಇವನ, ಏನೋ ನೀನು ಅರ್ಜುನನಿಗಿಂತ ಬುದ್ಧಿವಂತನಾಗಿದ್ದಿ, ನನ್ನಿಂದ ಪಾಠ ಅಂತಿದ್ದಿ, ನನ್ನ ಪ್ರತಿಮೆ ಮಾಡಿಕೊಂಡಿದ್ದಿ, ನೀನು ಗುರುದಕ್ಷಿಣೆ ಕೊಡದೇನೆ ಇಷ್ಟೆಲ್ಲ ವಿದ್ಯೆ ಕಲಿತದ್ದು ಸರಿನಾ ಅಂತ ಕೇಳಿದ್ರು. ಹಿಂದೆ ಕೇಳ್ರಿ ಗುರುಗಳೇ, ದಕ್ಷಿಣೆ ಕೊಡ್ತೀನಿ ಅಂತ ಅಂದ್ಬಿಟ್ಟ. ಆವಾಗ ಅವನ ಕೈಯಲ್ಲಿ ಹೆಬ್ಬೆರಳು ಕೊಡು ಅಂತ ಕೇಳಿದ್ರು. ಹೆಬ್ಬೆರಳು ಕತ್ತರಿಸಿ ಕೊಟ್ಟೇ ಬಿಟ್ಟಂತೆ ಮಾರಾಯ. ದ್ರೋಣಾಚಾರ್ಯರ ಕಣ್ಣಲ್ಲೇ ನೀರು ಬಂತಂತೆ, ಅಯ್ಯಯ್ಯೋ ಇವನು ಹೆಬ್ಬೆರಳು ಕತ್ತರಿಸ್ಕೊಂಡ್ಬಿಟ್ನಲ್ಲ ಅಂತ. ಅರ್ಜುನನನ್ನು ಪ್ರೀತಿಪಡಿಸ್ಬೇಕು ಅಂತ ಹೇಳಿ ಹೆಬ್ಬೆರಳು ಇಸ್ಕೊಂಡ್ಬಿಟ್ರು.
ಅರ್ಜುನ ಆಯಿತು ಅಂತಂದ. ಇನ್ನೇನು ಅವನಿಗೇನು ವಿದ್ಯೆ ಇದ್ರೂ ಉಪಯೋಗ ಆಗಲ್ಲ ನೋಡಿ ಅಂತಂದ. ಅರ್ಜುನ ಹೊರಟು ಹೋದ. ಆದರೆ ದ್ರೋಣರ ಮನಸ್ಸಿನಲ್ಲಿ ಅದೇ ಉಳಿದು ಬಿಡ್ತು ಘಾಸಿಯಾಗಿ. ಯಾಕೋ ಮಾಡಬಾರ್ದಾಗಿತ್ತು ಕೆಲಸ. ಆತ ಏನು ಮಾಡಿದ್ದ ಏಕಲವ್ಯ? ಆಮೇಲೆ ಮತ್ತೆ ಹೋಗಿ ನೋಡು, ಯಾರಿಗೆ ಹೇಳಬೇಡ, ನಿನಗೆ ಮಾತ್ರ ಗುಟ್ಟಲ್ಲಿ ಮತ್ತೆ ಪಾಠ ಹೇಳ್ಕೊಡ್ತೇನೆ ಇದ್ರಂತೆ ಏಕಲವ್ಯನಿಗೆ. ಏಕಲವ್ಯನಿಗೂ ಪಾಠ ಮಾಡಿದ್ರಂತೆ ದ್ರೋಣಾಚಾರ್ಯರು. ಮತ್ತೆ ಹೆಬ್ಬೆರಳು ಕತ್ತರಿಸ್ಕೊಂಡದ್ದಲ್ಲದೆ ಪ್ರತ್ಯಕ್ಷವಾಗಿಯೂ ಪಾಠ ಮಾಡಿದರು. ನೋಡಿದರೆ ಆ ಏಕಲವ್ಯ ದುರ್ಯೋಧನ ಜೊತೆಗೆ ಸೇರಿಕೊಂಡು ಮಹಾಭಾರತದಲ್ಲಿ ಯುದ್ಧ ಮಾಡುತ್ತಾ ದ್ರೋಣಾಚಾರ್ಯ ವಿರುದ್ಧನೇ ಮಾಡಿಬಿಟ್ಟಂತೆ. ಇದು ಗೊತ್ತಿತ್ತು ದ್ರೋಣಾಚಾರ್ಯರಿಗೆ, ಆದರೂ ಯುದ್ಧ ಮಾಡಿದರು, ಹೇಳಿಕೊಟ್ರು. ಇದೆಲ್ಲ ದ್ರೋಣಾಚಾರ್ಯರ ಕಥೆಯಲ್ಲಿ ಬರುವಂತಹ ಇನ್ಸಿಡೆನ್ಸ್ಗಳು ಅಂತ ಮಹಾಭಾರತ ಹೇಳ್ತದೆ. ಹೀಗೆ ಭರದ್ವಾಜ ಋಷಿಗಳ ಮಗ ದ್ರೋಣ ಬಹಳ ವಿಚಿತ್ರ ವ್ಯಕ್ತಿತ್ವ. ಅವನು ಪಾಠ ಮಾಡಿದ್ದೂ ಸರಿ, ಮಗನ ಮೇಲೆ ವಿಚಿತ್ರ ಮೋಹ ತೋರಿಸಿದ್ದೂ ಸರಿ, ಛಲ ತೋರಿಸಿದ್ದೂ ಸರಿ, ದಾಕ್ಷಿಣ್ಯನೂ ಸರಿ, ಶಿಲೋಂಚದಲ್ಲಿ ಇದ್ದದ್ದೂ ಸರಿ, ಧರ್ಮನಿಷ್ಠೆನೂ ಸರಿನೇ. ಎಲ್ಲ ರೀತಿಯಿಂದ ದ್ರೋಣಾಚಾರ್ಯರ ಕ್ಯಾರೆಕ್ಟರ್ಗಳನ್ನು ನೀವು ಅನುಸಂಧಾನ ಮಾಡಬೇಕು. ಪೂರ್ಣ ಮಹಾಭಾರತ ನೋಡಿದಾಗ ಗೊತ್ತಾಗ್ತದೆ. ಕೊನೆಗೆ ಮಹಾಭಾರತದ ಯುದ್ಧದೊಳಗೆ ಪಾಂಡವರು ಶಿಷ್ಯರೇ, ಕೌರವರು ಶಿಷ್ಯರೇ. ಯಾರ ಹತ್ರ ಸೇರಬೇಕು? ದ್ರೋಣ ಯಾರ ಹತ್ರ ಸೇರ್ತಾನೆ ಅಂತ ಕುತೂಹಲ. ದುರ್ಯೋಧನ ಹೋಗಿ ದ್ರೋಣಾಚಾರ್ಯರಿಗೆ ಹೇಳ್ದ, ಏನೇ ಆಗಲಿ ನೀವು ಹಸ್ತಿನಾವತಿ ರಾಜ್ಯಕ್ಕೆ ಗೌರವದಿಂದ ನಡ್ಕೊಳ್ಬೇಕು ಅಂತ ಶುರು ಮಾಡಿದ ಇವ. ಯಾಕಂದರೆ ನಮ್ಮ ರಾಜ್ಯ ಎಷ್ಟು ಹಿರಿದಾದ ರಾಜ್ಯ. ಭೀಷ್ಮರು ನಿಮಗೇನು ಹೇಳಬೇಕಾಗಿಲ್ಲ, ಕೃಪಾ ನಿಮಗೇನು ಹೇಳಬೇಕಾಗಿಲ್ಲ, ಪಾಠ ಮಾಡಿದ ನನ್ನ ಗುರುಗಳೂ ಹೌದು ನೀವು, ಮೇಲಾಗಿ ನೀವು ನಮಗೆ ಯಾವಾಗಲೂ ಗೌರವದಿಂದ ನಡಿಬೇಕಾದದ್ದು ಅಂತ ಹೇಳಿ ಋಣಕ್ಕೆ ಬೀಳಿಸಿ ದ್ರೋಣಾಚಾರ್ಯರನ್ನು ಕೌರವ ಪಕ್ಷಕ್ಕೆ ಕರ್ಕೊಂಡಂತೆ. ಮಾತು ಕೊಟ್ಬಿಟ್ಟಿದ್ದೇನೆ ಅಂತ ಹೇಳಿ ದ್ರೋಣಾಚಾರ್ಯರು ದುರ್ಯೋಧನ ಪಕ್ಷನೇ ವಹಿಸಿದರು. ಹೌದು, ದುರ್ಯೋಧನ ಪಕ್ಷದಲ್ಲೇ ಸೇರಿಕೊಂಡ್ರು, ದುರ್ಯೋಧನ ಪಕ್ಷನೇ ವಹಿಸಿದರು. ವಿಚಿತ್ರ ಅಂದರೆ ದ್ರೋಣಾಚಾರ್ಯ ಮಾಡೋ ಯುದ್ಧದ ರಭಸ ಪಾಂಡವರಿಗೆ ತಡಿಲಿಕ್ಕಾಗ್ತಾ ಇರಲಿಲ್ಲ. ಅಷ್ಟು ರಭಸ ಇತ್ತು ಅವ್ರ ಯುದ್ಧದ ಶೈಲಿ. ಆ ಪರಿ ಯುದ್ಧ ಮಾಡ್ತಾ ಇದ್ರಂತೆ. ಕೊನೆಗೆ ಧರ್ಮರಾಜ ಏನು ಮಾಡಿದ, ದ್ರೋಣಾಚಾರ್ಯರ ಹತ್ರ ಬಂದ. ದ್ರೋಣಾಚಾರ್ಯರೇ, ರಾತ್ರಿ ಶಿಬಿರದ ಹತ್ರ ಬಂದ, ನಿಮ್ಮನ್ನು ನಾವು ಕೊಲ್ಲುವಷ್ಟು ಸಶಕ್ತರಾಗ್ತಾ ಇಲ್ಲ, ನೀವೇ ಏನಾದರೂ ಉಪಾಯ ಹೇಳಿಕೊಡಿ, ನಿಮ್ಮನ್ನು ಕೊಲ್ಲಿಕ್ಕೆ ನಾವೇನು ಮಾಡಬೇಕು ಅಂತ ಕೇಳಿದೆ. ನೋಡಿ, ನಿನ್ನೆ ಭೀಷ್ಮರ ಕಥೆ ಕೇಳಿದ್ವಿ, ಇವತ್ತು ದ್ರೋಣರ ಕಥೆ. ಅದಕ್ಕೆ ದ್ರೋಣಾಚಾರ್ಯ ಹೇಳಿದ್ರಂತೆ, ಏನಿಲ್ಲ, ನಾನೊಂದು ಪ್ರತಿಜ್ಞೆ ಮಾಡಿದ್ದೀನಿ, ನನ್ನ ಮಗ ಅಶ್ವತ್ಥಾಮ ಸತ್ತ ಅಂತ ಸುದ್ದಿ ಕೇಳಿದರೆ ನಾನು ಶಸ್ತ್ರ ಬಿಟ್ಬಿಡ್ತೇನೆ ಅಂತಂದ. ಅಶ್ವತ್ಥಾಮ ಹ್ಯಾಕೆ ಸಾಯೋದು? ಪ್ರಶ್ನೆನೇ ಇಲ್ಲ, ಚಿರಂಜೀವಿ ಅಶ್ವತ್ಥಾಮ. ಇವರು ನೋಡಿದರೆ ಆ ಪ್ರತಿಜ್ಞೆ ಮಾಡಿದ್ದಾರೆ, ನನ್ನ ಮಗ ಸತ್ತ ಅಂತ ಸುದ್ದಿ ಕೇಳಿದ್ರೆ ಶಸ್ತ್ರ ಬಿಡ್ತೇನೆ ಅಂತಂದಿದ್ರಂತೆ. ಭಾಳ ವಿಚಿತ್ರ ಆಯಿತು. ದ್ರೋಣಾಚಾರ್ಯರ ಮಗ ಸಾಯೋದು ಅಂದರೆ ಏನರ್ಥ? ಅಶ್ವತ್ಥಾಮ. ಆದರೆ ಯುದ್ಧ ನಡೀತಾ ಇರುವಾಗ ಒಂದು ಘಟನೆ ನಡೀತಂತೆ. ಕಾಶಿರಾಜನ ಆಸ್ಥಾನದಲ್ಲಿ ಒಂದು ಆನೆ ಇತ್ತು. ಆ ಆನೆಗೆ ರಾಜ ಹೆಸರಿಡುವಾಗ ಅಶ್ವತ್ಥಾಮ ಅಂತ ಇಟ್ಟಿದ್ದಂತೆ. ಭೀಮಸೇನ ಆ ರಾಜನ ಆನೆ ಯುದ್ಧದಲ್ಲಿ ಬಂದಾಗ ಅದರ ಮೇಲುಗಡೆ ಹಾರಿ ಅದರ ಕುಂಭಸ್ಥಳವನ್ನು ಸೀಳಿದ್ನಂತೆ. ಭೀಮ ಯಾವಾಗ ಆನೆ ಕುಂಭಸ್ಥಳವನ್ನು ಸೀಳಿದ, ಶ್ರೀಕೃಷ್ಣ ನೋಡಿದ್ದಂತೆ. ಆನೆ ಹೆಸರು ಇವನಿಗೆ ಗೊತ್ತಿತ್ತು, ಕೃಷ್ಣನಿಗೆ. ಧರ್ಮರಾಜನಿಗೆ ಹೇಳಿದ್ದಂತೆ, ಧರ್ಮರಾಜ ಜೋರಾಗಿ ಕೂಗೋ, ಅಶ್ವತ್ಥಾಮ ಹತಃ ಅಂತ ಕೂಗಿದ್ದಂತೆ. ಧರ್ಮರಾಜನಿಗೆ ಒಳಗಡೆಯಲ್ಲಿ ಎದೆಯಲ್ಲಿ ನಡಕ. ಅಶ್ವತ್ಥಾಮ ಸಾಯಲಿಕ್ಕೇ ಇಲ್ಲ, ಎಲ್ಲಿ ಇದನ್ನು ಕೃಷ್ಣ ಹೇಳ್ದ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಿದೆ ಅಂತ ಆಗ್ತದೋ ಅಂತ ಇವನಿಗೆ ಪಾಪ. ಕೃಷ್ಣ ಹೇಳ್ತಿದ್ದಾನೆ, ಇಲ್ಲ ಅಶ್ವತ್ಥಾಮ ಹತ ಅಂತ ಹೇಳೋ ಹೋಗ್ತಿದ್ದಾನೆ. ನಡಗದ
ಕೊನೆಗೆ 2 ಸಲ ಭಾಳ ಒತ್ತಾಯ ಮಾಡಿದ್ದಕ್ಕೆ, ಇಷ್ಟು ಒತ್ತಾಯ ಮಾಡಿದಾಗ ಕೃಷ್ಣನ ವಿರುದ್ಧ ಹೋಗಬಾರ್ದು ಇನ್ನು ಅಂತ ದ್ರೋಣಾಚಾರ್ಯರೇ ಅಶ್ವತ್ಥಾಮಃ ಹತಃ ಅಂತ ಕೂಗಿದ್ದಂತೆ. ದ್ರೋಣಾಚಾರ್ಯರಿಗೆ ನಂಬಿಕೆ ಬರ್ತಾ ಇಲ್ಲ. ಮತ್ತೆ ಹೇಳ್ದ, ದ್ರೋಣಾಚಾರ್ಯರೇ ಅಶ್ವತ್ಥಾಮಃ ಹತಃ. ಕೊನೆಗೆ ಭೀಮ ಬಂದ ಎದುರುಗಡೆಗೆ. ಗುರುಗಳು ಹೇಳ್ತಿದ್ದಾರೆ ಅಶ್ವತ್ಥಾಮಃ ಹತಃ ಅಂತ ಹೇಳಿ ಧರ್ಮರಾಜ ಹೇಳ್ತಿದ್ದಾನೆ, ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಂತ ಕೇಳಿದೆ. ಇಲ್ಲ, ಅರ್ಥ ಆಯಿತು. ಸರಿ, ಮತ್ತಿನ್ನೇನು ಮಾಡೋ ಹಾಗಿಲ್ಲ ಅಂತ ಶಸ್ತ್ರ ಎಲ್ಲ ಕೆಳಗಿಟ್ಟು ಶಸ್ತ್ರ ತ್ಯಾಗ ಮಾಡಿ ಧ್ಯಾನ ಮಾಡ್ತಾ ಮಾಡ್ತಾ ಯೋಗ ಶಕ್ತಿಯಿಂದ ದ್ರೋಣಾಚಾರ್ಯರು ಸುಷುಮ್ನ ನಾಡಿಯಿಂದ ತಮ್ಮ ಪ್ರಾಣವನ್ನು ಮೇಲೆಳೆದು ನೆತ್ತಿಯಿಂದ ಹೊರಗೆ ಬಂತು. ಪ್ರಾಣ ಮೇಲೆ ಹೋಗ್ಬಿಟ್ರಂತೆ, ದೇಹ ಮಾತ್ರ ಕೂತಿದ್ದು ಹಾಗೆ. ಆಮೇಲೆ ದೃಷ್ಟದ್ಯುಮ್ನ ಪಾಂಡವರ ಸೇನಾ ನಾಯಕ, ದೃಪದರಾಜನ ಮಗ, ಅವನು ಹುಟ್ಟಿದ್ದೇ ಇವರನ್ನು ಕೊಲ್ತೇನೆ ಅಂತ. ದ್ರೋಣರ ದೇಹ ಮಾತ್ರ ಕೂತಿತ್ತು, ಅದಕ್ಕೆ ಖಡ್ಗದಿಂದ ತಲೆ ಉರುಳಿಸಿ ನಾನೇ ಕೊಂದೆ ಅಂತ ಅವ ಹೇಳಿಕೊಂಡ. ನೋಡಿದರೆ ದ್ರೋಣಾಚಾರ್ಯರು ಯೋಗದಿಂದ ಮೊದಲೇ ಪ್ರಾಣ ಬಿಟ್ಬಿಟ್ಟಿದ್ರಂತೆ. ಈ ರೀತಿ ದ್ರೋಣರ ಕಥೆಯನ್ನು ಮಹಾಭಾರತ ಹೇಳ್ತದೆ. ನೋಡಿ, ಅವರು ವಿದ್ಯೆ ಕಲಿಸಿದ್ದು ಪಾಂಡವರಿಗೆ, ಕೌರವರಿಗೆ. ಅದರಿಂದ ಆದ ಲಾಭ ಏನು? ಭೂಮಿಯ ಭಾರದ ಹರಣ. ಭೂಭಾರ ಹರಣ ಆಗಬೇಕಾದ್ರೆ ಈ ಥರದ ವಿದ್ಯೆ ಕಲಿಸಿ ಮುಂದೆ ಯುದ್ಧ ಮಾಡಲಿ ಅಂಥೇಳೇ ಪರಶುರಾಮ ದ್ರೋಣಾಚಾರ್ಯರಿಗೆ ಪಾಠ ಮಾಡಿದ್ದಂತ, ವಿದ್ಯೆ ಹೇಳಿಕೊಟ್ಟಿದ್ದ. ಹೀಗೆ ಮುಂದಾಲೋಚನೆಯಿಂದ ಪರಶುರಾಮ ವಿದ್ಯೆ ಧಾರೆ ಎರೆದದ್ದು. ದ್ರೋಣ ಅದನ್ನು ಸ್ವೀಕಾರ ಮಾಡಿದ್ದು. ತನ್ನ ಸಾವಿನ ಕಥೆ ಗೊತ್ತಿದ್ದರೂ ಅವನಿಗೂ ಪಾಠ ಮಾಡಿದ್ದು. ಒಂದೆಡೆ ಸಿಡುಕ, ಇನ್ನೊಂದೆಡೆ ವಿದ್ಯಾವಂತ, ಮತ್ತೊಂದೆಡೆ ಬಡವ, ಮತ್ತೊಂದೆಡೆ ಧಾರ್ಮಿಕ, ಇನ್ನೊಂದೆಡೆ ನಿಷ್ಠೆ. ಇಂಥದ್ದನ್ನು ಮಾಡ್ತೇನೆ ಅಂದರೆ ಮಾಡೇ ಮಾಡ್ತೇನೆ ಅಂತನ್ನುವ ನಿಷ್ಠೆ. ಇನ್ನೊಂದೆಡೆ ಶೂರ, ಮತ್ತೊಂದೆಡೆ ಪರಾಕ್ರಮಿ. ಎಲ್ಲ ಥರದಿಂದಲೂ ದ್ರೋಣನ ಪಾತ್ರ ಒಂದರ್ಥದಲ್ಲಿ ಸ್ಫೂರ್ತಿದಾಯಕನೂ ಹೌದು. ದೋಷಗಳೂ ಇತ್ತು, ಕೀರ್ತಿ ಕಾಮುಕತೆ ಇತ್ತು, ಕೀರ್ತಿ ಬಹಳ ಬಯಸ್ತಾ ಇದ್ದ, ಇದೆಲ್ಲ ಇತ್ತು. ದೋಷನೂ ಇದೆ, ಗುಣನೂ ಇದೆ. ಹೀಗೆ ಮಹಾಭಾರತ ದ್ರೋಣ ಅನ್ನೋ ಪಾತ್ರವನ್ನು ನಮ್ಮ ಮುಂದೆ ಇಡ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಅರ್ಜುನನ ಕಥೆ, ಹೀಗೆ ಅನೇಕ ಪಾತ್ರಗಳಿದ್ದಾವೆ ಮಹಾಭಾರತದಲ್ಲಿ. ಕೆಲವುದನ್ನು ನಿಮ್ಮ ಮುಂದೆ ಹಂಚ್ಕೋತಿದ್ದೇನೆ. ಅರ್ಜುನನ ಪಾತ್ರ. ಅರ್ಜುನ ದೈವ ಹಾಗೂ ಗುರುಗಳ ಅನುಗ್ರಹಕ್ಕೆ ಪಾತ್ರ. ವ್ಯಕ್ತಿ ಭಾಳ ಎತ್ತರಕ್ಕೆ ಬರಬೇಕಾದ್ರೆ ಇಬ್ಬರ ಅನುಗ್ರಹ ಬೇಕು. ಒಂದು ದೈವದ ಅನುಗ್ರಹ, ಇನ್ನೊಂದು ಗುರುಗಳ ಅನುಗ್ರಹ. ಇದಕ್ಕೆ ನಿದರ್ಶನನೇ ಅರ್ಜುನ ಅಂತ ಮಹಾಭಾರತ ಹೇಳ್ತದೆ. ಅವನಿಗೆ ಯಾವ ಕಾಲದಲ್ಲೂ ಅರ್ಜುನನಿಗೆ ಹಿಂದೆ ದೈವದ ಅನುಗ್ರಹ ಬಹಳ ಇತ್ತಂತೆ. ಹಾಗಾಗಿ ಅರ್ಜುನ ಕೈ ಇಟ್ಟಲ್ಲೆಲ್ಲ ಗೆಲುವೇ ಸಾಧಿಸ್ತಾ ಇದ್ದ ಅಂತ ಮಹಾಭಾರತ ಹೇಳ್ತದೆ. ಭಗದತ್ತ ಅಂತ ಒಬ್ಬ ಇದ್ದ, ಕೇಳಿರಬೇಕು ಭಗದತ್ತ ಅಂತ. ಭಾಳ ವಯಸ್ಸಾಗಿತ್ತು ಅವನಿಗೆ. ಎಷ್ಟು ವಯಸ್ಸಾಗಿತ್ತು ಅಂದರೆ ಅವ್ರು ಯುದ್ಧ ಮಾಡುವಾಗ ದೊಡ್ಡ ಆನೆ ಮೇಲೆ ಬಂದಿದ್ದ ಅವನು. ಭಗದತ್ತ ಸುಪ್ರತೀಕ ಅನ್ನೋ ಆನೆ ಮೇಲೆ ಕೂತ್ಕೊಂಡು ಬಂದಿದ್ದ ಯುದ್ಧ ಮಾಡ್ತಾ ಅರ್ಜುನನ ಜೊತೆಗೆ. ಅವನ ಕಣ್ಣಿಗೆ ರೆಪ್ಪೆ ಬೆಳೆದಿತ್ತು. ಆ ರೆಪ್ಪೆ ಮುಂದೆ ಬಂದಿದ್ದರಿಂದ ಕಣ್ಣು ಕಾಣಿಸ್ತಿರಲಿಲ್ಲ. ಅಷ್ಟು ಎತ್ತರ ರೆಪ್ಪೆ ಬೆಳೆದಿತ್ತಂತವನಿಗೆ. ವಯಸ್ಸು ಭಾಳ ಆದಾಗ ರೆಪ್ಪೆನೇ ಎತ್ತ ಕೆಳಗೆ ಜೋತು ಬಿದ್ದುಬಿಟ್ಟಿದೆ. ಅವನಿಗೆ ಕಣ್ಣು ಕಾಣಿಸ್ಬೇಕಲ್ಲ ಅಂಥೇಳಿ ರೆಪ್ಪೆಯ ತುದಿಗೆ ಒಂದು ಹಗ್ಗ ಕಟ್ಟಿ ಆ ಎರಡೂ ಹಗ್ಗವನ್ನು ತಲೆ ಮೇಲೆ ಕಟ್ಕೊಂಡಿದ್ದಂತೆ. ಯುದ್ಧ ಮಾಡ್ತಾ ಇದ್ದಾನೆ. ಏನು ಮಾಡಿದರೂ ಸರಿ ಹೋಗ್ತಾ ಇಲ್ಲ. ಭಗದತ್ತನ ಜೊತೆಗೆ ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಕೃಷ್ಣ ಹೇಳ್ದ, ಸಾರಥ್ಯ ಮಾಡ್ತಾ ಇದ್ದಲ್ಲ, ಏಯ್ ಅರ್ಜುನ, ವಯಸ್ಸಾದ ಹಣ್ಣು ಮುದುಕನ ಜೊತೆಗೆ ಯುದ್ಧ ಮಾಡ್ತಾ ಕೂತಿದೆಯಲ್ಲ, ಸ್ವಲ್ಪ ಬುದ್ಧಿ ಉಪಯೋಗಿಸು. ಆ ತಲೆಗೊಂದು ಗಂಟು ಕಟ್ಕೊಂಡಿದ್ದ ನೋಡು, ಅದಕ್ಕೆ ಬಾಣ ಬಿಡು ಅಂತ ಹೇಳಿದ್ದಂತೀವಿ. ಅಷ್ಟು ಸಾಕಾಯ್ತು ನೋಡು. ಬಿಲ್ಲಿಗೆ ಒಂದು ಬಾಣ ಹೂಡಿದ್ದು ತಲೆ ಗಂಟಿಗೆ ಹೊಡೆದಂತ ಅರ್ಜುನ. ಆ ಹಗ್ಗ ಕಟ್ಟಿದ್ದು ತಕ್ಷಣ ಬಿಚ್ಚಿಬಿಡ್ತು. ರೆಪ್ಪೆ ಎದುರುಗಡೆಗೆ ಬಂದ ಕೂಡಲೇ ಅವನಿಗೆ ಕಣ್ಣು ಕಾಣದಾಗಾಗಿ
ಕೈಯಲ್ಲಿದ್ದ ಬಿಲ್ಲಿಗೆ, ಕೈಯಲ್ಲಿದ್ದ ಬಾಣಕ್ಕೆ, ಎದೆಗೆ ಹಾಕಿದ ಕವಚಕ್ಕೆ ಬಾಣ ಬಿಟ್ಟ ಅರ್ಜುನ ಭಗದತ್ತ ನೆಲಕ್ಕುರುಳಿದ ಅಂತ ಕಥೆ ಮಹಾಭಾರತದಲ್ಲಿ ಬರ್ತದೆ. ನೋಡಿ, ಅರ್ಜುನನ ಸ್ವಂತ ಶಕ್ತಿನ ಇದು ಅಥವಾ ಕೃಷ್ಣ ಅನ್ನೋ ದೈವದ ಶಕ್ತಿನ ಅಂತ ನೀವೇ ಅರ್ಥ ಮಾಡಿಕೊಳ್ಳ್ರಿ ಅಂತ ಮಹಾಭಾರತ ಕಥೆ. ಜಯದ್ರಥ ಅಂತ ಒಬ್ಬ ಇದ್ದ. ಜಯದ್ರಥ ಅಂದರೆ ನಿಮಗೆ ಗೊತ್ತಿರಬೇಕು, ಅವನು ಸಿಂಧೂ ದೇಶದ ರಾಜ ಸೈಂಧವ. ದುರ್ಯೋಧನ ತಂಗಿನ ಕೊಟ್ಟಿತ್ತಂತ ಅವನಿಗೆ. ದುರ್ಯೋಧನಿಗೆ ದುಶ್ಶಲ ಅಂತ ಒಬ್ಬಳು ತಂಗಿ. ಆ ದುಶ್ಶಲೆಯನ್ನು ಮದುವೆ ಮಾಡಿಕೊಂಡಿದ್ದ ಜಯದ್ರಥ. ಅದಕ್ಕೆ ಆ ಜಯದ್ರಥನನ್ನು ಏನಾದರೂ ಮಾಡಿ ದುರ್ಯೋಧನ ಕಾಪಾಡಿಕೊಳ್ಬೇಕು. ಯಾಕೆ ಅಂದರೆ ಅದಕ್ಕೊಂದು ಹಿನ್ನೆಲೆ ಘಟನೆ ಇದೆ, ಹೇಳ್ತೀನಿ. ಅರ್ಜುನನ ಮಗ ಅಭಿಮನ್ಯು. ಅಭಿಮನ್ಯುವನ್ನು ವ್ಯೂಹದೊಳಗೆ ಹಾಕಿದಾಗ, ವ್ಯೂಹದೊಳಗೆ ಸೇರಿದಾಗ ಬಹಳ ಗೋಳಾಡಿಸಿ ಹಿಂದಿನಿಂದ ಮುಂದಿನಿಂದ ಅನ್ಯಾಯ ಮಾಡಿ ಕೊಂದುಬಿಟ್ರು. ಆ ಕೊಲ್ಲೋದಕ್ಕೆ ಮೊದಲು ರುವಾರಿ ಯಾರು ಅಂದರೆ ಜಯದ್ರಥ ಅಂತಾಯಿತು ಕೌರವರ ಕಡೆ. ಅದಕ್ಕೆ ಅರ್ಜುನ ಒಂದು ಪ್ರತಿಜ್ಞೆ ಮಾಡಿದ, ನಾಳೆ ಸೂರ್ಯಾಸ್ತ ಆಗೋಷ್ಟರಲ್ಲಿ ಜಯದ್ರಥನ ತಲೆ ಉರುಳಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟೆ ಎಲ್ಲರ ಎದುರುಗಡೆಗೆ. ಯಾಕಂದರೆ ನನ್ನ ಮಗ ಅಭಿಮನ್ಯುವನ್ನು ಕೊಲ್ಲಿಕ್ಕೆ ಕಾರಣನಾಗಿದ್ದಾನಾದ್ದರಿಂದ ಜಯದ್ರಥನ ತಲೆ ನಾಳೆ ಸೂರ್ಯಾಸ್ತದಲ್ಲಿ ಉರುಳಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟೆ. ದುರ್ಯೋಧನ ಏನು ಮಾಡಿದ, ಜಯದ್ರಥನಿಗೆ ಬೇರೆ ಬೇರೆ ರೀತಿ ರಕ್ಷಣೆ ಕೊಡಬೇಕು ಅಂತ ಎಲ್ಲರಿಗೆ ಆದೇಶ ಮಾಡಿ ಒಂದು ದೊಡ್ಡ ಪಾತ್ರೆ ಒಳಗೆ ಮುಚ್ಚಿಟ್ಬಿಟ್ಟ. ಅವನು ಇವತ್ತು ನೀನು ಯುದ್ಧಕ್ಕೆ ಬರಬೇಕು, ಯಾರಿಗೂ ನೀನು ಎಲ್ಲಿದ್ದಿ ಅಂತ ಗೊತ್ತಾಗಬಾರ್ದು, ಸುಳಿವೇ ಸಿಗಬಾರ್ದು. ಏನು ಮಾಡ್ತೀರಿ, ಹೀಗೆಲ್ಲ ಮಾಡ್ತಿದ್ದಿ. ಯಾಕೆ ಒಬ್ಬ ಜಯದ್ರಥನನ್ನು ಇವತ್ತು ಸೂರ್ಯಾಸ್ತದ ತನಕ ಬಚಾವ್ ಮಾಡಿಕೊಂಡ್ರೆ ಅರ್ಜುನ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ. ಅರ್ಜುನ ಅಗ್ನಿ ಪ್ರವೇಶ ಮಾಡಿದರೆ ಸಾಕಲ್ಲ, ಪಾಂಡವರಲ್ಲಿ ಒಬ್ಬ ಅಗ್ನಿ ಪ್ರವೇಶ ಮಾಡಿದರೂ ನಮಗೆ ಬಲ ಬರ್ತದೆ ಅಂತ ದುರ್ಯೋಧನನ ಉಪಾಯ. ಬೆಳಗ್ಗೆ ಸೂರ್ಯೋದಯಕ್ಕೆ ಶುರುವಾಯಿತು, ಶಂಖನಾದ ಆಯಿತು, ಯುದ್ಧ ಪ್ರಾರಂಭ ಆಯಿತು. ಶಿಬಿರದಿಂದ ಸೇನೆಗಳು, ಆನೆ, ಕುದುರೆಗಳು ಹೊರಟು ಘೋರ ಯುದ್ಧ ನಡೀತಾ ಇದೆ. ಅರ್ಜುನ ಅಲ್ಲಲ್ಲಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಬರ್ತಿದ್ದಾನೆ. ಅಭಿಮನ್ಯು ಸತ್ತಿದ್ದಾನೆ ಅಂತ ಅಭಿಮನ್ಯುವಿನ ದುಃಖ ಬೇರೆ. ಸತ್ತದ್ದು ಮಗನನ್ನು ಕಳ್ಕೊಂಡು ದುಃಖ ಅಂತಿಂಥದ್ದಲ್ಲ. ಏನೇನೋ ಮಾಡಿ ಸಮಾಧಾನ ಮಾಡಿದ್ರು, ಆದರೂ ಅವನಿಗೆ ಮನಸ್ಸಿನೊಳಗೆ ಅದಿತ್ತು. ಎಲ್ಲಿ ಜಯದ್ರಥ, ಎಲ್ಲಿ ಜಯದ್ರಥ ಅಂತ ಕಣ್ಣಾಡಿಸ್ತಾನೆ, ಆಡಿಸ್ತಾನೆ, ಸಿಗ್ತಾ ಇಲ್ಲ. ಏನು ಮಾಡಬೇಕು, ಏನು ಮಾಡಿದ್ರು ಸಿಗ್ತಾ ಇಲ್ಲ ಜಯದ್ರಥ. ಅಷ್ಟು ಮುಚ್ಚಿಟ್ಟಿದ್ದಾನಂತ ನೋಡ್ರಿ ದುರ್ಯೋಧನ. ಅವ ಕಾಣಿಸ್ಬಾರ್ದು ಅರ್ಜುನನಿಗೆ, ಹಾಗೆ ಅವನನ್ನು ಮಾಡ್ತಾ ಇದ್ದ. ವಿಚಿತ್ರ ಅಂದರೆ ಈ ಸಂದರ್ಭದಲ್ಲಿ ಸೂರ್ಯಾಸ್ತ ಆಗೇ ಬಿಡ್ತಂತೆ. ಕತ್ಲು ಅಂದರೆ ಕತ್ಲು, ಸೂರ್ಯ ಇಲ್ಲ, ಸೂರ್ಯಾಸ್ತ ಆಗೋಯ್ತು. ಅರ್ಜುನ ಏನು ಮಾಡಬೇಕು? ಆ ಕಡೆಯಿಂದ ಕೂಗಾಡ್ತಾ ಇದ್ದಾರೆ, ಅರ್ಜುನ ಸೂರ್ಯಾಸ್ತ ಆಗಿದೆ, ಮಾಡಿನ್ನು ಅಗ್ನಿ ಪ್ರವೇಶ, ಜಯದ್ರಥನನ್ನು ಕೊಲ್ಲಿಲ್ಲ, ನೀನು ಪ್ರತಿಜ್ಞೆ ಪೂರೈಸಲಿಲ್ಲ, ಕ್ಷತ್ರಿಯನಾಗಿ ನಿನಗೆ ಉಚಿತ ಅಲ್ಲ. ಹೀಗೆಲ್ಲ ಕೂಗ್ಲಿಕ್ಕೆ ಶುರು ಮಾಡಿದರು. ಭಾಳ ಮನಸ್ಸಿಗೆ ಆಘಾತ ಆಗ್ತಾ ಇದೆ ಅರ್ಜುನನಿಗೆ. ಸರಿ, ಅಗ್ನಿ ಪ್ರವೇಶ ಮಾಡ್ತೇನೆ ಇನ್ನು ಅಂತ ಕೃಷ್ಣನಿಗೆ ಹೇಳಿಬಿಟ್ಟ. ಕೃಷ್ಣ ರಥ ನಿಲ್ಲಿಸು ಅಂತ ನಿಲ್ಲಿಸಿದ. ಕೃಷ್ಣ ರಥ ನಿಲ್ಲಿಸಿದ, ರಣಾಂಗಣದಲ್ಲಿ ರಥ ನಿಲ್ಲಿಸಿಬಿಟ್ಟ. ಸುತ್ತಲೂ ಒಂದು ಬಾಣಗಳದ್ದೇ ಆದ ಪರದೆ ನಿರ್ಮಾಣ ಮಾಡಿದ, ಶರಪರದೆ. ಬಾಣಗಳ ಪರದೆ ನಿರ್ಮಾಣ ಮಾಡಿ ಮಧ್ಯದಲ್ಲಿ ಬಾಣ ಬಿಟ್ಟ, ಅಗ್ನಿ ಸೃಷ್ಟಿ ಮಾಡಿದ. ಅಗ್ನಿ ಸೃಷ್ಟಿ ಮಾಡಿ ಅದಕ್ಕೆ ಪ್ರದಕ್ಷಿಣೆ ಬಂದ. ಮೊದಲನೇ ಪ್ರದಕ್ಷಿಣೆ ಬಂದ. ದುರ್ಯೋಧನಾದಿಗಳಿಗೆ ವಿಷಯ ಮುಟ್ಟಿದೆ, ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾನೆ, ಜಯದ್ರಥನನ್ನು ಕೊಲ್ಲಿಕ್ಕಾಗಲಿಲ್ಲ ಅವನ ಕೈಯಲ್ಲಿ. ನಾವು ಹೋಗೋಣ. ಅಗ್ನಿ ಪ್ರವೇಶ ಮಾಡುವಾಗ ಅವನಿಗೆ ಅಪಹಾಸ ಮಾಡಿ, ನಕ್ಕು, ಚಪ್ಪಾಳೆ ತಟ್ಟಿ, ಅವಮಾನ ಮಾಡಿ ಅವ ಅಗ್ನಿ ಪ್ರವೇಶ ಮಾಡೋ ಹಾಗೆ ಮಾಡಬೇಕು. ಅದಕ್ಕೆ ನಾವು ಹೋಗೋಣ ಅಂತ ದುರ್ಯೋಧನ, ದುಶ್ಯಾಸನ, ಕರ್ಣ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಎಲ್ಲ ಹೋಗಿ ಅವನು ಸುತ್ತಲೂ ವರೆದು ನಿಲ್ಲಬೇಕು ಅಂತ ದೂರದಲ್ಲಿ. ದುರ್ಯೋಧನ ತಲೆ ಒಳಗೆ ಏನು ಬಂತು? ಇವತ್ತಿನ ನಮ್ಮ ಗೆಲುವಿಗೆ ಕಾರಣ ಸೈಂಧವ, ಜಯದ್ರಥ. ಆದ್ದರಿಂದ ಅವನಿಗೊಂದು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗೋಣ ಅಂತ ಇದು ಬೇರೆ ತಲೆ ಒಳಗೆ ಬಂತು. ಅವನು ದೊಡ್ಡ ಆನೆ ಮೇಲೆ ಕೂಡಿಸಿ
ಜಯದ್ರಥನಿಗೆ ಭಾರೀ ಮಾಲೆ ಹಾಕಿ, ಇವಾಗೆಲ್ಲ ಜೈಲಿನಿಂದ ಕರ್ಕೊಂಡು ಬರುವಾಗ ಮಾಡಿರ್ತಾರಲ್ಲ ಹಾಗೆ ಮಾಲೆ ಹಾಕಿ ಎದುರುಗಡೆಯಲ್ಲಿ ವಾದ್ಯಗಳನ್ನು ಮೊಳಗಿಸ್ತಾ ಅರ್ಜುನ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಜಯದ್ರಥನೇ ಕಾರಣ ಅಂತ ಅವನಿಗೊಂದು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರೋದು. ಸರಿ ಅಂತ ಅವನ್ನ ದೊಡ್ಡ ಎತ್ತರದಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿ ಜಯದ್ರಥನಿಗೆ ಜಯಕಾರ, ಏನೇನೂ ಮಾಡಿಲ್ಲ. ಅದು ನೋಡಿದರೆ ಅವನಿಗೆ ಜಯಕಾರ. ಇವತ್ತೆಲ್ಲ ಹಾಗೆ ಅಲ್ಲವೇ? ಮತ್ತೆ ಏನೂ ಮಾಡಿಲ್ಲ, ದುಡ್ಡು ಕೊಟ್ಟು ಜಯಕಾರ ಹಾಕಿಸ್ತಿರ್ತಾರೆ. ಹಾಗೆ ಜಯಕಾರ ಹಾಕ್ತಿದ್ದಾರೆ. ಜಯದ್ರಥ ಬರ್ತಿದ್ದಾನೆ. ಅವನು ಹೆಟ್ಟ ದೇಹ, ಅಕರಾಳ್ ವಿಕರಾಳ್ ದೇಹ, ಅದು ಮೀಸೆ ತಿರುಗುತ್ತಾನೆ. ಅವನು ಫೋಟೋ ತೆಗಿಲಿಕ್ಕೆ ಅಂತ ಮೊದಲೇ ಎಲ್ಲ ನ್ಯೂಸ್ ಚಾನೆಲ್ನವ್ರನ್ನ ಕರೆಸಿಬಿಟ್ಟಿದ್ರು ಬ್ರೇಕಿಂಗ್ ನ್ಯೂಸ್ ಹಾಕಲಿಕ್ಕೆ. ಇವನು ಅಂಥ ದೇಶದ ರಾಜ, ಇಂಥ ವೀರ, ಅವರನ್ನು ಸೆದೆ ಬಡ್ದಿದ್ದ, ಇವರನ್ನು ಸೆದೆ ಬಡ್ದಿದ್ದ, ಅಂಥ ಯುದ್ಧ ಮಾಡಿ ಏನೂ ಮಾಡೇ ಇಲ್ಲವ. ಟಿ ವಿಯಲ್ಲಿ ಹಾಕ್ತಾ ಇದ್ದಾರೆ ಬೆಳಗ್ಗೆಯಿಂದ ರಾತ್ರಿ ತನಕ. ಆವಾಗ ಇಲ್ಲಿ ನೋಡಿದರೆ ಇವನು ಪ್ರದಕ್ಷಿಣೆ ಬಂದ, ಎರಡಾಯಿತು. ಮೂರನೇ ಪ್ರದಕ್ಷಿಣೆ ಬರುವಾಗ ಮುಖ ಕೆಳಗೆ ಹಾಕಿದ ಅರ್ಜುನ ಕೃಷ್ಣನ್ ಕೇಳಿದ, ಕೃಷ್ಣ ಅಗ್ನಿಯಲ್ಲಿ ಹಾರ್ತೀನಿ, ಅನುಮತಿ ಕೊಡು ಅಂತಂದ. ಇವ ಅನುಮತಿ ಕೊಡಬೇಕಾ ಬೇಡ? ಕೃಷ್ಣ ಅನುಮತಿ ಕೊಡು ಅಂತಂದರೆ ಕೃಷ್ಣ ಹೇಳ್ತಾನೆ ಅರ್ಜುನ ತೆಗಿ ನಿನ್ನ ಗಾಂಡೀವ ಅಂತಂದಂತ. ತೆಗಿ ನಿನ್ನ ಗಾಂಡೀವ, ಹಿಡಿ ಗಾಂಡೀವವನ್ನು, ಹೂಡು ಬಾಣ ಬತ್ತಳಿಕೆಯಲ್ಲಿದ್ದ ಬಾಣ ಬಿಲ್ಲಿಗೆ ಅಂತ. ಇವ ಅರ್ಜುನ ಸೂರ್ಯಾಸ್ತ ಆಗಿದೆ, ನಾನು ಹೇಗೆ ಅಂತ ಯೋಚನೆಯೂ ಮಾಡಲಿಲ್ಲ. ಕೃಷ್ಣ ಹೇಳ್ತಿದ್ದಾನೆ, ಮುಗಿದೋಯ್ತು. ತೆಗಿ ಗಾಂಡೀವ ತೆಗೆದುಬಿಟ್ಟ. ಹೂಡು ಬಾಣ ಹೂಡುಬಿಟ್ಟ. ಬಿಡು ಜಯದ್ರಥನ ತಲೆಗೆ, ಬಿಟ್ಟೇ ಬಿಟ್ಟಂತ. ಕೃಷ್ಣನ ಮಾತು ಅವ ಹೇಳ್ದ ಬಿಟ್ಟಿದ್ದಾನೆ ಅಷ್ಟೆ, ಏನಾಗ್ತದೋ ಆಗಲಿ ಅಂತ. ಬಿಟ್ಟೇ ಬಿಟ್ಟ ಬಾಣ. ನೇರ ಜಯದ್ರಥನ ರುಂಡ ಬಾಣದಿಂದ ಚಿಮ್ಮಿ ಆಕಾಶಕ್ಕೆ ಹೋಯ್ತು. ಕೃಷ್ಣ ಮತ್ತೆ ಕೂಗಿದ ಅರ್ಜುನನ್, ಬಿಟ್ಟೇನೋ ಬಿಡು ಅಂದ ಕೂಡಲೇ ಅನ್ನಂತ ಕೃಷ್ಣ. ಅರೇ ಜಯದ್ರಥನ ತಲೆ ಕೆಳಗೆ ಬಿದ್ದರೆ ನಿನ್ನ ತಲೆ 1000 ಹೋಳಾಗ್ತದೆ ಅಂತ ಹೆದರಿಸಿದ. ಕೃಷ್ಣನು ಹೆಂಗೆ ಆಟ ಆಡಿಸ್ತಾನೆ ತನ್ನ ಭಕ್ತರನ್ನ. ತನ್ನೇ ನಂಬಿದ, ತನಗಾಗಿ ಅಂತ ಇದ್ದ, ತನ್ನ ಶರಣು ಬಂದ ಭಕ್ತನನ್ನೂ ಕೃಷ್ಣ ಪರೀಕ್ಷೆ ಮಾಡ್ತಾನೆ ಅವನೊಬ್ಬ. ಮಹಾಭಾರತದ ಕಥೆ ಆಗ ಅಷ್ಟೇ ಇಂಟ್ರೆಸ್ಟಿಂಗ್ ಆದ ಕಥೆ ಇವೆಲ್ಲ. ಅಲ್ಲೋ ಬಾಣ ಬಿಡು ಅಂದ್ಕೊಳ್ಳೆ ಬಿಟ್ಟಿದ್ದಿ, ತಲೆ ಕೆಳಗೆ ಬಿದ್ದರೆ ನೋಡು ನಿನ್ನ ತಲೆ 1000 ಹೋಳಾಗ್ತದೆ. ಯಾಕೆ? ಜಯದ್ರಥನ ಅಪ್ಪ ವೃದ್ಧಕ್ಷತ್ರ ಅಂತ ಒಬ್ಬ ಇದ್ದ, ಅವನ ಹೆಸರು ವೃದ್ಧಕ್ಷತ್ರ. ಅವನು ತಪಸ್ಸು ಮಾಡಿ ಕೇಳಿದ್ದಂತೆ ದೇವತೆಗಳನ್ನು, ನನ್ನ ಮಗ ಭಾಳ ಪರಾಕ್ರಮಿ ಆಗಬೇಕು, ಯುದ್ಧದಲ್ಲಿ ಹೋರಾಡಬೇಕು, ಅವನನ್ನು ಯಾರಾದರೂ ತಲೆ ಕತ್ತರಿಸಿದರೆ ಅವನ ತಲೆ ಕೆಳಗೆ ಕತ್ತರಿಸಿ ಕೆಳಗೆ ಬೀಳಿಸಿದವರ ತಲೆ 1000 ಹೋಳಾಗಬೇಕು ಅಂತಿದ್ದಂತೆ. ತಥಾಸ್ತು ಅಂದಿದ್ರು ವರ ಕೊಡುವಾಗ. ವೃದ್ಧಕ್ಷತ್ರನಿಗೆ ನಿನ್ನ ಮಗನ ತಲೆ ಯಾರು ಕೆಳಗೆ ಬೀಳಿಸ್ತಾರೋ ಅವನ ತಲೆ 1000 ಹೋಳಾಗಲಿ, ತಥಾಸ್ತು ಅಂದ್ಬಿಟ್ರು. ಈ ವರದ ಕಥೆ ಅರ್ಜುನನಿಗೆ ಗೊತ್ತಿಲ್ಲ. ಶ್ರೀಕೃಷ್ಣ ಪರದೈವ. ಯಾವ ಮಹಾಭಾರತವನ್ನು ಕೇಳಿ ಕೃಷ್ಣ ಯಾರು, ಭೀಮ ಯಾರು, ಅರ್ಜುನ ಯಾರು ಅಂತ ನಾವು ನೀವು ಇವತ್ತು ತಿಳಿದುಕೊಳ್ತಿದ್ದೇವೋ ಅದೇ ಮಹಾಭಾರತ ಈ ಕಥೆ ಹೇಳ್ತದೆ. ಕೃಷ್ಣನಿಗೆ ಆ ಕಥೆ ಗೊತ್ತಿತ್ತು, ಆ ವಿಷಯ ಗೊತ್ತಿತ್ತು. ಅದಕ್ಕೆ ಹೇಳಿದ ಅರ್ಜುನನಿಗೆ, ಅರ್ಜುನ ಪುಂಖಾನುಪುಂಖವಾಗಿ ಬಾಣಗಳನ್ನು ಬಿಟ್ಟು ತಲೆ ಕೆಳಗೆ ಬೀಳದೇ ಇರೋ ಹಾಗೆ ನೋಡ್ಕೋ ಅಂತಂದಂತೆ. ಮತ್ತೆ ಸರಿ, ಒಂದು ಕಡೆ ಕೈ ಹಾಕಿ ಬತ್ತಳಿಕೆಯಿಂದ ಬಾಣ ತೆಗೆದ ಅಂದರೆ 5-6 ಬಾಣಗಳು ಬರ್ತಿದ್ವಂತೆ. ಗಾಂಡೀವಕ್ಕೆ ಹೂಡಿ ಆ ರುಂಡಕ್ಕೆ ಬಿಟ್ಟರೆ ಒಂದು ಸಲಿ ಮೇಲೆ ಹೋಗ್ತಿದ್ದ ರುಂಡ ಕೆಳಗೆ ಬರೋ ಅಷ್ಟರಲ್ಲಿ ಮತ್ತೊಂದು ಬಾಣ ಮೇಲೆ ತೊಗೊಂಡು ಹೋಗ್ತಾ ಇತ್ತು. ಮತ್ತೆ ಬೀಳಬೇಕು, ಮತ್ತೆ ಮತ್ತೊಂದು ಬಾಣ ಕೆಳಗೆ ಮೇಲೆ ತೊಗೊಂಡು ಹೋಗ್ತಾ ಇತ್ತು. ಈ ವಾಲಿಬಾಲ್ ಅಂತ ಆಡ್ತಿರ್ತಾರಲ್ಲ, ವಾಲಿಬಾಲ್ ಚೆಂಡು ಮೇಲೇ ಇರಬೇಕು, ಕೆಳಗೆ ಬಿದ್ದರೆ ಔಟ್ ಆಗಿಬಿಡ್ತಾರೆ. ಹಾಗೆ ಚಾಣಾಕ್ಷತೆ ಮೆರಿತಾ ಇದ್ದಾನೆ ಯುದ್ಧದಲ್ಲಿ. ಕೌರವರು ದಿಗ್ಭ್ರಮೆ ಆಗಿಬಿಟ್ಟಿದೆ. ಸೂರ್ಯಾಸ್ತ ಆಗಿದೆ, ಕೃಷ್ಣ ರುಂಡ ಕತ್ತರಿಸ್ಲಿಕ್ಕೆ ಹೇಳಿದ್ನಲ್ಲ, ಇದು ಅನ್ಯಾಯ ಅಂತ ಅವು ಪಾಪ ಬಡ್ಕೋತಿದ್ದಾನೆ. ಇಷ್ಟರ ಮಧ್ಯದಲ್ಲಿ ರುಂಡ ಮೇಲುಗಡೆ ಹಾರಿತಾ ಇದೆ, ಕೆಳಗೆ ಬೀಳದ ಹಾಗೆ ಬಾಣ ಬಿಡ್ತಿದ್ದಾನೆ. ಕೃಷ್ಣ ಅರ್ಜುನನಿಗೆ ಸೂಚನೆ ಮಾಡಿದ, ಇಷ್ಟು 1000 ಯೋಜನದ ದೂರದಲ್ಲಿ ಇವರಪ್ಪ ಒಬ್ಬ ವೃದ್ಧಕ್ಷತ್ರ ಸಂಧ್ಯಾಕಾಲದ ಸಂಧ್ಯೆ ಮಾಡ್ತಾ ಜಪ ಮಾಡ್ತಾ ಕೂತಿದ್ದಾನೆ.
ಸೂರ್ಯಾಸ್ತ ಆಗಿಲ್ಲ ಅಂತರ್ಥ. ಸಂಧ್ಯಾ ವಂದನೆ ಮಾಡ್ತಾ ಇದ್ದದ್ದು ಅವಾಗೆಲ್ಲ ಆವಾಗಲೇ ಅಲ್ವೇ? ಕೂತಿದ್ದಾನೆ. ನೀನು ಬಿಡೋ ಬಾಣ ಅಷ್ಟು ವೇಗದಲ್ಲಿ ಅಷ್ಟು ದೂರ ಯೋಜನೆ ಹೋಗಬೇಕು, ಅವನ ರುಂಡ ಹೋಗಿ ಅವನ ತೊಡೆ ಮೇಲೆ ಬೀಳಬೇಕು, ಬಿಡು ಅಂತಂದ. ಅರ್ಜುನ ಚಾಣಾಕ್ಷತೆ ಮೆರಿಬೇಕಲ್ಲ. ಬಿಲ್ಲಿಗೆ ಹೂಡಿದ ಬಾಣ ಸೈಂಧವನ ರುಂಡಕ್ಕೆ ತಗಲಿ ಅಷ್ಟು ದೂರ ಯೋಜನೆ ಹೋಗಿ ವೃದ್ಧಕ್ಷತ್ರ ಎಲ್ಲಿ ಕೂತಿದ್ದೋ ಅವನ ತೊಡೆ ಮೇಲೆ ಬಂದ್ಬಿತ್ತಂತೆ. ಅವನಿಗೆ ತನ್ನ ಮಗನ ತಲೆ ಅನ್ನೋದು ಪತ್ತೆ ಹಚ್ಚಲಿಕ್ಕಾಗಲಿಲ್ಲಂತೆ. ಅರೆ ಇದ್ಯಾವುದೋ ರುಂಡ ಬಂತಲ್ಲ ಅಂತ ತಾನೇ ವೃದ್ಧಕ್ಷತ್ರ ತನ್ನ ಮಗನ ರುಂಡವನ್ನು ನೆಲಕ್ಕೆ ಹಾಕಿಬಿಟ್ಟ. ಹಾಕಿದ ಕೂಡಲೇ ವೃದ್ಧಕ್ಷತ್ರನ ತಲೆ 1000 ಹೋಳಾಗಿಬಿಡ್ತಂತೆ. ಇದು ಮಹಾಭಾರತದಲ್ಲಿ ಬಂದ ಕಥೆ. ಆಮೇಲೆ ಕೂಗಾಡ್ತಿದ್ದಾರೆ ಇವರೆಲ್ಲ, ಸೂರ್ಯಾಸ್ತ ಆಗಿತ್ತು ಅಂತ. ಶ್ರೀಕೃಷ್ಣ ಅಲ್ಲಿದ್ದ ಕತ್ತಲನ್ನೆಲ್ಲ ಹೀಗೆ ಕೈ ಮಾಡಿ ಅದನ್ನು ಎಳೆದನಂತೆ. ಕತ್ತಲನ್ನು ಎಳೆದ್ರೆ ಮತ್ತೆ ಆಕಾಶದಲ್ಲಿ ಸೂರ್ಯ ಕಾಣಿಸ್ಲಿಕ್ಕೆ ಶುರು ಮಾಡಿದ. ಪ್ರಖರವಾಗಿ ಸೂರ್ಯ ಕಾಣಿಸ್ತಾ ಇದ್ದಾರಂತೆ. ದುರ್ಯೋಧನ ಪೆಚ್ಚಾಗಿಬಿಟ್ಟ. ಅರೆ ಸೂರ್ಯಾಸ್ತ ಆಗಿದೆ ಅಂತ ನಾವು ತಿಳ್ಕೊಂಡಿದ್ವಿ, ಆಕಾಶದಲ್ಲಿ ಇನ್ನೂ ಸೂರ್ಯ ಇದ್ದಾನೆ. ಸೈಂಧವನನ್ನು ಉಳಿಸ್ಕೊಂಡ್ರೆ ಅರ್ಜುನ ಸಾಯ್ತಾನಿವತ್ತು ಅಂದ್ಕೊಂಡಿದ್ವಿ, ಸೈಂಧವನ ರುಂಡ ಕತ್ತರಿಸಿ ಆಗಿದೆ. ಅವನ ತಲೆ ಕೆಳಗೆ ಬೀಳಿಸಿದ್ರೆ 1000 ಹೋಳಾಗ್ತದೆ ಅಂತ ಅವ ವರ ಕೇಳಿದ್ದ. ನೋಡಿದರೆ ವರ ಕೇಳಿದವನ ತಲೆನೇ 1000 ಹೋಳಾಗಿಬಿಟ್ಟಿದೆ. ಅರ್ಜುನ ಮಾತ್ರ ಹಾಗೇ ಯುದ್ಧದಲ್ಲಿ ಬದುಕಿದ್ದಾನೆ. ಇದು ಮಹಾಭಾರತದ ಕಥೆ ಅಂತ ಹೇಳ್ತಾರೆ. ಈಗ ಹೇಳಿ ಕೃಷ್ಣನ ಅನುಗ್ರಹ, ದೈವದ ಅನುಗ್ರಹ ಅರ್ಜುನನ ಮೇಲೆ ಯಾವ ಪರಿ ಇತ್ತು. ಭಗದತ್ತ ಬಂದರೂ ಕೃಷ್ಣ ರಕ್ಷಣೆ ಕೊಡ್ತಾನೆ. ಸೈಂಧವ ಬಂದರೆ ಅವನನ್ನು ಹ್ಯಾಕೆ ಕೊಲ್ಲಬೇಕು ಅಂತ ಹೇಳ್ಕೊಡ್ತಾನೆ. ರುಂಡ ಕತ್ತರಿಸಿದರೆ ಅಲ್ಲೇ ಇರಲಿ, ಅದು ಅವರ ಅಪ್ಪನ ತೊಡೆ ಮೇಲೆ ಬೀಳಿಸು ಅಂತ ಹೇಳ್ಕೊಡ್ತಾನೆ. ಅಂದರೆ ಒಬ್ಬ ವ್ಯಕ್ತಿಗೆ ಜೀವನದೊಳಗೆ ಪ್ರಾಮಾಣಿಕ